ಹೆಚ್ಚು ನಾವು ಅವರು ನಮ್ಮ ಮೇಲೆ ಡಿಪೆಂಡ್ ಆಗೋದ್ಕಿಂತ ಅವ್ರಿಗೇನೆ ಕೆಲಸ ಕೊಟ್ಟಾಗ ಅವ್ರಿಗೆ ಬಿಸ್ನೆಸ್ ಮಾಡಿದಾಗ ಅಥವಾ ಅವ್ರೇ ಆಫೀಸಿಗೆ ಬರೋ ತರ ಮಾಡಿದ್ರೆ ಸೊ ಬೇರೆಯವ್ರು ನೋಡಿ ಅವರು ಕೂಡ ಮೋಟಿವೇಶನ್ ಆಗಿ ಅಟ್ಲೀಸ್ಟ್ ಬಿಸ್ನೆಸ್ ಮಾಡ್ಬೋದು ಅಂತ ನಿಮ್ಮ ಅರ್ಥ. ಈಗೇನಾಗಿದೆ ಅಂದ್ರೆ ಸುಮಾರು ಜನ ನಾವೆಲ್ಲ ನಮ್ಮ CLIಗಳು ನಾವೆಲ್ಲ ಸುಮಾರು ಜನ ಪ್ರತಿಯೊಂದು ಕೂಡ ಏಜೆಂಟ್ ಕೈ ತಪ್ಪ ಹೋಗುತ್ತಲ್ಲ ಅಥವಾ ಬಿಟ್ಟು ಹೋಗುತ್ತಲ್ಲ ಅಥವಾ ಆಕ್ಟಿವೇಶನ್ ಮಾತ್ರ ಇರ್ಲಿ ನಂಬರ್ಗಿರ್ಲಿ ಅಂತ ಮಾಡ್ಕೊಂಡು ಬಿಸ್ನೆಸ್ ಕೂಡ ಮಾಡದಲ್ಲೇ ಇದ್ರು ಕೂಡ ನಮ್ಮ ಒಂದು ಲಿಸ್ಟ್ ಇಟ್ಕೊಂಡಿರ್ತೀವಿ. ಇಂಥ ಸಂದರ್ಭದಲ್ಲಿ ನಮ್ಮ ನರಸಿಂಹರಾಗ್ಲಿ, ನಮ್ಮ ಗೌಡ್ರು ಕೃಷ್ಣೇಗೌಡ್ರು ಆಗ್ಲಿ, ಮತ್ತೆ ಮುತ್ತುರಾಜು ಸುಮಾರು ಅನೇಕರು 50 ನಮ್ಮ ಪುಟ್ಟರಾಜು ಆಗ್ಲಿ 50, 60, 70 ಜನ ಇಟ್ಕೊಂಡು ಕೂಡ ಕೆಲಸ ಮಾಡ್ತಾ ಇದಾರೆ. ನಾವೇನ್ ಅಂದ್ಕೋತೀವಿ ಎಷ್ಟು ಜನಕ್ಕೆ ಸರ್ವಿಸ್ ಯಾವ ತರ ಕೊಡೋದು ಹೇಗೆ ಕೊಡೋದು ಅಂತ ನಾವ್ ಅಂದ್ಕೋತೀವಿ. ನನ್ನ ಪ್ರಕಾರ 5 ತೆಂಗಿನ ಮರ ಹಾಕಿರೋ ಕೂಡ ಬೆಳಿಗ್ಗೆ ಏನಾದ್ರು ನೀರು ಗೊಬ್ಬರ ಹಾಕ್ಲೇಬೇಕು, ಅಥವಾ 50 ಹಾಕಿರೋ ಕೂಡ ಅಷ್ಟೇ ಕೆಲಸ ಇರುತ್ತೆ, ಒಂದ್ ಅರ್ಧ ಗಂಟೆ ಜಾಸ್ತಿ ಇರ್ಬೋದು. ಈ ನಿಟ್ಟಿನಲ್ಲಿ ನಾವೇನಾದ್ರು ಆದಷ್ಟು ಕೂಡ ಪ್ರತಿನಿಧಿಗಳನ್ನ ಜಾಸ್ತಿ ಅಪಾಯಿಂಟ್ ಮಾಡಿ ಟ್ರೈನಿಂಗ್ ಕೊಟ್ಟು, ಯಾಕಂದ್ರೆ ಈಗ ಏನಾಗಿದೆ ಅಂದ್ರೆ ನಮ್ಮ ಕೆಲಸನೇ ಅದಾಗಿದೆ CLIಗಳಿಗೆ ಅಲ್ವಾ ಸರ್? ಏಜೆಂಟೇ ಬೇರೆ CLI ಬೇರೆ. ಏಜೆಂಟ್ ಆದಾಗ ಏಜೆಂಟ್ ಕೆಲಸ ಮಾಡ್ತಾ ಇದ್ವಿ, CLI ಆದಾಗ ನಾವು ರಿಕ್ರೂಟ್ಮೆಂಟ್ ಮಾಡಿ ಪ್ರತಿಯೊಬ್ರು ಕೂಡ ಹೇಳ್ತಾನೆ ಇರ್ತಾರೆ, ಆಫೀಸಿಂದ ಹಿಡಿದು ನಮ್ಮ ಸ್ನೇಹಿತರು ನೋಡ್ತಾ ಇರ್ತೀವಿ, ರಿಕ್ರೂಟ್ಮೆಂಟ್ ಮಾಡ್ಲೇಬೇಕು ನಾವ್, ಯಾಕೆಂದ್ರೆ ಉಳ್ಕೋಬೇಕು ಮತ್ತೆ ಸಂಪಾದನೆ ಮಾಡ್ಬೇಕು. ಬೇರೆ ನಾವು ಕೂಡ ಎಲ್ಲರಿಗೂ ಕೂಡ 24 ಗಂಟೆನೆ ಇರೋದು. ಸೊ ನಮಗೆ ಹೇಗಿದೆ ಅವ್ರಿಗೂ ಕೂಡ ಹಾಗೇನೆ. ಒಬ್ರು ಮಾಡ್ತಾರೆ, ನಾವು ಮಾಡ್ಲಿಲ್ಲ ಅಂದ್ರೆ ನಮಗೆ ನಾವೇ ಕ್ವಶನ್ ಹಾಕೋಬೇಕಾಗತ್ತೆ ಎಲ್ಲಿ ಫೇಲ್ಯೂರ್ ಆಗ್ತಾ ಇದೀವಿ ಅಂತ. ಆಮೇಲೆ ನೀವು ಇನ್ನೊಂದು ಮಾತು ಹೇಳಿರಿ, ಯಾವುದೇ ಆಗ್ಲಿ ನಾವು ಅಲ್ಲಿ ಒಂದು ಎಜುಕೇಶನ್ ಕೊಟ್ಟು ಅವ್ರ ಪಾಲಿಸಿ ಮಾಡೋ ತರ ಮಾಡ್ಬೇಕು ಅಂದ್ರೆ ಅವರೇ ಆಫೀಸಿಗೆ ಬರ್ಬೇಕು, ಒಬ್ಬರಿಂದ ಒಬ್ರಿಗೆ ಕನೆಕ್ಟ್ ಮಾಡ್ತೀವಿ ಅಂತ ಹೇಳಿರಿ ಅಲ್ವಾ ಅದೇ? ಸೊ ಅವ್ರಿಗೆ ತಿಳುವಳಿಕೆ ಎಲ್ಲ ನೀವೆಲ್ಲ ಮೊದ್ಲೇ ಹೇಳಿರ್ಬೇಕಾದ್ರೆ ನೀವು ಅವರಿಂದ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಇನ್ನೊಬ್ರು ಅವ್ರಿಗೆ ಹೇಳ್ಕೊಡ್ತಾರೆ ಅಂದ್ಕೊಂಡು ಯಾವ ತರ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು? ಸರ್, ಏಜೆಂಟ್ ಆಗಿ 1 ತಿಂಗಳು 2 ತಿಂಗಳು ಅವ್ರನ್ನ ತುಂಬಾ ಅಬ್ಸರ್ವ್ ಮಾಡ್ತೀನಿ. ಎರಡನೇದು, ಅವರಲ್ಲಿ ಯಾವ ರೀತಿ ನಾಲೆಡ್ಜ್ ಇದೆ ಅನ್ನೋದನ್ನ ನಾನು ಪರ್ಸನಲ್ ಆಗಿ ಅವ್ರನ್ನ ಕರೆದು ಆಫೀಸಲ್ಲಿ ಕುಂದಿರಿಸ್ಕೊಂಡು ಈ ಎಲ್ಲ ಜೀವನ ಆನಂದ ಆಗಿರ್ಬೋದು, ಅದರೊಟ್ಟಿಗೆ ಬೇರೆ ಬೇರೆ ಪಾಲಿಸಿ 2-3 ಸ್ಟಾರ್ಟಿಂಗ್ ಅವರಿಗೆ ಅಷ್ಟೇ ಕೊಡೋದು ಸರ್ ಕಾನ್ಸೆಪ್ಟ್. ಅದಾದ ನಂತರ ಕೆಲವು ಸೀನಿಯರ್ ಪ್ರತಿನಿಧಿಗಳಿಗೆ ನಾನು ಮೀಟಿಂಗ್ ಇದ್ದಾಗ, ನೋಡಮ್ಮ ನೀವು ಜೀವನ ಆನಂದ ಪ್ರಾಡಕ್ಟ್ ಅನ್ನ ನೀನೇ ಇವತ್ತು ಪ್ರೆಸೆಂಟೇಶನ್ ಮಾಡ್ಬೇಕು, ನೀನು ಇದ್ರ ಬಗ್ಗೆ ಟಾಪಿಕ್ ಮಾತಾಡ್ಬೇಕು. ಒಬ್ರಿಗೆ ಜೀವನ್ ಸಾಥಿ ಕೊಟ್ಟಿರ್ತೀನಿ, ಒಬ್ರಿಗೆ ಜೀವನ್ ಆನಂದ್ ಕೊಟ್ಟಿರ್ತೀನಿ. ಆ ದಿನದಲ್ಲಿ 2 ಮಾತ್ರ ಸೆಷನ್ ಕೊಡೋದು ಅವ್ರಿಬ್ರಿಗೂ. ಯಾಕಂದ್ರೆ ಅವ್ರು ಹೇಳೋರು ಪರ್ಫೆಕ್ಟ್ ಆಗ್ತಾರೆ ಸರ್, ಅದ್ರ ಜೊತೆಗೆ ಕೇಳೋರು ಪರ್ಫೆಕ್ಟ್ ಆಗ್ತಾರೆ. ಬರೀ ಪ್ರಶಾಂತ್ ಸರ್ ಮಾತೆ ಕೇಳ್ತಾ ಇದ್ರೆ ಬೋರ್ ಅನ್ಸ್ಬಿಡುತ್ತೆ. ಸ್ವಲ್ಪ ಬದಲಾವಣೆ ಇರ್ಲಿ ಅಂತ ಅವರಲ್ಲಿ ಸೀನಿಯರ್ ಆಗಿರ್ತಕ್ಕಂಥವ್ರಿಗೆ ನಾನು ಅವಕಾಶ ಕೊಡ್ತೀನಿ. ಅದರೊಟ್ಟಿಗೆ ಇತ್ತೀಚೆಗೆ ಸರ್ ನಾನು ಈ ಒಂದು 3 ತಿಂಗಳಲ್ಲಿ ಸುಮಾರು 5 ಜನ ಭೀಮಾ ಸೆಕ್ಯೂರ್ಗೆ ಆ ನ್ಯೂ ಆನಂದ ಮಾಡಲ್ ಬಂದ್ಮೇಲೆ OTP 2 OTP ಹಾಗೂ MHR ನಾನ್ ಹಾಕೋದ್ರ ಜೊತೆಗೆ ಆಲ್ರೆಡಿ ಈಗ 15% ಆನಂದ ಮಾಡಲ್ ಅಲ್ಲಿ ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ. 5 ಜನ ಆಲ್ರೆಡಿ ಸ್ವಂತದಾಗಿ ಅವರೇ ನ್ಯೂ ಆನಂದ ಪಾಲಿಸಿನ ಮಾಡ್ತಾ ಇದ್ದಾರೆ ಸರ್. ಜಸ್ಟ್ ಅವ್ರಿಗೆ ಐಡಿಯಾ ಕೊಟ್ಟಿದ್ದಷ್ಟೇ ಸರ್, ಅವರು ಇವತ್ತು ಆಧಾರ್ ಕಾರ್ಡ್ ಕೊಟ್ಟಿಲ್ಲ ಸರ್, ಜೆರಾಕ್ಸ್ ಇರ್ಲಿಲ್ಲ ಸರ್, ಫೋಟೋ ಇರ್ಲಿಲ್ಲ. ಅದೆಲ್ಲ ಯಾವ್ದು ಬೇಡಮ್ಮ, ಅವ್ರು ಬೆಂಗಳೂರಲ್ಲಿ ಇರ್ಲಿ, ಬಾಂಬೆಲಿ ಇರ್ಲಿ, ದಾವಣಗೆರೆಯಲ್ಲಿ ಇರ್ಲಿ, ನಿನಗೆ ಹೋಗಕ್ಕಾಗಲ್ಲ, ಮಳೆಗಾಲ, ಸಾಯಂಕಾಲ ಕತ್ಲು, ಎಲ್ಲಿ ಆಚೆ ಹೋಗ್ಬೇಡಿ, ನೀವು ಆನಂದ ಮಾಡಲ್ ಅಂತಿದೆ. ಅದರಲ್ಲಿ ನೀವು ಜಸ್ಟ್ ಅವರಿಗೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಇವನ್ನ ಮೇಲ್ ಐಡಿ, ಸಿಗ್ನೇಚರ್ ಇದನ್ನ ಕರೆಕ್ಟ್ ಮಾಡ್ಕೊಂಡು ಬನ್ನಿ. 15 ನಿಮಿಷದಲ್ಲಿ ನಿಮಗೆ ಆ ಒಂದು ಜೀವನ ಆನಂದ ನೀವು ಆನಂದ ಪಾಲಿಸಿನ ಮಾಡ್ಕೊಡೋ ಒಂದು ಕೆಲಸನ ನಾನ್ ನಿಮಗೆ ಸಪೋರ್ಟ್ ಮಾಡಿ ಹೇಳ್ಕೊಡ್ತೀನಿ. ಆಲ್ರೆಡಿ 2-3 ಇಲ್ಲಿ ಕಲ್ತಿದ್ರಮ್ಮ, ಅದ್ರೊಟ್ಟಿಗೆ ನೀನು ಕಲಿಬೇಕು, ನಿಮ್ ಮನೇಲೆ ಕೂತು ಪಾಲಿಸಿ ಮಾಡ್ಬೋದು ಅನ್ನೋದನ್ನ ಈ 3 ತಿಂಗಳಲ್ಲಿ ಕಾನ್ಸೆಪ್ಟ್ ಕೊಟ್ಟು 15 ಕೆಲಸಗಳನ್ನ ನಮ್ ಟೀಮ್ ಅಲ್ಲಿ ಮಾಡಿ ನಾನು ಸಹ ಅವ್ರ ಜೊತೆಗೆ ಕೆಲಸ ಮಾಡ್ತಾ ಇದ್ದೀನಿ ಸರ್. ಅದೇ ನೀವ್ ಹೇಳೋದು, ಫಸ್ಟ್ ನಾವು ಕಲ್ತ್ಕೋಬೇಕು. ಆನಂದ ಆಗ್ಲಿ ಯಾವ್ದೇ ಆಗ್ಲಿ ನಾವು ಕಲ್ತ್ಕೊಂಡು ಅವ್ರಿಗೆ ಟೀಚ್ ಮಾಡಿದ್ರೆ ಖಂಡಿತ ನಾವು ಯಶಸ್ಸು ಸಾಧನೆ ಆಗುತ್ತೆ ಅಂತ ನಿಮ್ಮ ಅರ್ಥ ಅಲ್ವೇ? ಹೌದು ಸರ್. ಓಕೆ, ಸುಮಾರು ಜನ ಕೂಡ ಈಗ ನಮ್ಮ CLI ಮಿತ್ರರು ಒಳ್ಳೆ ರಿಕ್ರೂಟ್ಮೆಂಟ್ ಮಾಡ್ತಾರೆ, ಬಿಸ್ನೆಸ್ ಬ್ರಿಗೇಡ್ಸ್ ಎಲ್ಲ ಅಚೀವ್ ಆಗ್ತಾ ಇದಾರೆ. ಕೆಲವರು ಈಗಲೂ ಕೂಡ ಪ್ರತಿಯೊಂದು ಮೀಟಿಂಗ್ ಅಲ್ಲಿ ಭಾಗವಹಿಸಿ ಯಾವುದೇ ಆಗ್ಲಿ ಒಂದು ಒಳ್ಳೊಳ್ಳೆ ಮೋಟಿವೇಶನ್ ಕ್ಲಾಸ್ ಅಲ್ಲಿ ಭಾಗಿಯಾಗ್ತಾರೆ. ಬಟ್ ಯಾವುದೇ ಆಗ್ಲಿ ರಿಕ್ರೂಟ್ಮೆಂಟ್ ಗೆ ಇನ್ನೂ ಟ್ರೈ ಮಾಡಿಲ್ಲ. ಅಂತವ್ರಿಗೆ ತಾವು ಏನ್ ಹೇಳ್ಬೋದು ಸರ್? ಯಾವುದೇ ಒಂದು ವೃತ್ತಿನ ಮಿನಿಮಮ್ ಏನಾಗತ್ತೆ ಅಂದ್ರೆ ನಾವು CLI ಅಂತ ತಗೊಂಡ್ಮೇಲೆ ಅದಕ್ಕೆ ಅರ್ಥ ಬರ್ಬೇಕು ಅಂದ್ರೆ ಏನಾದ್ರು ಸ್ವಲ್ಪ ಅರ್ನ್ ಮಾಡ್ಲೇಬೇಕು. ನಾವು 8 ಜನ 10 ಜನ ಏನು ಅಂದ್ಕೊಂಡು ಇದ್ರೆ ಅಟ್ಲೀಸ್ಟ್ ಒಂದ್ 2-3 ಜನ ಕೆಲಸ ಮಾಡ್ತಾರೆ. ಒಂದ್ 20 ಜನ ಅಂತ ಇದ್ರೆ ಒಂದ್ 5-6 ಜನ ಕೆಲಸ ಮಾಡ್ಬೋದು. ಸೊ ಇಂಥವ್ರಿಗೆ ಏನ್ ಹೇಳ್ಬೋದು ತಾವು? ಸರ್, ನಿಜವಲ್ಲೂ ನೀವ್ ಹೇಳ್ತಕ್ಕಂಥದ್ದು 100% ಸತ್ಯ.
ನಿಜವಲ್ಲೂ ನಾನ್ ಹೇಳೋದಿಷ್ಟೇ, ನೀವು CLA ಆಗಿ ಅಟ್ಲೀಸ್ಟ್ ಒಂದ್ 25 ಜನ 30 ಜನ ಮಾಡ್ಕೊಂಡಿದ್ದೆ ಆದ್ರೆ ನೀವು LIC ಏಜೆನ್ಸಿಯಲ್ಲಿ ತಗೊಳ್ತಕ್ಕಂತ ಕಮಿಷನ್ ಗಿಂತ 3 ವರ್ಷ ಇದರಲ್ಲಿ ಅರ್ನ್ ಮಾಡ್ಬೋದು. ಅದ್ರ ಜೊತೆಗೆ ನಿಮ್ಮ ಒಂದು ನಂಬರ್ ಆಫ್ ಪಾಲಿಸೀಸ್ ಜಾಸ್ತಿನೇ ಆಗುತ್ತೆ. ಟೀಮ್ ಒಟ್ಟಿಗೆ ನಿಮ್ಮ ಗುರು ಅನ್ನೋ ಒಂದು ಭಾವನೆನ, ನಿಮ್ಮನ್ನ ನೋಡೋ ರೀತಿನೇ, ನೀವು ಆಫೀಸಲ್ಲಿ ಹೋಗ್ತಕ್ಕಂತ ವಾತಾವರಣ, ನಿಮ್ಮನ್ನ BM ಆಗಿರ್ಬೋದು, ABMS ಸ್ಟಾಫ್ ನಿಮ್ಮ ನೋಡೋ ರೀತಿನೇ ಬದಲಾಗುತ್ತೆ. ಇದನ್ನ ನೀವು ಮೊದಲು CLA ಅಂದ್ರೆ ಏನನ್ನೋದನ್ನ ಅಳವಡಿಸ್ಕೊಂಡು ಅದನ್ನ ನೀವು ಪ್ರೀತಿ ಮಾಡ್ಬೇಕು, ಇಷ್ಟ ಪಡ್ಬೇಕು ಸರ್. ಅದನ್ನ ಅವ್ರು ನೀವು ಮಾಡ್ಕೊಂಡಿದ್ದೆ ಆದ್ರೆ, ನಿಮ್ಮ ಒಂದು ಟೀಮ್ ನ ಬಿಲ್ಡಪ್ ಮಾಡ್ಕೊಂಡಿದ್ದೆ ಆದ್ರೆ ಆಟೋಮೆಟಿಕ್ಲಿ ನನ್ನ ಒಂದು ಕೆಲವು ಸಲಹೆ ಸೂಚನೆಗಳನ್ನ ಕೊಟ್ಟನಲ್ಲ, ಅದೇ ರೀತಿ ನಾನ್ ಕಲ್ತಿದ್ದಲ್ಲ ಸರ್, ನಿಮ್ಮಂತ ಗುರುಗಳು, ನಿಮ್ಮಂತ CLA ಹಿರಿಯರುಗಳಿಂದ ನಾನು ಕಲ್ತು ಈ ಮಟ್ಟಕ್ಕೆ ನಾನು ಬಂದಿರೋದು. ಹಾಗಾಗಿ ನಾನ್ ಹೇಳೋದಿಷ್ಟೇ, ದಯಮಾಡಿ 2, 3, 5 ಇರ್ತಕ್ಕಂಥ ದಯಮಾಡಿ ಇದನ್ನ ಹೆಚ್ಚಿನದಾಗಿ ಮಾಡ್ಕೊಳ್ರಿ ಅಂತ ನಾನು ಹೇಳೋದು. ಯಾಕಂದ್ರೆ ಕಾರ್ಪೊರೇಷನ್ ನಲ್ಲಿ ತುಂಬಾ ಅವಕಾಶ ಇದೆ, ತುಂಬಾ ದುಡ್ಡಿದೆ, ತುಂಬಾ ನಮಗೆ ಎಲ್ಲಾ ಕೊಡ್ತಕ್ಕಂತ ಅನುಕೂಲಗಳಿದೆ. ಅದನ್ನ ಪಡೆದುಕೊಳ್ಳಕ್ ಏನ್ ಬೇಕೋ ಅದನ್ನ ಇಂತ ಎಲ್ಲಾ ಗುರುಗಳು ಇರ್ತಾರೆ, ಮಾರ್ಗದರ್ಶನ ತಗೊಂಡು ಬೇಗನೆ ಬೆಳೆಯೋದು ತುಂಬಾ ಸೂಕ್ತವಾದ ವಿಷಯ ಅಂತ ಹೇಳ್ತೇನೆ. ಕೆಲವರು ನೀವು ಹೇಳ್ದಂಗೆ ಇದಾರೆ ಸರ್, ನನಗೆ ಯಾವ್ದು ಏಜೆಂಟ್ಗಳಿಗೆ ಮೋಟಿವೇಶನ್ ಮಾಡಕ್ಕಾಗಲ್ಲ, ನನಗೆ ಟೈಮ್ ಇಲ್ಲ, ನನಗೆ ಕುಂದ್ರಲಿಕ್ಕೆ ಚೇರ್ ಆದ್ರೆ ಸಾಕು ಅನ್ನೋ ಲೆವೆಲ್ಗೂ ಕೆಲವು ಮೆಂಟಾಲಿಟಿ ಇದೆ ಸರ್, ನಾನು ಅಬ್ಸರ್ವ್ ಮಾಡಿದ್ದೀನಿ. ಬಟ್ ಆದ್ರೆ ಈ ಮಟ್ಟಕ್ಕೆ ನೀವು ಬೆಳೆಯೋದಾದ್ರೆ ಬೇಡ, ನೀವು ಜಾಸ್ತಿನೇ ಒಂದು ರಿಕ್ರೂಟ್ಮೆಂಟ್ ಮಾಡ್ಕೊಂಡು ಅವರೊಟ್ಟಿಗೆ ಬೆಳಿಬೇಕು. ಆಮೇಲೆ ಸಿಲ್ವರ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಪ್ರತಿಯೊಂದನ್ನು ಅನುಭವಿಸ್ಬೇಕು. ಯಾಕಂದ್ರೆ LIC ಅಂತ ಬಂದಾಗ CLA ಅನ್ನೋ ಒಂದು ನಿಜವಲ್ಲೂ ನಾನು ಮೊನ್ನೆ ಒಂದ್ ಮಾತಂದೆ, ಏಜೆಂಟ್ ಅಂತ ಬಂದಾಗ ಬಾವಿಗಿನ ಕಪ್ಪೆ ಆಗಿರ್ತೀವಿ, ಕ್ಲಬ್ ಅಂತ ಬಂದಾಗ ಕೆರೆ ಆಗ್ತೀವಿ, ಸ್ವಲ್ಪ ಅದಕ್ಕಿಂತ CM ಕ್ಲಬ್ ಅಂತ ಬಂದಾಗ ಹೊಳೆ ಆಗ್ತೀವಿ, ಅದಕ್ಕಿಂತ ಮುಂದೆ ಬಂದಾಗ CLA ಅಂತ ಬಂದಾಗ ಸಮುದ್ರ ಆಗ್ತೀವಿ. ಅಲ್ಲಿ ದೊಡ್ಡ ದೊಡ್ಡ ತಿಮಿಂಗ್ಲಗಳು, ದೊಡ್ಡ ದೊಡ್ಡ ಇವು ಇರ್ತಾವ. ಅದ್ರೊಟ್ಟಿಗೆ ನಾವು ಹೆಚ್ಚಿನದಾಗಿ ಆಳವಾಗಿ ಹೋಗಿದ್ದೆ ಆದ್ರೆ, ನೀವ್ ಹೇಳ್ದಂಗೆ ಸರ್, ಸಿಲ್ವರ್ ಅಂತಲ್ಲ, ಪ್ಲಾಟಿನಮ್ ಅದಕ್ಕಿಂತ ದೊಡ್ಡದಾಗೆ ಆಗ್ಬೋದು. ಅದ್ರ ಆಳ ಹೋಗಿ ಅದರ ಏಜೆಂಟ್ ರಿಕ್ರೂಟ್ಮೆಂಟ್ ಮಾಡ್ಕೊಂಡು ನಮ್ಮ ಟ್ಯಾಲೆಂಟ್ ನ ನಾವು ಬೆಳೆಸ್ಕೊಂಡಿದ್ದೆ ಆದ್ರೆ ನಿಜವಾಗ್ಲೂ ನಾವು ಒಂದು ಒಳ್ಳೆ CL ಆಗಿ ಬೆಳೆಯಕ್ಕೆ ಅವಕಾಶ ಇರುತ್ತೆ. ನಮ್ಮನ್ನ ಗುರುತಿಸ್ತಾರೆ, ಇಂತಿಂತ ಬ್ರಾಂಚು, ಇಂಥ ಡಿವಿಷನ್ ಅನ್ನೋದು ನಮ್ಮ ಐಡೆಂಟಿಫೈ ಮಾಡ್ತಾರೆ ಸರ್. ಆ ರೀತಿ ಬೆಳಿಬೇಕು. ಇದು ನನ್ನ ಒಂದು ಪರ್ಸನಲ್ ಅಡ್ವೈಸ್ ಸರ್ ಅವರಿಗೆ. ಓಕೆ, ಥ್ಯಾಂಕ್ ಯು ಪ್ರಶಾಂತ್, ಥ್ಯಾಂಕ್ ಯು ಸರ್. ವಿರೂಪಾಕ್ಷ ಸರ್. ಮಂಜುನಾಥ್ ಅವರು ಏನೋ 4-5 ಕ್ವಶನ್ಸ್ ಕೇಳ್ತೀವಿ ಅಂತ ಹೇಳಿದ್ರು. ಮಂಜಣ್ಣ. ಹಾ ಸರ್. ಸರ್, ಪ್ರಶಾಂತ್ ಅವರು ಬಹಳ ಅದ್ಭುತವಾದ ನಿಮ್ಮ ಎಕ್ಸ್ಪೀರಿಯನ್ಸ್ ಇದನ್ನೆಲ್ಲ ಶೇರ್ ಮಾಡ್ತಾ ಬಂದಿದ್ದೀರಾ. ಮತ್ತೆ ನಿಮ್ಮ ಒಂದು ಕೆಲವ್ರದ ಮಾದರಿ ಅನ್ನೋ ಒಂದು ವಿಚಾರಗಳನ್ನ ತುಂಬಾ ಇದೆ, ಸುಮಾರು CLS ಫಾಲೋ ಮಾಡೋಂಥದ್ದು. ಮತ್ತೆ ಅದೇ ತರ ಬಂದಾಗ ನೀವು ಬರೇ ಭೀಮಾ ಸಖಿಯರ್ನೇ ಹೆಚ್ಚಾಗಿ ಮಾಡ್ತೀನಿ ಅಂತ ಹೇಳಿದ್ವಿ. ಅದರ ಒಂದು ಇಂಪಾರ್ಟೆನ್ಸ್ ಏನು, ಬೇರೆ ಒಂದು ಮಾಡೋದ್ರಿಂದ ಅದಕ್ಕೆ ಯಾವ ರೀತಿ ವ್ಯತ್ಯಾಸ ಅಂತ ನೀವು ಅನ್ಕೊಂಡಿದ್ದೀರಾ? ಅದನ್ನ ಬೆನಿಫಿಟ್ ಏನಾದ್ರು ಆಗ್ತಾ ಇದೆ ಹೇಳ್ಬೋದು, ಒಂದ್ 2 ಮಾತು. ಥ್ಯಾಂಕ್ ಯು ಸರ್, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಮಂಜುನಾಥ್ ಅವರಿಗೆ ಧನ್ಯವಾದಗಳು. ಸರ್, ನಾನು ಸ್ಟಾರ್ಟಿಂಗ್ 2023-24ರಲ್ಲಿ ನನ್ನ ಕ್ಯಾರಿಯರ್ ಅನ್ನ CLA ಸ್ಟಾರ್ಟ್ ಮಾಡ್ಕೊಂಡಾಗ ಭೀಮಾ ಸಖಿ ಅನ್ನೋ ಕಾನ್ಸೆಪ್ಟ್ ಇರ್ಲಿಲ್ಲ ಸರ್. ರೂರಲ್ ಕ್ಯಾಟಗರಿ ಏಜೆನ್ಸಿ CC ಅಂದ್ರೆ ಸಿಟಿ ಕ್ಯಾರಿಯರ್ ಏಜೆಂಟ್ ಅಂತ ಬಂದಿತ್ತು, 5,000-6,000 ಇತ್ತು. ಬಟ್ ಅದನ್ನ ಆ ಮಾತು ಹೇಳಿ ಅದರೊಟ್ಟಿಗೆ ನೀವು ಯಾವಾಗ್ಲೂ 5,000-6,000 ಅನ್ನೋ ಕಾನ್ಸೆಪ್ಟ್ ಇಟ್ಕೋಬೇಡಿ. ಅದರೊಟ್ಟಿಗೆ ನಿಮ್ಮ ಕಮಿಷನ್ ಆಗಿರ್ಬೋದು, ಅವ್ರು ಕೊಡ್ತಕ್ಕಂತ ಗಿಫ್ಟ್ಸ್ ಆಗಿರ್ಬೋದು, ನೀವು ಅಡಿಷನಲ್ ಕ್ಯಾಶ್ ಅವರ್ಸ್ ಇರ್ಬೋದು, ಪ್ರತಿಯೊಂದು ನಿಮಗೆ ಪ್ಲಸ್ ಅದು. ಈಗ ಒಂದು ಹೋಟ್ಲಿಗೆ ಹೋದಾಗ ನಾವು ಏನು ಸ್ಪೆಷಲ್ ಊಟ ಅಂತ ಆರ್ಡರ್ ಮಾಡ್ತೀವಿ, ಅದು ಹಪ್ಪಳ, ಶಾಂಡಿಗೆ ಅದೆಲ್ಲ ಎಕ್ಸ್ಟ್ರಾ ಸರ್. ಹಂಗೆ LIC ಅಷ್ಟೇ, ಕಮಿಷನ್ ಒಟ್ಟಿಗೆ ಎಕ್ಸ್ಟ್ರಾ ನಮಗೆ ಬೆನಿಫಿಟ್ಸ್ ಕೊಡ್ತಕ್ಕಂತ ಐಟಮ್ಸ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಎರಡನೇದು, ಇದು ಭೀಮಾ ಸಖಿ ಅನ್ನೋ ಕಾನ್ಸೆಪ್ಟ್ ನಿಜವಲ್ಲೂ ಕೊಟ್ರು. ಅವಾಗ ನಾವು ಈ ನಮ್ಮ ಭೀಮಾ ಸಖಿ ಅನ್ನೋ ಕಾನ್ಸೆಪ್ಟ್ ಅನ್ನ ನೀವು ಹೇಳ್ದಂಗೆ ಈ ತಿಂಗಳಿಗೆ ಒಂದೇ ಪಾಲಿಸಿ, 4 ತಿಂಗಳಲ್ಲಿ 4 ಪಾಲಿಸಿ, ಅದ ನಂತರ ಇನ್ನ 4 ತಿಂಗಳಲ್ಲಿ 2 ಪಾಲಿಸಿ, ಅಲ್ಲಿಗೆ 4, 1, 8, 12, 12 ಪ್ಲಸ್ ಆಮೇಲೆ 4, ಅಲ್ಲಿ 3, ಅಲ್ಲಿಗೆ 24 ಮಾಡ್ಬಿಟ್ರೆ ಭೀಮಾ ಸಖಿ ಅನ್ನೋ ಕಾನ್ಸೆಪ್ಟ್ ಮುಗೀತು ಅನ್ನೋ ಒಂದು ವಿಚಾರ ಇತ್ತು. ಅಂದ್ರೆ ನನ್ನ ಒಂದು ಸ್ಪೆಷಲ್ ಐಡಿಯಾ ನಾನ್ ಮಾಡ್ಕೊಂಡೆ. ಭೀಮಾ ಸಖಿ ಅನ್ನೋರಿಗೆ ನಾನು ಕೂತು ಅವರಲ್ಲಿ ಭೀಮಾ ಸಖಿಯ ಕಾನ್ಸೆಪ್ಟ್ ಬಗ್ಗೆ ಅವರಿಗೆ ಹೇಳಿದೆ, ನೀವು ಫುಲ್ ಟೈಮ್ ಮಾಡಕ್ ಹೋಗ್ಬೇಡಿ, ಪಾರ್ಟ್ ಟೈಮ್ ಅಲ್ಲಿ ಈ ತರ ಜಾಬ್ ಇದೆ, ನಿಮಗೆ ರೆಕಗ್ನೈಸ್ ಮಾಡ್ತಕ್ಕಂತ ಒಂದು ಸ್ವಾಭಿಮಾನವಾಗಿ ಬೆಳಿತಕ್ಕಂತ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅಲ್ಲಿ ಆಗ್ತಕ್ಕಂಥ ವಿಚಾರ, ನಿಮಗೆ ಟ್ರೈನಿಂಗ್ ಆಗಿರ್ಬೋದು, ಪ್ರತಿಯೊಂದು ನಾವು ನಿಮಗೆ ಸಪೋರ್ಟ್ ಮಾಡಿ ಸಹಕಾರ ಕೊಡ್ತೀವಿ. ಜಸ್ಟ್ ನೀವು ತಿಂಗಳಿಗೆ 2 ಪಾಲಿಸಿ ಅಂದ್ರೆ ವಾರಕ್ಕೆ ಒಂದು 5 ಜನದಿಂದ 10 ಜನನ ನೀವು ಸಂಪರ್ಕ ಮಾಡಿ ಅವ್ರನ್ನ ಒಂದು ಫಾಲೋ ಅಪ್ ಮಾಡ್ಬೇಕು. ಜೊತೆಗೆ ತಿಂಗಳಿಗೆ 2 ಅಂದ್ರೆ 4 ತಿಂಗಳಿಗೆ 8 ಆಯ್ತು ಸರ್. ಅಲ್ಲಿಂದ ಮತ್ತೆ ಆಲ್ರೆಡಿ
4 ತಿಂಗಳು ಆದ ತಕ್ಷಣ ಕ್ವಾರ್ಟರ್ಲಿ ಆಗಿರ್ಬೋದು, ಹಾಫ್ ಇಯರ್ಲಿ ಆಗಿರ್ಬೋದು, ಅಲ್ಲಿ 6ನೇ ತಿಂಗಳು 7ನೇ ತಿಂಗಳು ಮತ್ತೆ ರಿನ್ಯೂವಲ್ ಕಮಿಷನ್ ಬರ್ತಾ ಇರುತ್ತೆ. ಆಲ್ರೆಡಿ ಅವರು ಪ್ರಬುದ್ಧರಾಗ್ತಿರ್ತಾರೆ. ನಮ್ಮೊಟ್ಟಿಗೆ ಅವರೊಟ್ಟಿಗೆ ನಾವು ಕಮ್ಯುನಿಕೇಟ್ ಮಾಡ್ಕೊಳ್ತಾ ಆಲ್ರೆಡಿ ಕಸ್ಟಮರ್ ನ ಬಿಲ್ಡಪ್ ಮಾಡ್ಕೊಳ್ತಾ ಅವರು ಆಲ್ರೆಡಿ ಹೆಚ್ಚಿನ ಪರ್ಚೇಸ್ ಮಾಡ್ಲಿಕ್ಕೆ ಪ್ರಾಡಕ್ಟ್ ನ ನಾಲೆಡ್ಜ್ ತಿಳ್ಕೊಬಿಟ್ಟು ಅವಾಗ ಅವರಿಗೆ ಅಡಿಷನಲ್ ರಿನ್ಯೂವಲ್ ಕಮಿಷನ್ ಒಟ್ಟಿಗೆ ಹೊಸ ಪಾಲಿಸಿಗಳನ್ನು ನಾವು ಜಾಸ್ತಿ ಅವರಿಗೆ ಫೋಕಸ್ ಮಾಡಿದ್ದೇ ಆದ್ರೆ ಆಟೋಮೆಟಿಕ್ಲಿ ನಾನು ಇದನ್ನ ಕಾನ್ಸೆಪ್ಟ್ ಮಾಡೋದ್ರಿಂದ ನಮ್ಮ ಟೀಮ್ ಅಲ್ಲಿ 4ರಿಂದ 5 ಜನ ಆಲ್ಮೋಸ್ಟ್ ಒಬ್ರು 43 ಪಾಲಿಸಿ ಮಾಡಿ ಲಾಸ್ಟ್ ಇಯರ್ ಗೆ ಸಿಂಹ ಗರ್ಜನಲ್ಲಿ ಕ್ವಾಲಿಫೈ ಸರ್. ಎರಡನೇದು 30 ಪಾಲಿಸಿ ಭೂಮಿಕಾನ ಒಂದು ಸ್ಟೂಡೆಂಟ್ ಸಹ ಅವರು ಕ್ವಾಲಿಫೈ ಆಗಿ ಇವತ್ತು ನಂಬರ್ 1 ಆನಂದ ಮಾಡಲ್ ಮಾಡ್ತಾ ಇದ್ದಾರೆ. ಇನ್ನೊಬ್ರು ಅನಿತಾ ಮೇಡಮ್ ಅಂತ ಅವರು ಅಂಗನವಾಡಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಸಹ 35 ಪಾಲಿಸಿ ಮಾಡಿ ಅವರು ಸಹ ಹೊರಹೊಮ್ಮಿದ್ದಾರೆ. ಈಗ ಅವರಿಗೆ ಫುಲ್ ಟೈಮ್ ಮಾಡಕ್ ಆಗದಿದ್ರು ಪಾರ್ಟ್ ಟೈಮ್ ಅಲ್ಲಿ 2-3 ಮಾಡ್ಕೊಳ್ತಾ ಸುಮಾರು 8 ಜನ ಆಲ್ಮೋಸ್ಟ್ ಸ್ಟೈಫಂಡ್ ಅನ್ನ ತಗೊಳ್ಳೋದ್ರ ಜೊತೆಗೆ ಕಮಿಷನ್, ಗಿಫ್ಟ್, ಕನ್ಯಾಕುಮಾರಿ ಆಗಿರ್ಬೋದು, ಹೊರನಾಡು ಇಂಥವೆಲ್ಲಕ್ಕೂ ಕ್ವಾಲಿಫೈ ಆಗ್ತಾ ಇದಾರೆ. ಅವರು ಸರ್ ನೀವು ನಮಗೆ ಇಷ್ಟು ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಲೈಫ್ ಅಲ್ಲಿ ನನಗೆ ಯಾರು ಶಾಲು ಹಾಕಿಲ್ಲ ಸರ್. ನಮಗೆ ಸಂಬಳ ಕೊಡುತ್ತೆ 12,000 15,000 ಆದ್ರೆ 23-25,000 ಕಮಿಷನ್ ಲೆವೆಲ್ ಅವಕಾಶ ಕೊಟ್ಟಿರಿ ಸರ್. ನೀವು ನಿಜವಾಗ್ಲೂ ಗ್ರೇಟ್ ಸರ್. ನಮಗೆ ಥ್ಯಾಂಕ್ ಯು ಸರ್ ಈ ಅವಕಾಶ ಕೊಟ್ಟಿದ್ದಕ್ಕೆ ಅಂತ ಅವರು ನಮ್ಮನ್ನ ಹೊಗಳಿದ್ದಾರೆ ಸರ್. ಅದರೊಟ್ಟಿಗೆ ಮೈಸೂರಿಗೆ ಹೋದಾಗ ಅವ್ರ ಲೈಫ್ ಸ್ಟೈಲೇ ಚೇಂಜ್ ಆಗಿದೆ ಸರ್. ಟ್ರೈನಿಂಗ್ ಆಗಿರ್ಬೋದು, ಸೆಷನ್ ಆಗಿರ್ಬೋದು, ಅವರೊಟ್ಟಿಗೆ ಫ್ರೆಂಡ್ಸ್ ಜೊತೆಗೆ ನಮ್ಮ ಕೊಲೀಗ್ಸ್ ಕರ್ಕೊಂಡು ಹೋದಾಗ ಅವ್ರು ನಾನು ಒಂದ್ 7 ಜನನ ಒಂದೇ ಸೆಷನ್ ಅಲ್ಲೇ ಕರ್ಕೊಂಡು ಹೋಗಿ ಅವ್ರಿಗೆ ಮೈಸೂರು ಸುತ್ತಾಡ್ಸೋದ್ರ ಜೊತೆಗೆ ಅವ್ರು ಮೀಮಾಸಖಿಯ ಒಂದು ಕಾನ್ಸೆಪ್ಟ್ ಆಗಿರ್ಬೋದು, GPT ಆಗಿರ್ಬೋದು, ಇದೆಲ್ಲ ಅವ್ರು ಟ್ರೈನಿಂಗ್ ಕಲ್ತ್ಕೊಂಡ್ರು. ಮೈಂಡ್ ಫ್ರೆಶ್ ಆಗಿ ಬರ್ತಿದ್ದಲ್ಲಿ 5-6 ಪಾಲಿಸಿ ಅಲ್ಲಿಗೆ ಒಂದು 20-25 ಪಾಲಿಸಿ ಮಾಡ್ತಾ ಇದೆ ಸರ್. ಇಷ್ಟು ನಾನು ಭೀಮಾಸಖಿ ಅವ್ರದ್ದು ಹೇಳಕ್ ಇಷ್ಟಪಡ್ತೀನಿ ಸರ್. ಅದ್ಭುತ ಸರ್. ಸೊ ಭೀಮಾಸಖಿಯಾಗಿ ಒಂದು ಮಹಿಳೆಯರಿಗೆ ಅವರೊಂದು ಫೈನಾನ್ಷಿಯಲ್ ಪೊಸಿಷನ್ ಮತ್ತೆ ಅದೇ ತರ ಸ್ಟೇಟಸ್ ಇಂಪ್ರೂವ್ ಮಾಡ್ತಿದ್ದೀರಾ. ಮತ್ತು ಸಮಾಜದಲ್ಲಿ ಏನು ಮಹಿಳೆಯರಿಗೆ ಒಂದು ಆದ್ಯತೆಯನ್ನ ಕೊಟ್ಟು ಅವರನ್ನು ಸಹ ಒಂದು ಒಳ್ಳೆ ಪ್ರೊಫೆಷನ್ಗೆ ನೀವು ದಾರಿ ಮಾಡಿಕೊಡ್ತಾ ಇದ್ದೀರಾ. ನಿಮ್ಮ ಸಂದೇಶ ನಮ್ಮ ಎಲ್ಲಾ CLSಗೆ ಹೇಳೋದಾದ್ರೆ, ಸೊ ಪ್ರತಿಯೊಬ್ರು ಭೀಮಾಸಖಿಯನ್ನ ಮಾಡಿ ಪ್ರತಿಯೊಬ್ಬರಿಗೂ ಹೆಚ್ಚಿನ ಒಂದು ಇನ್ಕಮ್ ಅನ್ನ ಗಳಿಸಿ ಹೆಚ್ಚು ಸಕ್ಸಸ್ ರೇಟ್ಯೂ ತುಂಬಾ ಜಾಸ್ತಿ ಇರುತ್ತೆ ಅಂತ ನಿಮ್ಮ ಸಂದೇಶ. ಹೌದು ಸರ್. ಅದರಿಗೆ ಬಟ್ ಸರ್ ಇನ್ನೊಂದು ನಾನು ಹೇಳಕ್ ಇಷ್ಟಪಡ್ತೀನಿ. ಮೊನ್ನೆ ನಾನು ಕಂಟ್ರಿ ಕ್ಲಬ್ ಅಲ್ಲಿ ಸರ್ ನನಗೆ ಎಲ್ಲೋ 5 ತಿಂಗಳಲ್ಲಿ 2 ಪ್ರತಿನಿಧಿಗಳು ಸ್ವಲ್ಪ ಫೋನ್ ಎತ್ತಿರಲಿಲ್ಲ. ಅವಾಗ ನಾವು ಪ್ರಶ್ನೆ ಮಾಡಿದೆ ಸರ್ ಹಿಂಗಾಗಿದೆ ನನ್ನ ಸಮಸ್ಯೆ ಒಂದೆರಡು ಕಸ್ಟಮರ್ ಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ ನನಗೆ. ಆಮೇಲೆ ನಾನು ಅವ್ರು ಪಾಲಿಸಿ ಮಾಡದೇ ಇದ್ರು ಪರವಾಗಿಲ್ಲ ಸರ್, ಅವ್ರ ಮನೆಗೆ ಹೋಗಿ ಅವ್ರನ್ನ ವಿಚಾರ ಮಾಡಿ ಅವರ ಕಷ್ಟದಲ್ಲಿ ಇದ್ರೆ ಅವ್ರಿಗೆ ಯಾವ ತರ ಏನಾದ್ರು ಕಮ್ಮಿ ಅವ್ರ ಇದು ಗೊತ್ತಿಲ್ಲದೆ ಸಹಾಯ ಮಾಡೋದ್ರ ಜೊತೆಗೆ ನೀವು ಪಾಲಿಸಿ ಮಾಡದೇ ಇದ್ರು ಪರವಾಗಿಲ್ಲ ಆಫೀಸಿಗೆ ಬನ್ನಿ, ಪಾಲಿಸಿ ಮಾಡಿದ್ರು ಪರವಾಗಿಲ್ಲ ಆಫೀಸಿಗೆ ಬನ್ನಿ, ಏನಾರ ಸಮಸ್ಯೆ ಇದ್ರೆ ಹೇಳ್ಕೊಳ್ಳಿ. ಆ ತರ ಒಂದು ಮೋಟಿವೇಶನ್ ಮಾಡೋದ್ರ ಜೊತೆಗೆ ಅವ್ರ ಕಷ್ಟಕ್ಕೆ ನಾನು ಬೆನ್ನೆಲುಬಾಗಿ ನಿಂತ್ಕೊಂಡು ಅವ್ರಿಗೆ ಏನ್ ಬೇಕು ಮಾರ್ಕೆಟ್ ಅಲ್ಲಿ ನೆಕ್ಸ್ಟ್ ಏನೇ ಇದ್ರು ನೀವು ನನ್ನನ್ನ ಪಾಸ್ಪೋರ್ಟ್ ಲಿಸ್ಟ್ ಮಾಡ್ಕೊಳ್ರಿ, ನಾನು ಕಾರ್ ತಗೊಂಡ್ಬರ್ತೀನಿ, ಬೈಕ್ ತಗೊಂಡ್ಬರ್ತೀನಿ, ಹೋಗೋಣ, ನಿಮ್ಗೆ ಏನಾದ್ರು ಇದ್ರೆ ಹೇಳಿ ಅಂತೇಳಿ ಅವ್ರ ಪರವಾಗಿ ನಾನು ನಿಂತ್ಕೊಂಡು ಅದನ್ನ ಸಪೋರ್ಟ್ ಮಾಡ್ತಾ ಇದ್ದೀನಿ ಸರ್. ಹಾಗಾಗಿ ನನಗೆ ತಿಂಗಳಿಗೊಮ್ಮೆ ಅವ್ರ ಫ್ಯಾಮಿಲಿಗಳಿಗೆ ಮನೆಗೆ ಹೋಗಿ ಅವ್ರ ತಂದೆ ಆಗಿರ್ಬೋದು, ಅಣ್ಣ ತಮ್ಮ ಎಲ್ಲರೂ ಪರಿಚಯ ಫ್ಯಾಮಿಲಿ ಫ್ರೆಂಡ್ ತರ ಹಚ್ಕೊಂಡು ಮಾತಾಡ್ಕೊಂಡ್ ಬರ್ತೀನಿ. ಅದರೊಟ್ಟಿಗೆ ಇಲ್ಲಿಗೆ ಬಂದಾಗ ಸಹ ಇದಾರೆ ಅವ್ರೇನೋ ಆರೋಗ್ಯ ಅವ್ರನ್ನ ನಮ್ಮ ಫ್ಯಾಮಿಲಿ ಜೊತೆಗೆ ನನ್ನ ವೈಫ್ ಆಗಿರ್ಬೋದು ಕರ್ಕೊಂಡು ಅವ್ರ ಮನೆಗಾಗಿರ್ಬೋದು ಏನಾದ್ರು ಒಂದು ರೆಕಗ್ನೈಸ್ ಮಾಡೋ ಹಬ್ಬ ಗಿಬ್ಬ ಇದ್ರೆ ಅವ್ರ ಮನೆಗೆ ಸ್ವೀಟ್ ಕೊಡೋದಾಗಿರ್ಬೋದು, ಅವ್ರಿಗೆ ಹೋಗಿ ಶಾಲಾ ಹಾಕೋದು, ಏನೋ ಒಂದು ಮನೇಲೆ ಚಪ್ಪಾಳೆ ಏನೋ ಒಂದು ಮಾಡ್ಕೊಂಡು ಈ ತರ ಮೋಟಿವೇಶನ್ ಮಾಡ್ತಾ ಇದ್ದೀನಿ ಸರ್. ಆಗ ಒಂದು ಮಾತೇ ಇಲ್ಲ ಸರ್, ಎಲ್ಲ ಪಾಸಿಟಿವ್ ಆಗೇ ಬರ್ಬೇಕು ಅಂತ ನನ್ನ ಒಂದು ಆಶಯ ಸರ್. ಅದ್ಭುತ ಸರ್. ಸೊ ಪ್ರಶಾಂತ್ ಅವ್ರು ಈಗ ಒಂದು ಗುರುವಾಗಿ ಮಾತ್ರ ಅಲ್ಲ, ಅವರ ಒಂದು ನಾನು ಒಬ್ಬ ಬ್ರದರ್ ಆಗಿ ಅವರ ಫ್ಯಾಮಿಲಿ ನಾನು ಒಬ್ಬ ಆಗಿ ಅವ್ರಿಗೆ ಒಂದು ಸಹಕಾರ, ಅವ್ರ ವೆಲ್ಫೇರ್ ವಿಚಾರಿಸ್ಕೊಳ್ಳೋ ರೀತಿಯಲ್ಲಿ ಮತ್ತೆ ಅವ್ರಿಗೆ ಎಲ್ಲಿ ಏನೇ ಇದ್ರು ನಾನು ಅವರ ಸಪೋರ್ಟ್ ಕೊಟ್ಟು ಅವ್ರನ್ನ ಮುಂದೆ ನಡೆಯಂತ ಎಲ್ಲ ಒಂದು ಇದರಲ್ಲಿ ನಾವು ಬಹಳ ಅವ್ರನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಒಂದು ಶ್ರಮ ಪಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ. ಸೊ ಹೌದು ಸರ್, ಹೌದು ಸರ್. ಮತ್ತೆ ಈಗ ನಿಮ್ಮ ಆಫೀಸು ಒಂದು ಬಹಳ ವಿಶೇಷವಾದ ಜಾಗದಲ್ಲಿ ಇದೆ. ಮತ್ತೆ ನಿಮ್ಮ ಆಫೀಸಲ್ಲಿ ನಾನು ಲಾಸ್ಟ್ ಟೈಮ್ ಬಂದಿದಾಗ ನೀವು ಕರ್ಕೊಂಡು ಹೋಗಿದ್ರಿ. ಸೊ ಅಲ್ಲಿ ನೀವು ಎಲ್ಲಾ ಒಂದು ಏಜೆಂಟ್ಸ್ ಒಂದು ರ್ಯಾಂಕಿಂಗ್ ಲಿಸ್ಟ್ ಆಗ್ತೀರಾ, ಅದರ ಉದ್ದೇಶ ಏನು ಅಂತ ಒಂದೆರಡು ಮಾತು ಹೇಳ್ಬೋದು. ಪ್ರಶಾಂತ್ ಅವರು ಇಲ್ಲ, ಆಕ್ಚುಲಿ ಎಕ್ಸಿಟ್ ಆಯ್ತು ಅನ್ಸುತ್ತೆ, ಯಾವ್ದೋ ಪ್ರೆಸ್ ಮಾಡಕ್ ಹೋಗಿ.
ಬೇರೆ ಪ್ರಶಾಂತ್ ಎಕ್ಸಿಟ್ ಆಗಿದೆ ಅವರು ಏನೋ ಪ್ರೆಸ್ ಮಾಡಕ್ ಹೋಗಿ ಎಕ್ಸಿಟ್ ಆಗಿದ್ದಾರೆ. ಜಾಯ್ನ್ ಆಗ್ಬೋದು, ರೀಜಾಯ್ನ್ ಆಗ್ಬೋದು ನೋಡು. ಅವರು ಯಾವ್ದಲ್ಲಿ ಇನ್ನೊಂದು ನಂಬರ್ ಇದೆಯಾ ಮಂಜಣ್ಣ ಅವ್ರದ್ದೇನಾದ್ರು? ಇನ್ನೊಂದು ನಂಬರ್ ಕರೆ ಮಾಡಿ. ಮ್ಯೂಟ್ ಮಂಜಣ್ಣ, ಮ್ಯೂಟ್ ಆಗಿದೆ ನಿಮ್ದು. ಸರ್ ಅದೇ ಇವ್ರನ್ನ ನಮ್ಮ ದ್ಯಾಮಣ್ಣ ಗೌಡ ಹಿರೇಮಠ್ ಸರ್ನ ಕೇಳ್ಬೇಕು. ನಂಬರ್ ಇದೆಯಾ ಸರ್? ಬೇರೆ ಇನ್ನೊಂದು ನಂಬರ್ ಅವ್ರದ್ದು ಏನಾದ್ರು ಪ್ರಶಾಂತ್ ಸರ್ದು, ಹಿರೇಮಠ್ ಸರ್ ಅಥವಾ ದ್ಯಾಮಣ್ಣ ಗೌಡ್ರು? ಸರ್ ನಾನು ಕಾಲ್ ಮಾಡ್ತೇನೆ ಬಿಡಿ ಸರ್. ಅಲ್ಲ ಅವ್ರು ಎಕ್ಸಿಟ್ ಆಗಿದ್ದಾರೆ, ಜಾಯ್ನ್ ಆಗಿ. ಎಸ್ ಸರ್, ಕಾಲ್ ಮಾಡಿ. ಅಲ್ಲಿ ಯಾವ್ದಿದೆ ಸರ್ ನಂಬರ್? ಸರ್ ನಿಮ್ಮಲ್ಲಿ ಯಾವ್ದಿದೆ ನಂಬರ್? ಇಲ್ಲಿ ಗೊತ್ತಾಗಲ್ಲ ಏನಪ್ಪ ಸರ್, ಗೊತ್ತಾಗಲ್ಲ ಯಾವ ನಂಬರ್. ಮಾತಾಡಿ 666 ಮಾಡಿದ್ದೀನಿ, ನೋಡ್ತೀನಿ ಸರ್. ನೀವು ಡಯಲ್ ಮಾಡಿದ ನಂಬರ್ ಸದ್ಯ ಕಾರ್ಯನಿರತವಾಗಿದೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ಇಲ್ಲ, ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಂಬರ್ ಅಭಿವ್ಯಕ್ತಿ ವಿರೂಪಾಕ್ಷಪ್ಪ ಸರ್ ಮಾತಾಡಿ, ನೀವು ಮಾತಾಡಿ ನೋಡುವ ಅವ್ರು ಜಾಯ್ನ್. ಸರ್ ನೀವು ಮಾತಾಡಿ, ಯಾರು ಗ್ಯಾಪ್ ಬಿಡೋದ್ ಬೇಡ. ಮಂಜಣ್ಣ ನಿಮ್ದು ಆಯ್ತಾ? ಮಾತಾಡಿ ಸರ್. ಸ್ನೇಹಿತರೆ, ನಿಮ್ಮ ಒಂದು ಜಾಯ್ನ್ ಗೊತ್ತಿಲ್ಲ ಎಂದಿನ ಇವತ್ತು ಯಾಕೋ ನಮ್ದು ಜನಸಂಖ್ಯೆ CLA ಜನಸಂಖ್ಯೆ ತುಂಬಾ ಕಡಿಮೆ ಇದೆ. ಸಾಧ್ಯ ಆಗಿರೋದ್ರಿಂದ ವೀಕೆಂಡ್ ಆಗಿರೋದ್ರಿಂದ ಏನಾದ್ರು ಇರ್ಬೋದೇನೋ. ಇಲ್ಲಿ ಸ್ನೇಹಿತರೆ, ಇಲ್ಲಿ ಈಗ ನಾವು ಸ್ವಲ್ಪ ಸಂಘದ ಬಗ್ಗೆ ಮಾತಾಡೋಣ. ಇಲ್ಲಿ ಎಲ್ಲಾ ಭಾಗವಹಿಸಿರುವ ಎಲ್ಲಾ CLAಗಳು, ನಮ್ದು CWA ಸಂಘಟನೆ ಶುರುವಾಗಿ 15 ವರ್ಷ ಆಗಿದೆ. ಪ್ರಶಾಂತ್ ಅವ್ರು ಬಂದ್ರು. ಪ್ರಶಾಂತ್ ಯಾಕೆ ಏನಾಯ್ತು? ಸರ್ ಇದು ಮಾಡ್ಕೊಂಡು ಇಲ್ಲಿ ಕಂಟಿನ್ಯೂ ಮಾಡಿ ಮಂಜುನಾಥ್ ಅವ್ರನ್ನ ಮುಗಿಸಿ. ಇನ್ನೊಂದು 10 ನಿಮಿಷ ಟೈಮ್ ಇದೆ ನಿಮಗೆ, ಮುಗಿಸಿ ಆಮೇಲೆ ಬೇರೆ ಕ್ವಶನ್ ಇದ್ರೆ ಕೇಳಿ. ಮುಂಜಾನೆ ಏನೋ ಕ್ವಶನ್ಸ್ ಕೇಳ್ತಾ ಇದಕ್ಕೆ ಆನ್ಸರ್ ಆಯ್ತಾ? ಪ್ರಶಾಂತ್ ಸರ್, ನೀವು ನಿಮ್ಮ ಆಫೀಸ್ ಬಹಳ ಅದ್ಭುತವಾಗಿ ಸಿಸ್ಟಮ್ಯಾಟಿಕ್ ಆಗಿ ಮೈಂಟೈನ್ ಮಾಡ್ತಿದ್ದೀರಾ. ಮತ್ತೆ ನಿಮ್ಮ ಆಫೀಸ್ ಅಲ್ಲಿ ಒಂದು ಏಜೆಂಟ್ಸ್ ಒಂದು ಪ್ರತಿನಿತ್ಯ ರ್ಯಾಂಕಿಂಗ್ ಲಿಸ್ಟ್ ಹಾಕಿದ್ದೀರಾ. ಅದರ ಒಂದು ಉದ್ದೇಶ ಮತ್ತೆ ಅದನ್ನ ಹೇಗೆ ನಿಮ್ಗೆ ಅನುಕೂಲ ಆಗ್ತಿದೆ, ಒಂದೆರಡು ಮಾತು ಅದ್ರ ಬಗ್ಗೆ ಹೇಳ್ಬೋದು. ನಮ್ಮ CLS ಅದರಿಂದ ಉಪಯೋಗ ಆಗ್ಬೋದು ಸರ್. ಅದೇ ಎವ್ರಿ ಮಂತ್ ನಾನು ಮೀಟಿಂಗ್ ಮಾಡೋದ್ರ ಜೊತೆಗೆ ಇದನ್ನ ರ್ಯಾಂಕಿಂಗ್ ಲಿಸ್ಟ್ ಹಾಕೊಂಡಾಗ ಇದರಲ್ಲಿ ಯಾರು ಕಡಿಮೆ ಬಿಸ್ನೆಸ್ ಅಲ್ಲಿ ಇದಾರೋ ಅವ್ರನ್ನ ಯಾವ ರೀತಿ ಅವ್ರನ್ನ ಪುಷ್ ಅಪ್ ಮಾಡ್ಬೇಕು, ಅವ್ರನ್ನಲ್ಲಿ ಏನ್ ಮೈನಸ್ ಆಗಿದೆ ಅನ್ನೋದನ್ನ ನಾನು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ ಅವ್ರನ್ನ ಸ್ವಲ್ಪ ಪುಷ್ ಅಪ್ ಮಾಡಕ್ ಪ್ರಯತ್ನ ಮಾಡ್ತೀನಿ ಸರ್. ಚೆನ್ನಾಗಿ ಯಾರು ಪ್ರಾಡಕ್ಟ್ ನಾಲೆಡ್ಜ್ ಇಟ್ಕೊಂಡಿದ್ದಾರೆ, ಅವ್ರಿಗೆ ನಾಲೆಡ್ಜ್ ಇದೆ, ಮಾತಾಡ್ಲಿಕ್ಕೆ ಕಮ್ಯುನಿಕೇಶನ್ ಮೋಟಿವೇಶನ್ ಮಾಡ್ತಾರೋ ಅವ್ರನ್ನ ಸ್ವಲ್ಪ ಕಡಿಮೆ ಮಾಡಿ, ಯಾರು ಡಲ್ ಇದಾರೋ ಅವ್ರನ್ನ ಮೋಟಿವೇಶನ್ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ ಸರ್. ಈಗ ನಮ್ಮಲ್ಲಿ ಎವ್ರಿ ಒನ್ ಬ್ರಾಂಚ್ ಅಲ್ಲಿ ಸ್ಟಾರ್ ಆಫ್ ದಿ ಮಂತ್, ಆಮೇಲೆ ಎವ್ರಿ ಇಯರ್ ಪ್ರೀಮಿಯಂ ಹೈಯೆಸ್ಟ್ ಯಾರು ಇರ್ತಾರೋ, ನಂಬರ್ ಆಫ್ ಪಾಲಿಸೀಸ್ ಹೇಗಿರುತ್ತೋ ಅದೇ ತರ ನಾನು ನಮ್ಮ ಬ್ರಾಂಚ್ ಅಲ್ಲಿ, ನಮ್ಮ ಒಂದು ಆಫೀಸ್ ಅಲ್ಲಿ ಈ ತರ ಪ್ಲಾನ್ ಮಾಡ್ಕೊಂಡು ಅವ್ರನ್ನ ಮೋಟಿವೇಶನ್ ಮಾಡ್ತೀನಿ ಸರ್. ವೆರಿ ಗುಡ್ ಸರ್, ಸೂಪರ್. ಸೊ ಇದರಿಂದ ಬಹಳ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಮತ್ತೆ ನಮ್ಮ ಪ್ರತಿಯೊಂದು CLA ಈ ರೀತಿ ಒಂದು ಮಾಡುವಾಗ ಎಲ್ಲರೂ ಸಹ CLS ಬ್ರಿಗೇಡ್ ಮೆಂಬರ್ಶಿಪ್ ಆಗೋದಲ್ಲಿ ಏನ್ ಸಮಸ್ಯೆನೇ ಇಲ್ಲ ಅಂತ ಒಂದು ಸಂದೇಶ ಹೇಳಿಕ್ಕೆ ಇಷ್ಟಪಡ್ತೀರಾ ಅಲ್ವಾ ಸರ್? ಕರೆಕ್ಟ್ ಸರ್. ಓಕೆ ಸರ್, ನನಗೆ ಕೇಳಿದಂತ ಸರ್ ಸ್ವಲ್ಪ ಪ್ರಶ್ನೆ ಅರ್ಥ ಆಗ್ಲಿಲ್ಲ ಸರ್, ಕನ್ಫ್ಯೂಸ್ ಆಯ್ತು, ಸಾರಿ. ಅಂದ್ರೆ ಅಲ್ಲ, ನೀವು ನಿಮ್ ರೀತಿಯಲ್ಲಿ ಆಫೀಸ್ ಮೈಂಟೈನ್ ಮಾಡೋದ್ರಿಂದ ನಮ್ಮ CLS ಪ್ರತಿಯೊಬ್ರು ಒಂದು ಬ್ರಿಗೇಡ್ಶಿಪ್ ಆಗ್ಲಿಕ್ಕೆ ಅನುಕೂಲ ಆಗತ್ತೆ ಅಂತ ನಾನು ಹೇಳ್ದೆ. ನೀವು ಅದಕ್ಕೆ ಮಾದರಿ ನೀವು ಅಂತ ಹೇಳ್ದೆ. ಕರೆಕ್ಟ್ ಸರ್. ಥ್ಯಾಂಕ್ ಯು ಸರ್. ಕರೆಕ್ಟ್ ಇದೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಪ್ರಶಾಂತ್ ಅವ್ರೆ, ನೀವು ಬಹಳ ತುಂಬಾ ಕಡಿಮೆ ಅವಧಿಯಲ್ಲಿ 2023ನೇ ಇಸ್ವಿಯಲ್ಲಿ ನೀವು CLA ತಗೊಂಡ್ರಿ.
ಅಲ್ವಾ? ಸಿ ಎಲ್ ಹಾ, ಸರ್. ಆಗ್ಬಿಟ್ಟು ಕೆಲವು 3 ವರ್ಷದಲ್ಲೇ ನೀವು ಬ್ರಿಗೇಡ್ ಆಗಿ ಅಚೀವರ್ ಆಗಿದ್ದೀರಾ. ಈಗ ಎಲ್ಲಾ ವಿಭಾಗದಲ್ಲಿ ನಾವು ಅಬ್ಸರ್ವ್ ಮಾಡಿದಂಗೆ ಪ್ರತಿಯೊಂದು ವಿಭಾಗದಲ್ಲಿ 180, 200 ಜನ, 220 ಜನ ಸಿ ಎಲ್ ಎಗಳು ಇರ್ತಾರೆ. ನಮಗೆ ಎಲ್ಲಾ ಕಡೆ ಬರೋದು ಕಾಮನ್ ಪ್ರಶ್ನೆ ಏನಪ್ಪಾ ಅಂದ್ರೆ, ಸರ್ ನಾವು ಮಾಡಿದ ನೇಮ ಪ್ರತಿನಿಧಿಗಳು ಉಳಿಯೋದಿಲ್ಲ, ಮಾಡೋದು ಏಜೆನ್ಸಿ ರಿಕ್ರೂಟ್ಮೆಂಟ್ ತುಂಬಾ ಕಷ್ಟ, ಹಾಗಾಗಿ ನಮ್ಗೆ ಸಿ ಎಲ್ ಎಗಳು ಯಾಕೆ ಸಕ್ಸಸ್ ಆಗ್ತಾ ಇಲ್ಲ ಅಂತೇಳಿ ನಾವು ತುಂಬಾ ಜನದ್ದು ಸಿ ಎಲ್ ಎಗಳು ನಮ್ದು ಮಾಮೂಲಿ ಇದು ಪ್ರಶ್ನೆ ಆಗಿದೆ. ಅಂತವ್ರಿಗೆ ನೀವು ಹೆಂಗೋ ಸಿ ಎಲ್ ಆಗ್ಬಿಟ್ಟು ಏನ್ ಹೇಳಿಕ್ ಬಯಸ್ತೀರಾ? ಸರ್, ಯಾವುದೇ ಒಂದು ಒಳ್ಳೆ ಕ್ವಶನ್ ಸರ್, ತುಂಬಾ ಇಷ್ಟ ಆಯ್ತು ನನಗೆ ಪ್ರಶ್ನೆ. ಯಾವುದೇ ಒಬ್ಬ ಪ್ರತಿನಿಧಿಯಾಗಿ ಕ್ಲಬ್ ಮೆಂಬರ್ ಆಗಿ ಸಿ ಎಲ್ ಆಗಿ ಆಯ್ಕೆ ಆಗ್ಬೇಕಾದ್ರೆ ಅವ್ರು ಹೇಗೆ ಕ್ಲಬ್ ಮೆಂಬರ್ ಆಗ್ಬೇಕಾದ್ರೆ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿರ್ತಾರೋ, ಇದೇ ತರ ಸಿ ಎಲ್ ಆಗಿ ಪ್ಲಾನ್ ಮಾಡ್ಕೊಳ್ಳೋದು ಒಂದು ಕಾನ್ಸೆಪ್ಟ್ ಸರ್. ಅದರೊಟ್ಟಿಗೆ ಇವರು ವರ್ಷದ ಒಂದು ಪ್ಲಾನ್ ಅನ್ನ ಮಾಡ್ಕೋಬೇಕು. ಅಂದ್ರೆ ಯಾವ ರೀತಿ ನಾವು ಈ ಏಜೆಂಟ್ರನ್ನ ಉಳ್ಕೊಳ್ಳೋಕೆ ಏನ್ ಮಾಡ್ಬೇಕು, ಈ ಪ್ಲಾನ್ ಅನ್ನ ವರ್ಷಕ್ಕೆ ಯಾವ ರೀತಿ ನಾವು ಸ್ವಲ್ಪ ಕನ್ಫ್ಯೂಸ್ ಆಯ್ತು, ಸಾರಿ, ಇನ್ನೊಂದ್ಸಲ ಪ್ರಶ್ನೆ ಮಾಡಿ ಸರ್. ಈಗ ಏನಾಗಿದೆ, ನಮ್ ಕಾಮನ್ ಪ್ರಶ್ನೆ ಏನಾಗಿದೆ ಪ್ರಶಾಂತ್ ಅವ್ರೆ ಅಂದ್ರೆ, ಯಾವುದೇ ಸಿ ಎಲ್, ನಮ್ಮ ಹಿರಿಯ ಸಿ ಎಲ್ ಎಗಳು 1 ಅಥವಾ 2 ಏಜೆಂಟ್ ಪ್ರತಿನಿಧಿಗಳು ಇಟ್ಕೊಂಡಿರ್ತಾರೆ. ಆಮೇಲೆ ಹೊಸ ಏಜೆಂಟ್ ಆದ ಸಿ ಎಲ್ ಎಗಳು ಆದರೂ ಸರ್ ನಮ್ಗೆ ಏಜೆಂಟ್ ರಿಕ್ರೂಟ್ಮೆಂಟ್ ಮಾಡೋದು ತುಂಬಾ ಕಷ್ಟ ಆಗ್ತಿದೆ, ಮಾಡಿದ್ರೆ ಯಾವ್ದು ಸಕ್ಸಸ್ ಆಗ್ತಾ ಇಲ್ಲ, ಅದಕ್ಕೆ ನಮಗೆ ಸಿ ಎಲ್ ಎನೇ ನಮಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಬೇಜಾರಾಗ್ತಿದೆ ಅಂತ ಹೇಳಿ ಅಂತವ್ರಿಗೆ ನೀವು ಹೆಂಗು ಸಿ ಎಲ್ ಎ ನೀವು ತಗೊಂಡು 2 ವರ್ಷದಲ್ಲಿ ಆತರ ಏನ್ ಹೇಳಿಕ್ ಬಯಸ್ತೀರಾ ಅಂತ ಹೇಳಿ. ಅಂತವ್ರಿಗೆ ಏನ್ ಹೇಳಿಕ್ ಸರ್, ಒಳ್ಳೆ ಬಯಸ್ತೀರಾ ಪ್ರಶ್ನೆ. ಅಂತ. ಸಾರಿ, ನನಗೆ ಈಗ ಅರ್ಥ ಆಯ್ತು. ಈ ಒಂದು ಪ್ರಶ್ನೆಗೆ ನಾನ್ ಹೇಳೋದು ಸರ್, ಈಗ ನೀವೆಲ್ಲ ಸೀನಿಯರ್ಸ್ ಇದ್ದೀರಾ, ನಾನ್ ಹೆಂಗಂತ ಹೇಳ್ತಾ ಇದ್ದೀರಾ, ನಾನ್ ಹೇಳೋದು ಅವರು ಪ್ಲಾನ್ ಪ್ರಕಾರ ಆ ಒಂದು ಪಾಸ್ಪೆಕ್ಟಿವ್ ಲಿಸ್ಟ್ ಪ್ರತಿನಿಧಿಗಳನ್ನ ಹೇಗೆ ಮಾಡ್ಕೊಳ್ತಾರೋ, ಅವ್ರನ್ನ ಯಾವ ರೀತಿ ಈ ಏಜೆಂಟ್ರನ್ನ ಮಾಡ್ಲಿಕ್ಕೆ ಮೋಟಿವೇಶನ್ ಮಾಡ್ಬೇಕು ಅನ್ನೋದನ್ನ ಫೇಲ್ಯೂರ್ ಆಗಿರ್ತಾರೆ ಅಂತ ನನ್ನ ಒಂದು ಅನಿಸಿಕೆ ಸರ್. ಎಲ್ಲೋ ಒಂದ್ ಕಡೆ ಅವರು ಹೇಳ್ತಕ್ಕಂತ ರೀತಿ, ಆ ವಾಸ್ತವ ಜಾಗ ಅಂತಾರಲ್ಲ ಸರ್, ಅವ್ರನ್ನ ಎಲ್ಲಿ ಯಾವ ಜಾಗದಲ್ಲಿ ಅವ್ರು ಇರ್ತಕ್ಕಂಥ ಜಾಗದಲ್ಲಿ ಯಾವತ್ತೂ ಮೀಟ್ ಆಗ್ಬಾರ್ದು. ಮೀಟ್ ಆಗ್ಬೇಕು ಅನ್ನೋದಾದ್ರೆ ಅವ್ರು ಇರ್ತಕ್ಕಂಥ ಜಾಗದಲ್ಲಿ ಕರ್ಕೊಂಡು ಹೋಗ್ಬೇಕು. ಅಂದ್ರೆ ನಮ್ಮ ಒಂದು ವಾಸ್ತವ ಜಾಗದಲ್ಲಿ ಕರ್ಕೊಂಡು ಅವ್ರನ್ನ ಮೈಂಡ್ ಬದಲಾವಣೆ ಆಗ್ತಕ್ಕಂಥ ವಿಚಾರಗಳನ್ನ, ಎಕ್ಸಾಂಪಲ್ ಬೇರೆ ಬೇರೆ ಪ್ರತಿನಿಧಿಗಳು ಯಾವ ಅರ್ನ್ ಮಾಡ್ತಾ ಇದ್ದಾರೋ, ಹೇಗೆ ಅವರು ಕಮಿಷನ್ ಪಡಿತಾ ಇದ್ದಾರೋ, ಆತರ ಅವ್ರನ್ನ ತೋರಿಸಿ ಮೋಟಿವೇಶನ್ ಮಾಡಿ ಉತ್ತಮವಾದ ಒಂದು ಪ್ಲಾನ್ ಪ್ರಕಾರ ಮಾಡಿದ್ದೇ ಆದಲ್ಲಿ ಏಜೆಂಟ್ ರಿಕ್ರೂಟ್ಮೆಂಟ್ ಆಗೇ ಆಗುತ್ತೆ ಸರ್. ಫೇಲ್ಯೂರ್ ಆಗನ್ನ ಮಾತೆಲ್ಲ. ನಮ್ಮಲ್ಲೇ ಏನೋ ಒಂದು ತಪ್ಪಿರುತ್ತೆ, ನಾವ್ ಹೇಳೋ ರೀತಿನೇ ತಪ್ಪಾಗಿರ್ಬೋದು. ಇದನ್ನ ನಾನು ಹೇಳೋದು, ಹೆಚ್ಚಿನ ಒಂದು ಸೀನಿಯರ್ ಅಲ್ಲಿ ಟ್ರೈನಿಂಗ್ ಅನ್ನ ಅಟೆಂಡ್ ಆಗಿ MM ಇರ್ಬೋದು, RM ಆಗಿರ್ಬೋದು, ಇವ್ರನ್ನೆಲ್ಲರ ಜೊತೆಗೆ ಸ್ವಲ್ಪ ಒಡನಾಟ ಇರ್ಬೇಕು ಸರ್. ನಾನು ಕಂಡ್ಕೊಂಡಂಗೆ ನಾನು ಬರೀ ಬ್ರಾಂಚ್ ಅಲ್ಲಿ ಲಿಯಾಫಿ ಅದು ಅನ್ಕಂತಾನೆ ಸಂಘಟನೆಯಲ್ಲಿ ಇದ್ದೆ. ಯಾವಾಗ ಇದೆಲ್ಲ ಬಿಟ್ಟು CLA ತಗೊಂಡ ಇವತ್ತು ನಿಜವಾಗ್ಲು ನಿಮ್ಗಳೆಲ್ಲ ಪರಿಚಯ ಆಯ್ತು ಸರ್. ನಾನು ಒಂದು ಕರ್ನಾಟಕದಾದ್ಯಂತ ಒಬ್ಬ ಹೊಸ ಹುಡುಗ ಅನ್ನೋ ಒಂದು ನಿಮ್ಮನ್ನ ಗುರುತಿಸಿದ್ರಿ. ಇದೇ ರೀತಿ ಒಂದು CLA ಒಳಗ ಬೆಳಿಬೇಕು ಅನ್ನೋ ಒಂದು ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ಇನ್ನೂ ಜಾಸ್ತಿ ಕೊಟ್ರಿ ಅಂತ ಅನ್ಕೊಂಡಿದೀನಿ ಸರ್. ಸರಿಯಾದ ಕೆಲಸ ಮಾಡ್ಬೇಕು ಅಷ್ಟೇ ನಾನು ಹೇಳ್ತಾ ಇರೋದು. ಒಂದು ಪಾಸ್ಪೆಕ್ಟಿವ್ ಲಿಸ್ಟ್ ಮಾಡ್ಕೊಂಡು ಅವ್ರನ್ನ ಸಂಪರ್ಕ ಚೆನ್ನಾಗಿ ಮಾಡ್ಕೊಂಡು ಫಾಲೋ ಅಪ್ ಮಾಡಿದ್ರೆ ಹಾಗೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಸರ್. ಓಕೆ, ನೀವು ಇದುವರೆಗೂ ಎಷ್ಟು ಪ್ರತಿನಿಧಿಗಳು ನೇಮಕ ಮಾಡಿದ್ದೀರಾ? ನೇಮಕ ಮಾಡಿದ ಒಬ್ಬ ಪ್ರತಿನಿಧಿಗಳು ಕೂಡ ನಿಮ್ಮ ಆಕ್ಟಿವ್ ಅಲ್ಲಿ ಇದಾರ ಅಥವಾ ಟರ್ಮಿನೇಟ್ ಆಗಿ ಹೋಗಿದಾರಾ? ಅದ್ರ ಬಗ್ಗೆ. ಒಳ್ಳೆ ಪ್ರಶ್ನೆ ಸರ್. ನಾನು ಸುಮಾರು ಈಗ 2023 CLA ಆಗಿ ಇವತ್ತಿನವರೆಗೂ 25 ಜನ ಏಜೆಂಟ್ನ ಅಪಾಯಿಂಟ್ ಮಾಡ್ಕೊಂಡಿದ್ದೆ. ಅದರಲ್ಲಿ 7 ಜನ ಎಕ್ಸಿಟ್ ಆಗಿದ್ದಾರೆ, 18 ಜನ ಆಕ್ಟಿವ್ ಅಲ್ಲಿ ಇದ್ದಾರೆ. ಅದರಲ್ಲಿ 12 ಜನ ಭೀಮಾಸಖಿ ಇದ್ದಾರೆ. ಉಳಿದಂತವರೆಲ್ಲ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ಇನ್ನ ಮುಂದಿನ ಗುರಿ ಅವಾಗ್ಲೇ ಹೇಳ್ದಂಗೆ 50 ಜನ ಈ ವರ್ಷ ಕಂಪ್ಲೀಟ್ ನನ್ನ ಟೀಮ್ ಅಲ್ಲಿ ಇರಬೇಕು ಅನ್ನೋ ಒಂದು ಹೇಮ್ ಇದೆ. ಅದರೊಟ್ಟಿಗೆ ನಾನು ಗೋಲ್ಡ್ ಬ್ರಿಗೇಡ್ ಆಗೋ ಒಂದು ಕನಸನ್ನ ಹೊತ್ಕೊಂಡಿದ್ದೀನಿ. ಈಗ ಆಲ್ಮೋಸ್ಟ್ ನಾನು ಇನ್ನೊಂದು 2 ತಿಂಗಳಲ್ಲಿ ನನ್ನ ಕ್ಲಬ್ ಮೆಂಬರ್ಗೆ ಏನ್ ಬೇಕೋ ಅದನ್ನ ಫುಲ್ಫಿಲ್ ಮಾಡ್ಕೊಂಡು, ಅದರೊಟ್ಟಿಗೆ ಡಿಸೆಂಬರ್ ಒಳಗೆ ನನ್ನ ಒಂದು ಪ್ರತಿನಿಧಿಗಳಿಗೆ ಈಗ ಒಂದು 6 ಜನನ 2 ಲಕ್ಷ ಪ್ರೀಮಿಯಂ ತರೋದ್ರ ಜೊತೆಗೆ ಅದೇನ್ ಫುಲ್ಫಿಲ್ ಇರುತ್ತೆ ಅದನ್ನ ನಾನು ನಮ್ಮ ತಿಪ್ಪೇಸ್ವಾಮಿ ಸರ್ ಆಗಿರ್ತಕ್ಕಂಥ ಶಿವಮೊಗ್ಗ ವಿಭಾಗದ ಒಬ್ಬ ಒಳ್ಳೆ ಡೈನಾಮಿಕ್, ನಮಗೆ ಪ್ರತಿಯೊಂದು
ಪರ್ಸನಲ್ ಆಗಿ ಅವರು ನಮ್ಮ ವಾಟ್ಸಪ್ ಕಳಿಸೋದ್ರ ಜೊತೆಗೆ ನೀವು ಇಷ್ಟು ಹತ್ರ ಬಂದಿದ್ದೀರಾ, ಇಷ್ಟು ಪಾಲಿಸಿಗಳನ್ನ ಮಾಡಿಸಿ, ಇಷ್ಟು ಏಜೆಂಟ್ ಮಾಡ್ತಾರೆ ಅಂತ ನನಗೆ ಪಾಯಿಂಟ್ ಟು ಪಾಯಿಂಟ್ ನನಗೆ ಪರ್ಸನಲ್ ಆಗಿ ಕಳಿಸೋದ್ರ ಜೊತೆಗೆ ಏನಾದ್ರು ಕನ್ಫ್ಯೂಷನ್ಸ್ ಇದ್ರೆ ಕ್ಲಿಯರಿಟಿ ಕೊಡ್ತಾರೆ. ಅದರೊಟ್ಟಿಗೆ ನನ್ನ ಬ್ರಾಂಚ್ ಅಲ್ಲಿ ಇರ್ತಕ್ಕಂಥ ಹಿರೇಮಠರು ಇದ್ದಾರೆ, ದ್ಯಾಮನಗೌಡರು ಇದ್ದಾರೆ, ನಮ್ಮ ಸ್ನೇಹಿತರು ಬೆಟ್ಟಪ್ಪ ಇದ್ದಾರೆ, ಇವ್ರನ್ನೆಲ್ಲರನ್ನೂ ನಾನು ಸಂಪರ್ಕ ಮಾಡ್ತೀನಿ. ಸರ್ ಸರ್ ಅಣ್ಣ ಇವೆರಡು ಪದಗಳನ್ನ ನಾನು ಜಾಸ್ತಿ ಯೂಸ್ ಮಾಡ್ಕೊಂಡು ಇವರೊಟ್ಟಿಗೆ ನಾನು ಡಿಸ್ಕಸ್ ಮಾಡಿ ಒಂದು ಐಡಿಯಾಸ್ ಗಳನ್ನ ತಗೊಂಡು ಕೆಲಸ ಮಾಡ್ತಾ ಇದ್ದೇನೆ ಸರ್. ಓಕೆ, ನಿಮ್ಮ ಸಿ ಎಲ್ ಆಗಿ ನಿಮ್ಮ ದಿನಚರಿ ಪ್ರತಿದಿನ ನಿಮ್ಮ ದಿನಚರಿ ಹೇಗಿರುತ್ತೆ ಅಂತ ಹೇಳ್ಬೋದಾ? ಥ್ಯಾಂಕ್ ಯು ಸರ್. ನನಗೆ ಬಹಳ ಆತುರ ಇತ್ತು, ಈ ಒಂದು ಯಾರು ಪ್ರಶ್ನೆ ಕೇಳ್ತಾ ಇಲ್ಲಲ್ಲ ಅಂತ ಫಸ್ಟ್ ನಿಮಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಸರ್. ಇಷ್ಟು ಜನದಲ್ಲಿ ಯಾರು ಕೇಳಿರ್ಲಿಲ್ಲ, ನಾನು ಹೇಳ್ಬೇಕನ್ನ ಆತುರ ಅವಾಗ್ಲಿಂದಾನು ಇತ್ತು. ಸರ್ ನಾನು 79 ಅಲ್ಲಿ ಬರ್ತು, ಇವತ್ತಿಗೆ 47 ಕಂಪ್ಲೀಟ್ ಮಾಡ್ಕೊಂಡು ಮೊನ್ನೆ 5/7 ನನ್ನ ಬರ್ತ್ಡೇ ಮುಗಿತ್ತು, 48 ಪಾದಾರ್ಪಣೆ ಮಾಡಿದ್ದೀನಿ. ನಾನು ಮೂಲತಃ ಸ್ಪೆಷಲ್ ಅಂದ್ರೆ ಹ್ಯಾಪಿ ಬರ್ತ್ಡೇ ಸರ್. ಥ್ಯಾಂಕ್ ಯು ಸರ್. ಆ ದಿನ ಹೈಸ್ಕೂಲು ಕಾಲೇಜ್ ಡೇಸ್ ಅಲ್ಲಿ ನಾನು ಕ್ರಿಕೆಟ್ ಪ್ಲೇಯರ್ ಸರ್. ನನಗೆ ನನ್ನ ಸ್ನೇಹಿತರೆಲ್ಲ ನನಗೆ ಬೌಲರ್ ಆಗಿ ನನ್ನನ್ನು ಆಯ್ಕೆ ಮಾಡ್ಕೊಂಡು ನನ್ನ ಕ್ರಿಕೆಟ್ ಅಲ್ಲಿ ಕೊಡ್ಕೋತಾ ಇದ್ರು. ನನಗೆ ಸಿಕ್ತಿದ್ದೆ ಕೊನೆಗೆ ಕ್ರಿಕೆಟ್ ಅಲ್ಲಿ ಗೊತ್ತಲ್ಲ ಸರ್, ಬೌಲರ್ಗೆ ಸಿಕ್ತಿದ್ರೆ 4-5 ಬಾಲ್ ಸಿಕ್ತಿತ್ತು, ಮ್ಯಾಚ್ ವಿನ್ ಮಾಡಕ್ ಬೇಕಿತ್ತು. ಅಲ್ಲಿ ಯಾರೋ ಒಬ್ಬ ಬ್ಯಾಟ್ಸ್ಮನ್ 50-60 ರನ್ ನೋಡಿದ ನೀರು ಆಗ್ತಿರ್ಲಿಲ್ಲ ಸರ್. ನಾನು ಕೊನೆ ಬಾಲ್ ಅಲ್ಲಿ 2-3 ಸಿಕ್ಸ್ ಹೊಡ್ಕೊಂಡು ಹೀರೋ ಆಗ್ಬಿಡ್ತಿದ್ದೆ. ನಾನು ಆತರ I-25 ಆಗ್ತಿದ್ದೆ. ಕೆಲವು ನಮ್ಮ ಪ್ರತಿನಿಧಿಗಳು ನಮ್ಮ ಹರಿಹರ ಬ್ರಾಂಚ್ ಅಲ್ಲಿ ಅಷ್ಟೇ. ಈಗ ನಮಗೆ ಮೊನ್ನೆ ಮೂನಾರ್ ಕ್ವಾಲಿಫೈ ಆಗ್ಲಿಕ್ಕೆ ನಾನು ಆಲ್ರೆಡಿ ಟಾರ್ಗೆಟ್ ಒಪ್ಕೊಂಡಿದ್ದೆ. ಅಲ್ಲಿ ಮಲ್ನಾಡ್ ಸಿರಿ ಒಂದು ಇದರಲ್ಲಿ ಮೀಟಿಂಗ್ ಇತ್ತು, ZM ಆನರಿಂಗ್ 5 ಪಾಲಿಸಿ ಮಾಡ್ಕೊಂಡೆ. ಸ್ಟೆಪ್ ಬೈ ಸ್ಟೆಪ್ ನಾನು ಈ ಒಂದು 12 ಪಾಲಿಸಿನ ಮೊನ್ನೆ ಕಂಪ್ಲೀಟ್ ಮಾಡ್ಕೊಂಡು ಮುನಾರ್ಗೂ ಕ್ವಾಲಿಫೈ ಆಗಿದ್ದೀನಿ ಸರ್. ಅದರೊಟ್ಟಿಗೆ ನನ್ನ ದಿನಚರಿ ಕೇಳಿದ್ರಿ, ನನಗೆ ಖುಷಿ ಆಯ್ತು. ಬೆಳಗ್ಗೆ ನಾನು 6-6:30 ಎದ್ದೇಳ್ತೀನಿ ಸರ್. ನನ್ನ ಹರಿಹರದಲ್ಲಿ ಒಂದು ಕ್ಲಬ್ ಇದೆ. ಈಗ ಕ್ರಿಕೆಟ್ ಕಡಿಮೆ ಮಾಡಿ ಶಟ್ಲ್ ಕೋರ್ಟಿಗೆ ಹೋಗ್ತೀನಿ ಸರ್. ಅಲ್ಲ ನಮ್ಮ ಸ್ನೇಹಿತರು ಇದಾರೆ, ಅವ್ರ ಜೊತೆಗೆ ನಾನು 6:30 ಸ್ಟಾರ್ಟ್ ಮಾಡಿ 8 ಗಂಟೆ ತನಕ ಕ್ಲಬ್ ಅಲ್ಲಿ ಶಟ್ಲ್ ಆಡ್ತೀನಿ ಸರ್. 8-8:30 ಒಂದು ರೌಂಡ್ ಮಾರ್ಕೆಟಿಂಗ್ ಹೋಗ್ತೀನಿ. ಸರ್ಕಲ್ ಅಲ್ಲಿ ಯಾರು ನನ್ನ ಕಸ್ಟಮರ್ನ ಮೀಟ್ ಆಗ್ತೇನೆ, ಇಲ್ಲ ಅಂದ್ರೆ ದಿನಕ್ಕೊಬ್ಬರ ಏಜೆಂಟ್ರು ಮನೆಗಳಿಗೆ ಯಾರು ಮೈನಸ್ ಇದಾರೋ ಅವ್ರ ಮನೆಗೆ ಹೋಗಿ ಹಾಫ್ ಅನ್ ಅವರ್ ಕೂತ್ಕೊಂಡು ಟೀ ಕುಡಿದು ಅವ್ರು ಮಾತಾಡಿಸಿ ಅವ್ರ ಮೋಟಿವೇಶನ್ ಮಾಡಿ ಬರ್ತೀನಿ. 9 ಗಂಟೆಗೆ ಮನೆಗೆ ಬಂದ್ರೆ ನಮ್ಮ ವೈಫ್ ಮಕ್ಕಳು ಆಲ್ರೆಡಿ ಶಾಲೆ ಕಳಿಸ್ತಿರ್ತಾರೆ. ಆಲ್ರೆಡಿ 10 ಗಂಟೆ ನಾನು ರೆಡಿಯಾಗಿ ನನ್ನ ಕೆಲ್ಸಕ್ಕೆ ನಾನು ಆಫೀಸಿಗೆ ಬಂದು ಜಾಯ್ನ್ ಆಗ್ತೀನಿ. ಈಗ ಹೇಳ್ದಂಗೆ ಪಿಗ್ಮಿ ಕಲೆಕ್ಟ್ ಮಾಡೋದು 10ರಿಂದ 10:30 ಬ್ಯಾಂಕ್ ಓಪನ್ ಆಗುತ್ತೆ ಸರ್. ನನ್ನ ಬ್ಯಾಂಕ್ ನನ್ನ ಆಫೀಸ್ ಕೆಳಗೆ ಇದೆ, ನಮ್ಮ ಸ್ನೇಹಿತರೆಲ್ಲ ಮಾಡಿರ್ತಕ್ಕಂಥ ಬ್ಯಾಂಕು. ಅವಾಗ ನಾವು 5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದು, ಇವತ್ತಿಗೆ 6 ಕೋಟಿ ಟ್ರಾನ್ಸಾಕ್ಷನ್ ನಡೀತಾ ಇದೆ 14 ವರ್ಷದಲ್ಲಿ. ಅಲ್ಲಿ ನನ್ನ ದಾಪುಗಾಲಿ ಇದೆ, ಅಲ್ಲೆಲ್ಲ ಇನ್ಸೂರೆನ್ಸ್ ಆಗಿರ್ಬೋದು, ನನ್ನ ಪ್ರತಿನಿಧಿಗಳಿದ್ದಾರೆ ಅಲ್ಲಿನೂ ಇದ್ದಾರೆ. ಈಗ 10-11 ಗಂಟೆಗೆ ನನ್ನ ಕೆಲಸನಲ್ಲಿ ಬ್ಯಾಂಕಿನ ಕೆಲಸ ಮುಗಿಸ್ಕೊಂಡು 11 ಗಂಟೆಗೆ ಆಫೀಸಿಗೆ ಬರ್ತೀನಿ. ನಮ್ಮ ಅಸಿಸ್ಟೆಂಟ್ ಆಲ್ರೆಡಿ ಆಫೀಸ್ ಓಪನ್ ಮಾಡ್ಕೊಂಡು ಇನ್ವಾಯ್ಸ್ ಆಗಿರ್ಬೋದು ಪ್ರತಿಯೊಂದು ನನ್ನ ಟೇಬಲ್ ಇಟ್ಕೊಂಡು ಲೆಕ್ಕ ಕೊಡ್ತಾರೆ. ತದನಂತರ ಮುಂದೆ ಇವತ್ತಿನ ಕಾರ್ಯಕ್ರಮ ಏನನ್ನೋದನ್ನ ಆಲ್ರೆಡಿ ಬೆಳಗ್ಗೆ 6:00 ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. 12-12:30 ಆಫೀಸಿಗೆ ಹೋಗಿ ಅಲ್ಲೇನಾದ್ರೂ ಮೀಟಿಂಗ್ ಇದ್ರೆ BM ಜೊತೆಗೆ ಡಿಸ್ಕಷನ್ ಮಾಡ್ಕೊಂಡು, ಇನ್ವಾಯ್ಸ್ ಇದ್ರೆ ಕಟ್ಕೊಂಡು, ಏನಾದ್ರು ಪೇಪರ್ಸ್ ಇದ್ರೆ ಕಂಪ್ಲೀಟ್ ಮಾಡ್ಕೊಂಡು ಬರ್ತೀನಿ. ಅಲ್ಲಿಂದ 2:30 ಕೋರ್ಟಿಗೆ ಹೋಗ್ತೀನಿ ಸರ್. ಕೋರ್ಟ್ ಅಲ್ಲಿ 1 ಹಾಫ್ ಅನ್ ಅವರ್ ನನ್ನ ಲಾಯರ್ಸ್ ಇರ್ತಾರೆ, ಅಲ್ಲಿ ಕೊಲೀಗ್ಸ್ ಇರ್ತಾರೆ, ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡು 2:30-3 ಗಂಟೆಗೆ ಮತ್ತೆ ಆಫೀಸಿಗೆ ಬರ್ತೀನಿ. 4 ಗಂಟೆ ಜನರಲ್ ಇನ್ಸೂರೆನ್ಸ್ ವರ್ಕ್ ಮಾಡ್ಕೊಂತೀನಿ. 5 ಗಂಟೆ 5:30 ಆಫೀಸ್ ಕ್ಲೋಸ್ ಮಾಡಿ ಆ ಮೇಡಮ್ ಅವ್ರನ್ನ ಕಳಿಸ್ಕೊಡ್ತೀನಿ ಸರ್. 6 ಗಂಟೆಯಿಂದ ಮತ್ತೆ 5 ಗಂಟೆ 5:30ಯಿಂದ 6 ಗಂಟೆ ಮನೆಗೆ ಹೋಗಿ ಟೀ ಕುಡಿದು ಮಕ್ಕಳೊಟ್ಟಿಗೆ ಮಾತಾಡಿಸಿ 6 ಗಂಟೆಗೆ ನನ್ನ ಪಿಗ್ಮಿ ಕಲೆಕ್ಷನ್ ವೃತ್ತಿಯಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲೇ ಅದರೊಟ್ಟಿಗೆ ಕ್ಯಾನ್ವಸ್ ನನ್ನ ಜನರಲ್ ಇನ್ಸೂರೆನ್ಸ್ ವರ್ಕ್ ಆಗಿರ್ಬೋದು 8-8:30 ಮುಗಿಸ್ಕೊಂಡು 9 ಗಂಟೆ ಮನೆಗೆ ಬಂದು ಆ ಫೋನನ್ನ 8-8:30 9:00 ನನ್ನ ಫೋನ್ ಸೈಲೆಂಟ್ ಅಥವಾ ಸ್ವಿಚ್ ಆಫ್ ಮಾಡಿ ಹಾಕ್ಬಿಡ್ತೀನಿ ಸರ್. ಮತ್ತೆ ಬೆಳಿಗ್ಗೆನೆ 6:30 ನನ್ನ ಯಥಾ ಪ್ರಕಾರ ವರ್ಕ್. ಸಂಡೇ ಒಂದೇ ದಿನ ನನಗೆ ತುಂಬಾ ಬೋರ್ ಆಗೋ ಟೈಮ್ ಅಂದ್ರೆ, ಎಷ್ಟು ನಾನು ಆಕ್ಟಿವ್ ಇರ್ತೀನೋ ಅಷ್ಟು ನಾನು ಹೊಸ ಹೊಸ ವಿಚಾರಗಳು, ಹೊಸ ಹೊಸ ವಿಷಯ, ಐಡಿಯಾಗಳು ಬರ್ತೇವೆ ಸರ್. ನನಗೆ ಸಂಡೇ ಯಾಕಪ್ಪ ಬರುತ್ತೆ ಅನ್ನೋ ನೋವಾಗುತ್ತೆ ಸರ್. ಇಷ್ಟು ನನ್ನ ದಿನಚರಿ ಸರ್. ಧನ್ಯವಾದಗಳು. ಧನ್ಯವಾದಗಳು. ಈಗ ನಿಮ್ಮ ಮೂಲ ವೃತ್ತಿ ಬಿಟ್ಟಿಲ್ಲ, ಪಿಗ್ಮಿ ಕಲೆಕ್ಷನ್ಸ್ ಕೂಡ ಇದೆ ನಿಮ್ದು. ಯಾವ್ದು ನೀವು ಮೂಲ ವೃತ್ತಿ ನಿಮಗೆ ಕೈ ಹಿಡಿತು ಅದನ್ನ ಪಿಗ್ಮಿ ಕಲೆಕ್ಷನ್ ಮಾಡ್ತಾನೆ ಇದ್ದೀರಾ. ನಿಮ್ಮ ದಿನಚರಿ ಬಗ್ಗೆ ತುಂಬಾ ಸೊಗಸಾಗಿ ಹೇಳಿದ್ರೆ, ನಿಮ್ಮ ಏಜೆಂಟ್ಸ್ ರಿಕ್ರೂಟ್ಮೆಂಟ್ ಬಗ್ಗೆ ಹೇಗೆ? ಪ್ರತಿದಿನ ನೀವು ಕಸ್ಟಮರ್ನ ನಮ್ಮ ನರಸಿಂಹಣ್ಣರು ಹೇಳ್ತಾರಲ್ಲ ಯಾವಾಗ್ಲೂ ಕೂಡ, ಹೇಳ್ದಾಗೆ ನೀವು ಆಯ್ಕೆನ ಪ್ರತಿನಿಧಿಗಳ ಆಯ್ಕೆ ನಿಮ್ಮ ಪಾಲಿಸಿ ಹೋಲ್ಡರ್ ಕೊಟ್ಟಿದ್ದೀರೋ ಅಥವಾ ರಿಲೇಷನ್ಸ್ ಜಾಸ್ತಿ ಕೊಟ್ಟಿದ್ದೀರೋ? ಆತರ ಯಾವ್ದ ಕ್ಷೇತ್ರದಲ್ಲಿ ನಮ್ಮ ಗೌಡ್ರು ಕೇಳಿದ್ರು ನೀವು ಯಾವ ಕ್ಷೇತ್ರದಲ್ಲಿ ಪ್ರತಿನಿಧಿಗಳು ಆಯ್ಕೆ ಮಾಡ್ತೀರಾ ಅಂತ. ಹಾಗಾಗಿ ಪಾಲಿಸಿ ಹೋಲ್ಡರ್ಗೆ ಯಾರು ಪಾಲಿಸಿ ಮಾಡಿಲ್ಲ ಅವ್ರಿಗೂ ನೀವು ಪ್ರತಿನಿಧಿಗಳಾಗಿ ನೇಮಕ ಮಾಡಿದೀರಾ. ಜಾಸ್ತಿ ಒತ್ತನ್ನ ಯಾವ ಫೀಲ್ಡ್ ಕೊಡ್ತಾ ಇದ್ದೀರಾ ಪ್ರತಿನಿಧಿಗಳ ಆಯ್ಕೆ ಮಾಡ್ಲಿಕ್ಕೆ? ತುಂಬಾ ಒಳ್ಳೆ ಪ್ರಶ್ನೆ ಸರ್, ಧನ್ಯವಾದಗಳು ಸರ್. ನನ್ನ ಸಂಬಂಧ ಅಂತ ಬಂದಾಗ ಸರ್, ನನ್ನ ಬಿಗಿನಿಂಗ್ ಲೈಫ್ ಅಲ್ಲೇ ನಾನು ಪಿಗ್ಮಿ ಆಗಿರ್ಬೋದು, ನನ್ನ ಜನರಲ್ ಇನ್ಸೂರೆನ್ಸ್ ಆಗಿರ್ಬೋದು, ಎವ್ರಿ ಒನ್ ಬ್ಯಾಂಕ್ ಅಲ್ಲಿ ನನ್ನ ಸಂಬಂಧಿಕರನ್ನ ಯಾರನ್ನೂ ಹತ್ರ ಬಿಡ್ಕೊಂಡಿಲ್ಲ ಸರ್. ನನಗೆ ಎನಿಮಿ ಅಂತ ಹೇಳಿದ್ರೆ ತಪ್ಪು ಅಲ್ಲ. ಬಟ್ ಆದ್ರೂ ನನಗೆ ಕೆಲವರು ನನ್ನ ಕಷ್ಟ ಕಾಲದಲ್ಲಿ ಯಾರು ಕೈ ಹಿಡಿಲಿಲ್ಲ ನನ್ನ ಸಂಬಂಧ.
ಸ್ನೇಹಿತರು, ಆಮೇಲೆ ಪರಿಚಯಸ್ಥರು, ನಾನೇನ್ ಕೆಲಸ ಮಾಡ್ತಾ ಇದ್ನೋ ಅವರೆಲ್ಲ ನನ್ನನ್ನ ಕೈ ಹಿಡಿದಿದ್ದು ಸರ್, ನನ್ನ ಕಷ್ಟಕ್ಕೆ ಆಗಿದ್ದು. ಸಂಬಂಧಿಕರಲ್ಲಿ ಯಾರಿಗೂ ನಾನು ಏಜೆನ್ಸಿ ಕೊಟ್ಟಿಲ್ಲ. ಅದರೊಟ್ಟಿಗೆ ಹೊರಗಡೆಗೆ ನನ್ನ ಪಿಗ್ಮಿ ಸಂಗ್ರಹ ಮಾಡ್ತಕ್ಕಂಥ ಕಸ್ಟಮರ್ಸ್ ನ ನಾನು ಮೀಟ್ ಆಗೋದು. ಆಮೇಲೆ ಯಾರು ಹಶು ಇರುತ್ತಲ್ಲ ಸರ್, ಅವರಿಗೆ ದುಡ್ಡಿನ ಒಂದು ಅವಕಾಶ ಇರೋದಿಲ್ಲ ಪಾಪ, ಅವ್ರ ಎಜುಕೇಶನ್ ಆಗಿರುತ್ತೆ, ಅವ್ರ ಕೆಲಸ ಇರಲ್ಲ, ಪಾರ್ಟ್ ಟೈಮ್ ಜಾಬ್ ಆಗಿ ಗುರುತಿಸಿ ನಾನು ಅವ್ರಿಗೆ ಕೊಟ್ಟಿದ್ದೀನಿ ಕೆಲಸನ. ಅದರೊಟ್ಟಿಗೆ ಅವ್ರನ್ನ ಬೆಳಗ್ಗೆ ಒಂದು ಡೇ ಟೈಮ್ ಅಲ್ಲೇ ಆದಷ್ಟು ಲೇಡೀಸ್ ಇರೋದ್ರಿಂದ ನಮ್ಮ ಟೀಮ್ ಅಲ್ಲಿ ಬೆಳಗ್ಗೆ ಅಥವಾ ಮಧ್ಯಾಹ್ನ ಸಂಜೆ 5-5:30 ಒಳಗೆ ಅವ್ರಿಗೆ ಏನಿದ್ರು ಕ್ಯಾನ್ವಸ್ ಆಗಿರ್ಬೋದು ಅವ್ರನ್ನ ಸಂಪರ್ಕ ಮಾಡೋದು. 7 ಗಂಟೆ ಮೇಲೆ ಯಾವ ಕ್ಯಾನ್ವಸ್ ಹೋಗ್ಬೇಡಮ್ಮ ಅಂತಾನೆ ನಾನು ಆಲ್ರೆಡಿ ನಮ್ಮ ಪ್ರತಿನಿಧಿಗಳಿಗೆ ಗೈಡೆನ್ಸ್ ಲೈನ್ ಕೊಟ್ಟಿರ್ತೀನಿ ಸರ್. ಆಮೇಲೆ ನಮ್ಮ ನರಸಿಂಹ ಸರ್ ಹೇಳ್ದಂಗೆ ಈಗ ಆಗಸ್ಟ್ ಅಲ್ವಾ ಸರ್, ಈ ತಿಂಗಳಲ್ಲಿ ನಾನು ಒಂದು 10 ಜನನ ಏಜೆಂಟ್ರನ್ನ ರಿಕ್ರೂಟ್ಮೆಂಟ್ ಮಾಡ್ಲಿಕ್ಕೆ ಲೀಸ್ಟ್ ಮಾಡ್ಕೊಳ್ತೀನಿ. ಅವ್ರ ಫೋನ್ ನಂಬರ್ ತಗೋತೀನಿ. ಅವ್ರನ್ನ ಅಟ್ಲೀಸ್ಟ್ ಸಂಪರ್ಕ ಮಾಡ್ಲಿಕ್ಕೆ ಏನೇನ್ ಸಾಧ್ಯ ಇದೆ ಅವ್ರ ಟೈಪಿಗೆ ನಾನು ಅಡ್ಜಸ್ಟ್ ಆಗಿ ಅವ್ರ ಮನೆಗೆ ಹೋಗೋದಾಗ್ಲಿ, ಅವ್ರ ಇರೋ ಜಾಗಕ್ಕಾಗ್ಲಿ ಹೋಗಿ ಅವ್ರನ್ನ ಏಜೆಂಟ್ ಆಗುವಂತ ಅಲ್ಲ ಸರ್, ಅವ್ರ ಪರಿಸ್ಥಿತಿ ಏನಿದೆ ಅನ್ನೋದು ಅರ್ಥ ಮಾಡ್ಕೊಂಡು ಟೈಮ್ ನೋಡಿ ಈ ತರ ಒಂದ್ ಜಾಬ್ ಇದೆ ಮಾಡ್ತೀರಾ, ಹಿಂಗಿದೆ ಅಂತ ಅವ್ರನ್ನ ಮನವೊಲಿಸ್ತೀನಿ. ಆಮೇಲೆ ನನಗೆ ಒಂದು 10 ನಿಮಿಷ ಟೈಮ್ ಕೊಡಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಮ ಆಫೀಸಿಗೆ ಕರ್ಕೊಂಡು ನಾನು ಅಲ್ಲಿ ಭೀಮಸಖಿ ಆಗಿರ್ಬೋದು, ಸಿಸಿ ಆಗಿರ್ಬೋದು, ರೂರಲ್ ಆಗಿರ್ಬೋದು, ಪ್ರತಿಯೊಂದು ಪ್ರತಿನಿಧಿಗಳನ್ನ ನಾನು ಆಯ್ಕೆ ಮಾಡ್ಕೊಂಡು ಅವರಿಗೆಲ್ಲ ಗೈಡೆನ್ಸ್ ಕೊಡ್ತೀನಿ. ನೀವು ಅಲ್ಲಿ ಎಷ್ಟು ಬಿಸ್ನೆಸ್ ಮಾಡ್ತೀರೋ ಇಲ್ಲಿ ನಮಗೆ 40% ತನಕ ಕಮಿಷನ್ ಸಿಗುತ್ತೆ, ನಿಮಗೆ ರೆಕಗ್ನೈಸ್ ಆಗುತ್ತೆ, ಈ ತರ ಎಲ್ಲ ಯಾಕೆ ಮಾಡಬಾರ್ದು ಅಂತೇಳಿ ಅವ್ರನ್ನ ಮೋಟಿವೇಶನ್ ಮಾಡಿ ಕಡಿಮೆ ಅಂದ್ರೆ 10 ಜನ ನಾನು ಸಂಪರ್ಕ ಮಾಡೀನಿ ಅಂದ್ರೆ ಆ ತಿಂಗಳಲ್ಲಿ 2-3 ಜನ ಏಜೆಂಟ್ರನ್ನ ರಿಕ್ರೂಟ್ಮೆಂಟ್ ಮಾಡ್ತೀನಿ ಸರ್. ಧನ್ಯವಾದಗಳು ಪ್ರಶಾಂತ್ ಸರ್. ನಿಮಗೆ ಒನ್ ಅವರ್ ಸಮಯಾವಕಾಶ ಇತ್ತು. ಆ 1 ಅವರ್ ಸಮಯದಲ್ಲಿ ತುಂಬಾ ಸೊಗಸಾಗಿ CLA ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದೀರಾ. ಈಗ ನಿಮಗೆ ಅವ್ರಿಗೆ ಯಾರಾದ್ರೂ ಕ್ವಶನ್ಸ್ ಕೇಳೋರಿದ್ರೆ ಬೆಟ್ಟಪ್ಪ ಅವರು ಹ್ಯಾಂಡ್ ರೈಸ್ ಮಾಡಿದ್ರು. ಬೆಟ್ಟಪ್ಪ ಅವ್ರು ಇದ್ದೀರಾ? ನಿಮ್ಮ ಶಾಖೆನೆ ಅಲ್ವಾ ಅವರು ಪ್ರಶಾಂತ್ ಸರ್? ಹೌದು ಸರ್, ನಮ್ ಬ್ರದರ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಹಾ. ಬೇರೆ ಯಾರಾದ್ರೂ ಕ್ವಶನ್ಸ್ ಅನ್ಮಿಟ್ ಮಾಡ್ಕೊಂಡು ದಯವಿಟ್ಟು ಕ್ವಶನ್ಸ್ ಕೇಳ್ಬೋದು. ಸರ್ ನಮಸ್ತೆ. ಮಾತಾಡಿ ಸರ್. ನಮಸ್ತೆ ಸರ್. ಎಲ್ಲರೂ ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗ್ ಬಂತು, ತೊಂದರೆ ಇಲ್ಲ. ಯಾರೋ 47 ವಯಸ್ಸಿನ CLA ಅವ್ರನ್ನ ಸೆಲೆಕ್ಷನ್ ಮಾಡಿದ್ದೀರಾ, ಗುಡ್ ಸರ್. ಏನಿಲ್ಲ, ನಂದೇನಂದ್ರೆ ಸರ್, ನೀವು 25 ಜನ ಏಜೆಂಟ್ಸ್ ಅಲ್ಲಿ ಬರೀ ಭೀಮಾಸಖಿ ಮಾತ್ರ 12 ಜನ ಇದಾರೆ ಅಂತ ಕೇಳಿದ್ರಿ. ಬೇರೆಯವರೆಲ್ಲ ಏನಕ್ಕೆ ಫಾಲೋಅಪ್ ಮಾಡಕ್ ಆಗ್ತಾ ಇಲ್ಲ ನಿಮ್ ಕೈಯಲ್ಲಿ? ಇಲ್ಲ ಸರ್, ಮಾಡ್ತಾ ಇದ್ದೆ. ಧನ್ಯವಾದಗಳು ಸರ್. ನಿಮ್ಮ ಹೆಸರು ಗೊತ್ತಾಗಿಲ್ಲ ಸರ್. ಟಾಪ್ ಮಂಡ್ಯ, ಮೈಸೂರು ಡಿವಿಷನ್ ಟಾಪ್ CLA ಪ್ರಶಾಂತ್ ಅವರೇ. ನಮಸ್ಕಾರ ಸರ್ ನಿಮಗೆ. ಥ್ಯಾಂಕ್ ಯು ಸರ್, ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್. ಈಗ ಸದ್ಯ ಚುನಾವಣೆ ಇರ್ತಕ್ಕಂಥದ್ದು ಭೀಮಾಸಖಿ ಅವ್ರದ್ದು ಇರೋದ್ರಿಂದ ಅವ್ರನ್ನ ಒಂದ್ ಕಡೆ ಫೋಕಸ್ ಮಾಡಿ ಅವರಿಗೆ ಸಪೋರ್ಟ್ ಮಾಡ್ತೀನಿ, ಒಂದು ಸರ್. ಎರಡನೇದು, ಈಗ CC ಇದೆ, ರೂರಲ್ RR ಇದೆ, ಅವ್ರಿಗೂ ನಾನು ಸಪೋರ್ಟ್ ಮಾಡ್ತೀನಿ. ಬಟ್ ಆದ್ರೆ ಅವರಿಗೆ ಕೆಲವು ಜಾಸ್ತಿ ಭೀಮಾಸಖಿ ಇದ್ದಾಗ ಅದನ್ನ ಅವ್ರಿಗೆ ಜಾಸ್ತಿ ಹೇಳಕ್ ಇಷ್ಟಪಡಲ್ಲ, ಅವ್ರು ಬೇಜಾರಾಗ್ಬಿಡ್ತಾರೆ. ಬರೀ ಭೀಮಾಸಖಿಯರಿಗೆ ಸರ್ ಬರೀ ಮೋಟಿವೇಶನ್ ಮಾಡ್ತಾರೆ, ಅವ್ರಿಗೆ ಐಡಿಯಾ ಕೊಡ್ತಾರೆ ಅಂತ. ಆದಷ್ಟು ನಾನು ಭೀಮಾಸಖಿ ಅವ್ರನ್ನ ನೋಡ್ಕೊಂಡು ಈ ಕಡೆಗೆ ಅವ್ರನ್ನು ಬೇರೆ ಟೈಮಲ್ಲಿ ಮೀಟಿಂಗ್ ಕರ್ಕೊಳ್ಳೋದಾಗ್ಲಿ, ಅವ್ರನ್ನ ಪರ್ಸನಲ್ ಆಗಿ ಹೋಗಿ ಮೀಟ್ ಆಗೋದಾಗ್ಲಿ, ನೀನ್ ಹಿಂದೆ ಈ 3 ತಿಂಗಳು ಲಿಸ್ಟ್ ಮಾಡಿದ್ರಿ, ಲಾಸ್ಟ್ ಇಯರ್ ಲಿಸ್ಟ್ ಮಾಡಿದ್ರಿ, ಯಾಕೆ ಹಿಂದೆ ಆಗಿದೆ, ಇವನ್ನೆಲ್ಲ ಪರ್ಸನಲ್ ಆಗಿ ಅವ್ರನ್ನ ಮೋಟಿವೇಶನ್ ಮಾಡಕ್ ಪ್ರಯತ್ನ ಮಾಡ್ತೀನಿ. ಅದ್ರೊಟ್ಟಿಗೆ ನನ್ನ ಕ್ವಶನ್ ಏನಂದ್ರೆ, ನೀವು 25 ಜನ ಏಜೆಂಟ್ಸ್ ಅಪಾಯಿಂಟ್ ಮಾಡಿದಿರಿ ಅಲ್ವಾ? ಹಾ ಸರ್. ಅದರಲ್ಲಿ 7 ಜನ 12 ಜನ ಭೀಮಾಸಖಿ ಉಳ್ಕೊಂಡಿದ್ದಾರೆ, ಬೇರೆಯವ್ರು ಸ್ವಲ್ಪ ಎಲ್ಲ ಟರ್ಮಿನೇಟ್ ಆಯ್ತು ಅಂತ ಹೇಳಿದ್ರಲ್ಲ. ಸ್ವಲ್ಪ ನೀವು ಅವ್ರ ಕಡೆನೂ ಫಾಲೋಅಪ್ ಮಾಡಿದ್ರೆ ನೀವು ಸ್ವಲ್ಪ ಇಂಪ್ರೂವ್ ಆಗ್ಬೋದು, ನನ್ನ ಒಂದು ಅಭಿಪ್ರಾಯ. ಧನ್ಯವಾದ ಸರ್. 18 ಜನ ಅದರಲ್ಲಿ 7 ಜನ ಎಕ್ಸಿಟ್ ಆಗಿದ್ದಾರೆ ಸರ್. ಇನ್ನು ಉಳಿದಂತ 6 ಜನನ ಆಲ್ರೆಡಿ ನಾನು ವರ್ಕ್ ಮಾಡ್ತಾ ಇದ್ದೀನಿ, ಸಪೋರ್ಟ್ ಮಾಡಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಸರ್. ಈಗ ಅವರು ಏನು ಎಕ್ಸಿಟ್ ಆಗಿಲ್ಲ ಸರ್. 12 ಜನ ಭೀಮಾಸಖಿ, 18ರಲ್ಲಿ 6 ರೆಗ್ಯುಲರ್ CC ಅಂಡ್ ರೂರಲ್ ಇದಾರೆ ಸರ್. ಓಕೆ, ಗುಡ್. ಓಕೆ, ಕಂಟಿನ್ಯೂ ಇದ್ದಾರೆ ಅವ್ರದ್ದೇನ್ ಗೊತ್ತಾ, ಈಗ ಚಲಾವಣೆಯಲ್ಲಿರುವ ನಾಣ್ಯಕ್ಕೆ ನಾವು ಅದನ್ನ ಚಲಾವಣೆಯಲ್ಲಿ ಇರ್ಬೇಕು ಅಂತಲ್ಲ, ಅವರು ಭೀಮಾಸಖಿ ಚಲಾವಣೆಯಲ್ಲಿ ಇದೆ, ಅದಕ್ಕೆ ನಾನು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾ ಇದ್ದೀನಿ ಅಂತೇಳಿ ಬೇರೆದಕ್ಕೂ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಹಂಗಲ್ಲ, ಓಡೋದ್ ಕುದುರೆಯಿಂದಾನೇ ನಾವು ಓಡ್ಬೇಕು, ಓಡಾಡೋದ್ರಲ್ಲ ಅರ್ಥ ಏನಿದೆ? ಹೌದೌದು, ನಿಜ ಹೇಳ್ತಾ ಇರೋದು ಅದನ್ನೇ. ಓಡೋಕ್ ನಾವು ಓಡ್ತಾ ಇರ್ಬೇಕು.
ಹೌದು ಮೊನ್ನೆ ಆಕ್ಚುಲಿ ಇಡೀ ನಮ್ಮ ಮೈಸೂರು ಡಿವಿಷನ್ಗೆನೆ ನಮ್ಮ ಭೀಮಾ ಸಖಿ 70 ಪಾಲಿಸಿ ಮಾಡಿ ಆ ಸೆಂಟ್ರಲ್ ಆಫ್ ಕಾಂಪಿಟೇಷನ್ ಗೆ ಅವ್ರ ಒಬ್ಬರೇ ಸೆಲೆಕ್ಷನ್ ಆಗಿರೋದು. ಹೌದೌದು. ಧನ್ಯವಾದಗಳು ಗೋಪಾಲ್ ಸರ್. ಕಂಗ್ರಾಚುಲೇಷನ್ ಸರ್. ಎಕ್ಸಲೆಂಟ್. ಇದು ನಿಮ್ದು ಸ್ಪೀಚ್ ಎಲ್ಲ ಚೆನ್ನಾಗಿತ್ತು, ಎಲ್ಲಾರ್ಗು ಅರ್ಥ ಆಗಿ ಹೇಳಿದ್ರೆ. ಥ್ಯಾಂಕ್ ಯು. ನಿಮ್ಮಂತವರೆಲ್ಲ ಮುಂದೆ ಬರ್ಬೇಕು. ನೀವು ಗೋಲ್ಡ್ ಬ್ರಿಗೇಡ್ ಆಗ್ತಿದ್ರೆ ಗೋಲ್ಡ್ ಅಲ್ಲ ಪ್ಲಾಟಿನಮ್ ಆಗ್ಬೇಕು. ಯಾಕಂದ್ರೆ ನಿಮ್ಮೊಂದು ಉತ್ಸಾಹ ಮತ್ತೆ ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಪ್ಲಾಟಿನಮ್ ಆಗಕ್ಕೆ ಕೆಲಸ ಮಾಡಿ ಆಗುತ್ತೆ. 50 ಜನ ರಿಕ್ರೂಟ್ಮೆಂಟ್ ಮಾಡಿ ಅವ್ರಿಗೆಲ್ಲ ಟ್ರೈನಿಂಗ್ ಕೊಡಕ್ ಸ್ಟಾರ್ಟ್ ಮಾಡಿ. ನೀವು ಹೇಳ್ತಾ ಇದ್ರಿ ಬೇರೆಯವ್ರಿಗೆ ಟ್ರೈನಿಂಗ್ ಕೊಡ್ತಾರೆ ಅಂತ. ಲೀಡರ್ ನೀವು ಟ್ರೈನಿಂಗ್ ಕೊಡಿ ಎಲ್ಲಾರ್ಗು. ಕೊಟ್ಟು ಇದು ನೆಕ್ಸ್ಟ್ ಇಯರ್ ಪ್ಲಾಟಿನಮ್ ಬ್ರಿಗೇಡ್ಶಿಪ್ ಹಂಗೆ ಈ ಸತಿ ನೋಡ್ಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಪ್ರಶಾಂತ್ ಅವ್ರು, ನಾನು ಆ ಮಾತು ಹೇಳ್ಬೇಕು ಅಂತಿದ್ದೆ. ನೀವು ಬರೀ ಯಾಕೆ 2 ಸರಿ ಗೋಲ್ಡ್ ಅಂತ ಹೇಳಿದ್ರಿ. ರಘು ಹೇಳ್ದಂಗೆ ಪ್ಲಾಟಿನಮ್ ಏಮ್ ಇಟ್ಕೊಳ್ಳಿ, ಅಟ್ಲೀಸ್ಟ್ ಡೈಮಂಡ್ ಆಗ್ತೀರಾ. ಬರೀ ಡೈಮಂಡ್ ಆಗ್ತೀರಾ. ದೊಡ್ಡದಾಗಿ ನೀವೇ ಹೇಳ್ತೀರಲ್ಲ, ಈಗ ದೊಡ್ಡದಾಗಿ ಗುರಿ ಇಟ್ಕೊಂಡು ಹೋಗ್ಬೇಕು ನಾವು. ಗುರಿ ಮುಟ್ಲಿಕ್ಕೆ ತಲುಪೋಣ. ಅಟ್ಲೀಸ್ಟ್ ನಾವು ಪ್ರಯತ್ನ ಪಟ್ಟರೆ ಡೆಫಿನೆಟ್ ಆಗಿ ತಲುಪ್ತೀವಿ. ಬೇರೆ ಏನಾದ್ರು ಕ್ವಶನ್ಸ್? ಮಂಜುನಾಥ್, ನಮ್ಮ ಶಿವಮೊಗ್ಗ ವಿಭಾಗದ ಅಧ್ಯಕ್ಷರು, CW ಅಧ್ಯಕ್ಷರು. ಸರ್ ನಮಸ್ತೆ. ನಮಸ್ತೆ ನಮ್ಮ ಎಲ್ಲ ನಾಯಕರುಗಳಿಗೆ ಮತ್ತೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದವರಿಗೆಲ್ಲ ನಮಸ್ಕಾರ ಸರ್. ಒಂದೇ ಒಂದು ಮಾತು, ಬಹಳ ಹೆಚ್ಚು ತಗೊಳ್ಳಲ್ಲ. ನಮ್ಮ ವಿಭಾಗದ ಯುವ ಪ್ರತಿಭೆ GM ಪ್ರಶಾಂತ್ ಕುಮಾರ್ ಅವರು ಹಾಗಾಗಿ ಬಹಳ ಅದ್ಭುತವಾಗಿ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ಇವತ್ತು. ಬಹುಶಃ ಅವರಿಗೆ ಬಹಳ ಒಳ್ಳೆ ಭವಿಷ್ಯ ಇದೆ. ಅವರು ಕೇವಲ ಅವರ ಕಾರ್ಯ ಏನಿದ್ದಾರೆ ಸರ್, ವಿಮಾ ಕ್ಷೇತ್ರದಲ್ಲಿ ಅವ್ರು ಮಾಡ್ತಕ್ಕಂಥ ಕೆಲಸದ ಜೊತೆಗೆ ನನಗೆ ಬಹಳ ಸಂತೋಷ ಆಗುತ್ತೆ ಅಂದ್ರೆ ಸಂಘಟನೆ ಜೊತೆಗೆ ಅವ್ರು ಕೈ ಜೋಡಿಸೋದು ಕೂಡ ಬಹಳ ಹೆಮ್ಮೆ ತಂದಿದೆ ಸರ್. ನಮ್ಗೆ ಅವ್ರ ದೊಡ್ಡ ಆಸ್ತಿ ನಮ್ಗೆ ಸಂಘಟನೆಗೆ. ಒಟ್ಟಾರೆಯಾಗಿ ಅವರ ಈ ಒಂದು ಕಿರು ವಯಸ್ಸಿನಲ್ಲಿ ಅವ್ರು ಇದ್ದಾರೆ. ಬಹುಶಃ ಒಬ್ರು CLA ಆಗಿ ಅವರು ಅತ್ಯಂತ ಯಶಸ್ವಿ CLA ಆಗದಂತ ಎಲ್ಲ ಅವಕಾಶಗಳು ಅವರಿಗಿದೆ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ, ತಮ್ಮ ಇಡೀ ವೃತ್ತಿ ಜೀವನದಲ್ಲಿ ನಾನು ಹೇಗೆ ಬೆಳೆದು ಬಂದೆ ಅನ್ನೋದನ್ನ ನಮ್ಮೆಲ್ಲರಿಗೂ ತಿಳಿಪಡಿಸಿದ್ದಾರೆ. ಹಾಗಾಗಿ ನಾನು ನಮ್ಮ ವಿಭಾಗದ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಾವು ಅವರಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ರಾಜ್ಯ CWA ಸಂಘಟನೆಗೆ, ವಿಶೇಷವಾಗಿ ಕಲ್ಯಾಣ ಸಮಿತಿಯವರಿಗೆ ನಾನು ನಮ್ಮ ಶಿವಮೊಗ್ಗ ವಿಭಾಗದ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಮಂಜುನಾಥ್ ಸರ್, ಧನ್ಯವಾದಗಳು. ನೀವ್ ಹೇಳಿದ್ರಿ ಬರೇ CLA ಆಗಿ ನಾವು ಬೆಳೆಯೋದಲ್ದೆಲ್ಲ ಸಂಘದ ಜೊತೆ ಗುರುತಿಸ್ಕೊಂಡ್ರೆ ನಾವು ಕೂಡ ಸಂಘದಲ್ಲಿ ಎಲ್ಲಾ ಟಾಪ್ CLAಗಳು ಇದ್ದಾರೆ, ಅವ್ರು ನೋಡಿ ಕೂಡ ನಾವು ಬೆಳಿಬಹುದು ಅಂತ ನಿಮ್ಮ ಮಾತಾಗಿತ್ತು. ಯಾಕಂದ್ರೆ ಎಲ್ಲ ಈಗ ನಮ್ಮ ಯಾವುದೇ ವಿಭಾಗದ CWA ಪದಾಧಿಕಾರಿಗಳು ತಗೊಂಡ್ರೆ ಎಲ್ಲ ಅಚೀವರ್ಸೆ, ಎಲ್ಲ ಡೈಮಂಡ್ ಅಂಡ್ ಬ್ರಿಗೇಡ್ ಇರೋದು. ಹಾಗಾಗಿ ಹೆಂಗ್ ಪ್ರತಿಭೆ ಆದ್ರೂ ಕೂಡ ಅವರು ಸಂಘದ ಜೊತೆ ಗುರ್ಸ್ಕೊಂಡಿರೋದು ತುಂಬಾ ಸಂತೋಷ. ನಿಮ್ಮ ಶಿವಮೊಗ್ಗ ವಿಭಾಗದಲ್ಲಿ ನಾನು ಮೊನ್ನೆ ನೋಡಿದೆ, ತಾವು ಶೈಕ್ಷಣಿಕ ಸಭೆ ಆಯೋಜನೆ ಮಾಡಿದಾಗ ಪ್ರಶಾಂತ್ ಅವರು ತುಂಬಾ ಆಕ್ಟಿವ್ ಆಗಿ ಓಡಾಡ್ತಿದ್ದು ನಾನು ಕೂಡ ಗಮನಿಸಿದೆ. ದಯವಿಟ್ಟು ಪ್ರಶಾಂತ್ ಅವರೇ ಈ ತರ ಬರೀ ಸ್ವಂತಕ್ಕೆಲ್ಲ ಸಂಘದ ಜೊತೆ ಗುರ್ಸ್ಕೊಳ್ಳಿ. ಡೆಫಿನೆಟ್ ಆಗಿ ಸಂಘನ ಬೆಳೆಯುತ್ತೆ, ಸಂಘದ ಜೊತೆ ನೀವು ಕೂಡ ಬೆಳೆಯುತ್ತೀರಾ. ಸರ್ ಅದ್ರ ರುಚಿಗೆ ನನ್ನ ಸಾರ್ಥನೆ ಇದೆ. ಹೇಳಿ. ನಿಮ್ಮಂತ ಗುರುಗಳು ಸಿಗ್ತೀರಾ, ನಿಮ್ಮ ಆಶೀರ್ವಾದ ಸಿಗುತ್ತೆ, ನಿಮ್ಮಲ್ಲಿ ಕೊಡ್ತಕ್ಕಂತ ಐಡಿಯಾಸ್ ನನಗೆ ವರ್ಕೌಟ್ ಆಗುತ್ತೆ. ಅದು ಬಿಟ್ರೆ ನಾನು ಯಾವ ಸ್ಥಾನಮಾನಕ್ಕೂ ಆಸೆ ಆಕಾಂಕ್ಷೆ ಇಲ್ಲ. ನನಗೇನೋ ಒಂದು ಖುಷಿ ಸರ್. ಆರ್ಗನೈಸ್ ಅಂದಾಗ ನಾನು ಏನೋ ಓಡಾಡ್ಬೇಕು, ನನಗೆ ಕಾರ್ಯಕ್ರಮ ಚಂದ ಆಗ್ಬೇಕು, ಎಲ್ಲರೂ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ಸೆಷನ್ ಕೇಳ್ಕೊಂಡು ಹೋಗ್ಬೇಕು ಅನ್ನೋದು ನನ್ನಲ್ಲಿ ಒಂದು ಮೊದ್ಲಿಂದನೂ ನನ್ನ ಪ್ರೋಗ್ರಾಮ್ ಆರ್ಗನೈಸರ್ ಆಗಿ ನನಗೆ ಬಹಳ ಖುಷಿ ಸರ್. ನನಗೆ ಖುಷಿಯಿಂದ ನಾನು ಆಕ್ಟಿವ್ ಆಗಿ ಮಾಡಕ್ ಇಷ್ಟಪಡ್ತೀನಿ. ಎಲ್ಲೇ ಇದ್ರು ನಾನು ಮುಂದಾಳತ್ವ ತಗೊಂತೀನಿ ಸರ್. ಥ್ಯಾಂಕ್ ಯು ಸರ್. ತುಂಬಾ ದೊಡ್ಡ ಮಾತು. ಎಲೆ ಮರೆಕಾಯಿಗೆ ಇರ್ತೀನಿ ಸರ್ ನಾನು ಸಂಘದ ಜೊತೆಲಿ. ನಾನು ಮುಂದೆ ಯಾವುದೇ ಪಾತ್ರ ಬೇಡ ಅಂತ. ಮುಂದೆ ನೀನು ಮುಂದಿನ ನಾಯಕರುಗಳು ನೀವು ಸದ್ಯಕ್ಕೆ ಹಾಗೆ ಇರ್ರಿ. ದೊಡ್ಡವರಿಗೆ ಅವಕಾಶ ಮಾಡಿಕೊಟ್ಟಿದ್ರೆ ಅವ್ರ ಜೊತೆ ನೀವು ಕೂಡ ಮುಂದೆ ಬೆಳಿಲಿಕ್ಕೆ ನಿಮ್ಮಂತ ನಾಯಕರಾಗಿ ಬರಬೇಕು ಅಲ್ವಾ. ನಿಮ್ಗೆ ಒಂದು ಇರ್ಲೇಬೇಕು. ನಿಮ್ಮಂತ ಸಂಘಟಕರು ಇದ್ರೆ ನಮ್ಗೆ ಸಂಘಟನೆ ಬೆಳೆಯುತ್ತೆ ಚೆನ್ನಾಗಿ. ಬೇರೆ ಯಾರಾದ್ರೂ ಕ್ವಶನ್ಸ್ ಇದ್ದೀರಾ? ಇರೋ ಏನಿಲ್ಲ, ಒಂದೇ ಒಂದು ಅದೇ ಎಲ್ಲಾ ನಮ್ಮ CLA ಅವ್ರಿಗೂ ನೀವೇ ಹೇಳಂಗಿದ್ರೆ ಹೇಳ್ಬಿಡಿ. 3ನೇ ತಾರೀಕು CLA ಒಂದು ಇದು ಓಪನಿಂಗ್ ಇರುತ್ತೆ. ಎಲ್ಲಾ CLA ಅವರು ಒಬ್ಬೊಬ್ರು ಯಾರು ಟರ್ಮಿನೇಟ್ ಆಗಿರೋಂಥ CLA ಆಗಿರ್ಬೋದು, ರೆಸಿಗ್ನೇಷನ್ ಆಗಿರೋಂಥ CLA ಆಗಿರ್ಬೋದು, ಅಥವಾ ಯಾರು ಹೊಸಬ್ರು CLA ಆಗೋಂಥ ಇಚ್ಛೆ ಇರೋಂಥವ್ರು ಒಬ್ಬೊಬ್ರು CLA ಒಬ್ಬೊಬ್ರನ್ನ ಇದ್ ಮಾಡಿ ಮೋಟಿವೇಟ್ ಮಾಡಿ CLA ಅಪಾಯಿಂಟ್ ಮಾಡಂಗೆ ರೆಕಮೆಂಡ್ ಮಾಡ್ಬೇಕಾಗುತ್ತೆ, ಪ್ರೋತ್ಸಾಹ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಇದು ನಾವು ರಘು ಹೇಳ್ದಂಗೆ ಮೊನ್ನೆ ಮೈಸೂರಲ್ಲಿ ನಮ್ಮ EDCಯಲ್ಲೇ ಬಂದಿದ್ರು. ಒಂದು ಡೈಮಂಡ್ ಬ್ರಿಗೇಡ್ ಕನ್ವೆನ್ಷನ್ EDCಯಲ್ಲೇ ಬಂದಾಗ ನಾವು ಕೇಳಿದ್ವಿ ವಿಂಡೋ ಕೆಲವೆಲ್ಲ ಯಾಕೆ ರಿಕ್ರೂಟ್ಮೆಂಟ್, ಅದು ಎಸ್ಪೆಷಲಿ ಕರ್ನಾಟಕದಲ್ಲಿ ನಿಮ್ಮ CLA ರಿಕ್ರೂಟ್ಮೆಂಟ್ ತುಂಬಾ ಕಡಿಮೆ ಆಗಿದೆ ಅಂದಾಗ, ಈಗ ಅದು ಜೂನ್ಗೆ ಲಾಸ್ಟ್ ಆಗಿತ್ತು ಸರ್ ಅಂತ ಕೇಳಿದಾಗ ಅವರು ಮತ್ತೆ ವಿಂಡೋ ಓಪನ್ ಮಾಡಿಟ್ಟಿದ್ದಾರೆ. ದಯವಿಟ್ಟು 3ನೇ ತಾರೀಕು
CLA ರಿಕ್ರೂಟ್ಮೆಂಟ್ ಗೆ ವಿಂಡೋ ಓಪನ್ ಇದೆ. ತಮ್ಮ ಸ್ನೇಹಿತರುಗಳು ಯಾರ್ಯಾರು ಕ್ಲಬ್ ಮೆಂಬರ್ ಇದ್ದೀರೋ ಅವ್ರುಗಳನ್ನ ಐಡೆಂಟಿಫೈ ಮಾಡಿ CLA ತಗೊಳ್ಳಿಕ್ಕೆ ದಯವಿಟ್ಟು ಅವ್ರಿಗೆ ಮೋಟಿವೇಟ್ ಮಾಡ್ಬೇಕು ಅಂತ ಎಲ್ಲ ಇಲ್ಲಿ ಭಾಗವಹಿಸಿರುವ ಎಲ್ಲಾ CLAಗಳಲ್ಲಿ ನಮ್ಮ ಕರ್ನಾಟಕದ CWA ಪರವಾಗಿ ಮನವಿ ಮಾಡ್ತೀವಿ. ನಾವೇ ಕೇಳಿ ಪಡೆದಿರೋದು ಇದು. ಎನ್ರೋಲ್ಮೆಂಟ್ ನೀವು ಓಪನ್ ಮಾಡಿ ಸರ್, ವಿಂಡೋ ಓಪನ್ ಮಾಡಿ ಅಂತ ಕೇಳಿದಾಗ ಅಟ್ಲೀಸ್ಟ್ ನಮಗೆ ಅದಕ್ಕೆ ಎಲ್ಲಾ CLAಗಳು ಕ್ಲಬ್ ಮೆಂಬರ್ ಇರೋ ಮೆಂಬರ್ಗಳು CLAಗಳಾದ್ರೆ ನಾವು ಕೇಳಿದ್ದಕ್ಕೆ ನಮಗೂ ಸ್ವಲ್ಪ ಬೆಲೆ ಸಿಕ್ಕಂತಾಗುತ್ತದೆ. ದಯವಿಟ್ಟು ಸ್ನೇಹಿತರೆ ಎಲ್ಲ ನಿಮ್ಮ ತುಂಬಾ ಜನ ಈಗ ಆಲ್ ಓವರ್ ಇಂಡಿಯಾ ನಮ್ಮ ಕರ್ನಾಟಕದಲ್ಲಿ ಹೇಳ್ತಾ ಇದ್ರು ಮೊನ್ನೆ ಎಷ್ಟು ಜನ ಕ್ಲಬ್ ಮೆಂಬರ್ಸ್ ಇದ್ದಾರೆ, CLA ನೋಡಿದ್ರೆ ನಾಟ್ ಇವನ್ 10%, 15% ಇಲ್ಲ ಅಂತ. ಸಂಘಟನೆ ಬೆಳಿಬೇಕು ಅಥವಾ CLA ನಾವು ಬೆಳಿಬೇಕು, ನಾವು ಕೇಳಿದ್ದ ಸೌಲಭ್ಯಗಳು ಸಿಗಬೇಕು ಅಂದ್ರೆ CLAಗಳು ಜಾಸ್ತಿ ರಿಕ್ರೂಟ್ಮೆಂಟ್ ಆಗ್ಬೇಕು. ನಮ್ಮ ಕಾಂಟ್ರಿಬ್ಯೂಷನ್ ದೇಶಕ್ಕೆ ನಮ್ಮ ಟೋಟಲ್ ಪ್ರೀಮಿಯಂ ಇರ್ಬೋದು ಅಥವಾ ನಂಬರ್ ಆಫ್ ಪಾಲಿಸೀಸ್ ಕಾಂಟ್ರಿಬ್ಯೂಷನ್ CLA ಚಾಲೆಂಜ್ ಜಾಸ್ತಿ ಆದಾಗ ನಮ್ಮ ಎಲ್ಲಾ ಬೇಡಿಕೆಗಳು ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ದಯವಿಟ್ಟು ಗಮನ ಕೊಡಿ. ಮತ್ತೆ ನೋಡಿ ಬೇರೆ ಯಾರು ಮಾತಾಡೋದಿಲ್ಲ ಅಂದ್ರೆ ಮುಂದಿನ ಕಾರ್ಯಕ್ರಮ ವೋಟ್ ಆಫ್ ಥ್ಯಾಂಕ್ಸ್. ಯಾರಾದ್ರೂ ಕ್ವಶನ್ಸ್ ಇದೆಯಾ ಅಥವಾ ಕ್ಲೋಸ್ ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ? ಓಕೆ, ಯಾರು ಇಲ್ಲ ಅನ್ಸುತ್ತೆ. ಎಲ್ಲರಿಗೂ ನಮಸ್ಕಾರ. ಹಿರೇಮಠ್ ಸರ್, ತಾವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಚೆನ್ನಾಗಿದೆ ಸರ್, ಚೆನ್ನಾಗಿದ್ದೀವಿ. ತಾವು ನಮ್ಮ ಮೀಟಿಂಗ್ ಅನ್ನು ಮುಗಿಸ್ಕೊಂಡು ತಾವು ಎಷ್ಟೊತ್ತಿಗೆ ಹೋದಿರಿ ಅನ್ನಂತ ಕೇಳದ್ ಮರ್ತೆ ನಾನು ಶಿವಮೊಗ್ಗಕ್ಕೆ ಬಂದಾಗ. ನಮ್ಮ ಪ್ರಶಾಂತನ್ನ ಹೇಳಿ ಸರ್. ಪ್ರಶಾಂತನ್ನ ಆರಿಸಿದ್ದು ನನಗೆ ಬಹಳ ಖುಷಿ ತಂದ ವಿಷಯ. ವಿರೂಪಾಕ್ಷಪ್ಪನವರಾಗ್ಲಿ ನಮ್ಮ ಮಂಜುನಾಥ್ ಅವರಾಗ್ಲಿ ಬೆಳೆಯುವಂತ ಪ್ರತಿಭೆ ಅವನು. ನನಗೂ ನಿನ್ನೆ ಮಂಜುನಾಥ್ ಮಾತಾಡಿದ್ರು ಹೇಗೆ ಏನು ಹಂಗ ಅಂತ ಹೇಳಿ. ಒಳ್ಳೆ ಅವಕಾಶ ಕೊಟ್ಟಿದ್ದೀರಿ. ಈಗ ಸ್ವಲ್ಪ ದಿವಸಗಳಲ್ಲೇ ಅವನು ತುಂಬಾ ಬೆಳೆದಿದ್ದಾನೆ, ಇನ್ನೂ ಬೆಳಿಬೇಕಾಗಿದೆ. ಅಂತವ್ರಿಗೆ ನೀವು ನೀರು ಹಾಕಿ ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಿದ್ದೀರಿ ಅಂತ ನನಗೆ ಖುಷಿ ತಂದ ವಿಷಯ. ಮತ್ತ ಅವನು ಬಹಳ ಮುಜುಗರ ಮಾಡ್ಕೊಂಡಿದ್ದ, ಹಿಂಗೈತೆ ಅಪ್ಪಾಜಿ ನಾನು ಏನ್ ಮಾಡ್ಲಿ ಹಾಗೆ ಹೀಗೆ ಅಂತ ಹೇಳಿ. ಅದಕ್ಕೆ ಅವಕಾಶ ಸಿಕ್ಕಾಗ ಎಣ್ಣೆ ಬಂದ ಕಣ್ಣು ಮುಚ್ಚೋದು ಅಂತ ಅಂತಿರ್ತಾರಲ್ಲ, ಆ ರೀತಿ ಆಗ್ಬಾರ್ದಪ್ಪ ನಿನ್ಗೆ. ತಪ್ಪೋ ಸರಿನಾ, ನೀವ್ ಸುಮ್ಮನೆ ಮುಂದುವರಿ ನೀನು, ಆಮೇಲೆ ಅದೆಲ್ಲ ಸರಿಯಾಗಿ ಆಕತಿ ಅಂತಂದ್ ಇವತ್ ಬೆಳಿಗ್ಗೆನು ಮಾತಾಡ್ದವ್ನು. ನಾನ್ ಕೂಟಂಗ್ ಮಾತಾಡಿ ಹೆಂಗ್ ಮಾಡ್ಲಪ್ಪಾಜಿ ನನ್ಗ ಹಿಂಗ್ ಹೇಳಕತ್ತಿದಾರ ಹಾಗೆ ಹೀಗೆ ಅಂತಂದು ನಾ ಮಂಜುನಾಥ್ ಅವ್ರಿಗಿನು ಹೇಳ್ದೆ, ಅವನಿಗಿನು ಹೇಳ್ದೆ. ಎಲ್ಲ ಒಳ್ಳೆ ಅವಕಾಶ, ನೀನ್ ಅದನ್ನ ಉಪಯೋಗ ಮಾಡ್ಕೋ. ಕರ್ನಾಟಕ ತುಂಬಾ ನೀನ್ ಪ್ರಚಾರ ಆಗ್ತೀಯ, ಮುಂದೆ ಅವಕಾಶಗಳು ಬಾಳ ಇದಾವೆ. ಅದಕ್ಕೆ ನೀನು ಅದೇ ರೀತಿ ಒಳಗೆ ಮುಂದುವರಿ ನೀನು ಅಂತ ಹೇಳಿ ಇದನ್ ಮಾಡಿದೆ. ತಮ್ಮ ಆಶೀರ್ವಾದ ಗುರುಗಳೇ ಹಂಗ ಹಿಂಗ ಅಂತ ಅಂದ. ಆಶೀರ್ವಾದ ಏನಿಲ್ಲಪ್ಪ, ನಾವೆಲ್ಲರೂ ಬೆಳಿಬೇಕು ಅನ್ನೋದ ಉದ್ದೇಶದಿಂದ ನಮ್ಮ ಸಂಘಟನೆ ಬೆಳೆದಿರೋದು. ಆ ಸಂಘಟನೆ ಒಳಗೆ ಯಾರ್ಯಾರು ಇರ್ತಾರೆ ಅವ್ರೆಲ್ಲರೂ ಬೆಳಿತಾರೆ, ಮುಂದೆ ಉಳಿತಾರೆ, ಮುಂದೆ ಉಳಿದು ಜೊತೆಗೆ ಮತ್ತೊಬ್ಬರನ್ನು ಬೆಳೆಸ್ತಾರೆ. ಆ ಉದ್ದೇಶ ಎಲ್ಲರಿಗೂ ಐತಿ. ನಮ್ ಸ್ವಾರ್ಥತೆ ಅಲ್ಲಿ ಏನು ಇಲ್ಲ. ನಾನಷ್ಟೇ ಬೆಳಿಬೇಕು ಅನ್ನೋದಾಗ್ಲಿ ಅಥವಾ ನಮ್ ಸಂಘಟನೆಯೊಳಗೆ ಬೇರೆ ಬೆಳಿಬಾರ್ದು, ನಾನಷ್ಟ ಮುಂದೆ ಹೋಗ್ಬೇಕು ಅನ್ನೋದಾಗ್ಲಿ ಇಲ್ಲ. ಅದಕ್ಕೆ ಎಲ್ಲರೂ ಬೆಳಿಬೇಕು, ಎಲ್ಲರೂ ಉಳಿಬೇಕು, ಇನ್ನು ಉಳಿದವ್ರನ್ನು ಬೆಳೆಸ್ಬೇಕು. ಆ ಉದ್ದೇಶ ನಮ್ಮದು ಸಂಘದ ಉದ್ದೇಶ ಆಗೈತಿ. ನೀನು ಒಳ್ಳೆ ಅವಕಾಶ ಸಿಕ್ಕತಿ, ಮುಂದ್ ಬೆಳಿಯಪ್ಪ ಅಂತಂದು ಹೇಳ್ದೆ. ಅವನ ಕಾರ್ಯಕ್ರಮ ಬೆಳಗಿನಿಂದ ಸಾಯಂಕಾಲದವ್ರಿಗೆ ಏನ್ ಮಾಡ್ತಾನ ಅನ್ನೋದನ್ನ ಕೇಳಿ ನನಗೆ ಬಹಳ ಆಶ್ಚರ್ಯ ಆಯ್ತು. ನಾನು ಅವನಿಂದ ಕಲ್ತಿದ್ದ ಜಾಸ್ತಿ ಅಂತ ಅನಿಸ್ಬಿಡ್ತು ನನಗೆ. ಯಾಕಂದ್ರೆ ನಾನು ಯಾವ್ದು ಕಾರ್ಯಕ್ರಮವನ್ನ ಈ ರೀತಿ ಪಂಕ್ಚುಯಾಲಿಟಿ ಇಟ್ಕೊಂಡೇ ಇಲ್ಲ. ಯಾರು ಎಲ್ಲಿ ಸಿಗ್ತಾರ ಅಲ್ಲಿ ಮಾತಾಡ್ತಿರ್ತಾನೆ. ಆಮೇಲೆ ನಾನು ಫಾಲೋ ಅಪ್ ಮಾಡೋದು ಬಹಳ ಕಡಿಮೆ ಆಗೈತಿ. ನಂದು ಅನಾರೋಗ್ಯ ಇರ್ಬೋದು, ವಯಸ್ಸಿನ ಇದು ಇರ್ಬೋದು, ಅದು ಅವನ್ ಫಾಲೋ ಅಪ್ ಮಾಡೋದು ನನಗೆ ಬಹಳ ಖುಷಿ ತಂತು. ಮುಂದೆ ಇದೇ ರೀತಿ ಎಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ, ಚೆನ್ನಾಗಿರ್ಲಿ. ಶುಭರಾತ್ರಿ. ಧನ್ಯವಾದಗಳು ಹಿರೇಮಠ್ ಸರ್. ನೀವು ಮೊದಲನೇ ಪ್ರಶ್ನೆಗೆ ನಾವು ಅವತ್ತು ರಾತ್ರಿ 12 ಗಂಟೆಗೆ ಟ್ರೈನ್ ಹೊಡ್ತು. ಎಲ್ಲರೂ ನಾನ್ ಮಾತ್ರ ನಮ್ಮ ಸ್ನೇಹಿತರ ಮನೆಗೆ ಹೋಗಿದ್ದೆ. ಇನ್ನೆಲ್ಲರೂ ಅಲ್ಲೇ ಕ್ಲಬ್ ಅಲ್ಲೇ ಉಳಿದು ಅಲ್ಲೇ ಊಟ ಮಾಡ್ಕೊಂಡು ರಾತ್ರಿ 12 ಗಂಟೆಗೆ ಬಿಟ್ವಿ. ಎಲ್ಲ ಒಟ್ಟಿಗೆ ಬಿಟ್ವಿ. ಬೆಳಿಗ್ಗೆ 6 ಗಂಟೆ ರೀಚ್ ಆದ್ವಿ. ಎಲ್ಲರೂ ಸೇಫ್ ರೀಚ್ ಆದ್ವಿ. ಎಲ್ಲ ಸುಮಾರು ನಮ್ಮ ಮಂಜುನಾಥ್ ಸಾರು, ಎಲ್ಲ ಸುಮಾರು ಶಿವಪ್ಪ ಗೌಡ್ರು, ರೇವಣಸಿದ್ದೇಶ ಸರ್ ಎಲ್ಲರೂ ವಿಚಾರಿಸ್ಕೊಂಡ್ರು ಎಷ್ಟೊತ್ತಿಗೆ ತಲುಪಿದ್ರಿ ಅಂತ ಎಲ್ಲ ವಿಚಾರಿಸ್ಕೊಂಡ್ರು. ನಿಮ್ಗೆ ಧನ್ಯವಾದ. ನಾನು ವಿಚಾರ ಮಾಡೋದು ಮರ್ತೆ. ನಾನು ಪ್ರತಿ ಸರಿ ಮೀಟಿಂಗ್ ಆದ್ಬಿಟ್ಲಿ ಎಲ್ಲರಿಗೂ ಹೇಳ್ತಿರ್ತೇನೆ. ನನಗ ಇಡೀ ದಿವಸ ಹಿಂದಿನ ದಿವಸ ಪ್ರಯಾಣ ಮಾಡಿ ಅಥವಾ ಅಲ್ಲಿ ಕುತ್ಕೊಂಡು ಮಾಡಿ ಸುಸ್ತಾಗಿ ನನ್ಗೆ ಒಂದ್ ಸ್ವಲ್ಪ ರೆಸ್ಟ್ ಬೇಕಾಗಿತ್ತು. ಹಿಂಗಾಗಿ ಎಲ್ಲಿ ಕೇಳಲಿಲ್ಲ. ಮತ್ತೆ ನಾನು ಈಗ ಬೆಂಗಳೂರಿಗೆ ನಿಮ್ಮೂರಿಗೆ ಬಂದಿದ್ದೀನಿ. ಇವತ್ತು ಬೆಳಿಗ್ಗೆ ಪ್ರಯಾಣ ಮಾಡ್ಕೊಂಡು
ನಾನು ಇನ್ನೂ 2 ದಿವಸ ಇರ್ತೇನೆ, ಸಾಧ್ಯ ಆದ್ರೆ ತಮ್ಮನ್ನೆಲ್ಲರನ್ನು ಭೇಟಿ ಆಗ್ತೇನೆ. ಆ ಒಂದು ಕಾರ್ಯಕ್ರಮನೂ ಐತೆ, ಒಂದು ಸ್ವಲ್ಪ ಬಿಜಿ ಶೆಡ್ಯೂಲ್ ನಲ್ಲಿ ಇದ್ದೇನೆ. ನಿಮ್ಮೂರಿಗೆ ಬಂದಿದ್ದೀನಿ, ಇಲ್ಲಿ ಉಳ್ಕೊಂಡಿದ್ದೇನೆ ನಮ್ಮ ಮಗಳ ಮನೆಯಲ್ಲಿ. ಅಂತದ್ದು ಜಿಂದಾಲ್ ಸಿಟಿ ಅಂತ ಹೇಳಿ ಇಲ್ಲಿ ಊರ ಹೊರಗೆ, ಅಲ್ಲಿ ತುಮಕೂರು ರೋಡಲ್ಲಿ. ತುಮಕೂರು ರೋಡ್, ಕರೆಕ್ಟ್ ಇರ್ತದೆ. ತುಮಕೂರು ರೋಡ್ ನಲ್ಲಿ ಜಿಂದಾಲ್ ಸಿಟಿ ಅಂತ ಹೇಳಿ ಒಂದ್ ಐತೆ, ಅಲ್ಲೇ ನನ್ನ ಮಗಳು ವಾಸ ಮಾಡ್ತಾಳೆ. ಹಿಂಗಾಗಿ ಇಲ್ಲಿ ನಾನು ಬೆಳಿಗ್ಗೆ ಕೆಲವು ಪ್ರಶ್ನೆಗಳನ್ನು ಕೆಲವು ಮಂದಿ ಫೋನ್ ಮಾಡಿ ಕೇಳಿದ್ರು. ಒಂದ್ ಸ್ವಲ್ಪ ಅತಂತ್ರ ಆಗಿತ್ತು ಇದರಲ್ಲಿ, ನಮ್ಮ ಗ್ರೂಪ್ ನಲ್ಲಿ. ಆ ವಿಷಯದಾಗ ಚರ್ಚೆ ಮಾಡ್ಬೇಕು ಅಂತ ಹೇಳಿ ನಾನು ಎಲ್ಲರಿಗೆ ಫೋನ್ ಮಾಡ್ತೇನೆ ಅಂತ ಹೇಳಿದೆ. ಕೆಲವು ಮಂದಿ ಫೋನ್ ಮಾಡಿದೆ. ನಾನು ಫೋನ್ ಮಾಡಿ ವಿಷಯ ತಿಳ್ಕೊಂಡೆ. ಅದು ಗ್ರೂಪ್ ನಲ್ಲಿ ಇವ್ರದ್ದು ಹ್ಯಾಕ್ ಆಗಿದ್ದಕ್ಕ ಎಲ್ಲರಿಗೂ ಸ್ವಲ್ಪ ಮುಜುಗರ ಆಗಿದ್ದು, ಜೊತೆಗೆ ಬೇರೆ ಏನೇನೋ ಸಮಸ್ಯೆಗಳು ಹುಟ್ಕೊಳಕತ್ತಿದ್ವು. ಆವಾಗ ಒಂದು ಮೆಸೇಜ್ ಹಾಕಿದೆ. ನಾನು ಮೆಸೇಜ್ ಹಾಕಿ ನಾವು ಚರ್ಚೆ ಮಾಡ್ಕೊಂಡು, ಅದು ಸಂದೇಶ ಬೇರೆ ನಮ್ಮನೆ ರವಾನೆ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಆ ರೀತಿ ಮೆಸೇಜ್ ಹಾಕಿದ್ದೆ. ಮತ್ತು ಮಂಜು ಅವ್ರ ಜೊತೆಗೇನು ನರಸಿಂಹಯ್ಯವ್ರ ಜೊತೆಗೇನು ಮಾತಾಡ್ಕೊಂಡು ವಾತಾವರಣ ತಿಳಿ ಆಗ್ಲಿ ಅನ್ನೋದು ಉದ್ದೇಶ ಇತ್ತು ನಂದು, ಅಷ್ಟ ಹೊರತು ಬೇರೆ ಏನು ಇರಲಿಲ್ಲ. ಎಲ್ಲರೂ ಮನಸ್ತಾಪಗಳನ್ನು ಬಿಟ್ಟು ಒಟ್ಟಾಗಿ ನಾವು ಮುಂದೆ ಹೋಗೋಣ ಅಂತ ಹೇಳ್ತಾ, ಮನಸ್ತಾಪ ಐತಿ ಅಂತಂದ ನಾನು ಹೇಳ್ತಾ ಇಲ್ಲ. ಕೆಲವೊಂದು ವಿಷಯಗಳಲ್ಲಿ ಹಂಗ ಆಗ್ತಿರ್ತಾವ, ಅದನ್ನ ನಾವು ಸಮಂಜಸವಾಗಿ ತಾಳ್ಮೆಯಿಂದ ತಗೊಳ್ಳೋಣ ಅನ್ನೋ ಉದ್ದೇಶ ನಂದು. ಅದಕ್ಕೆ ತಾವೆಲ್ಲರೂ ಕೈ ಜೋಡಿಸ್ತೀರಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೇನೆ. ಶುಭರಾತ್ರಿ ಎಲ್ಲರಿಗೂ. ಧನ್ಯವಾದಗಳು ಸರ್, ನೀವ್ ಹೇಳಿದ್ದಕ್ಕೇನೆ. ಹಾಗಾಗಿ ಆವಾಗ್ಲೇ ನಾವೆಲ್ಲ ಗ್ರೂಪ್ ಅಲ್ಲಿ ಯಾವ್ದು ಡಿಸ್ಕಷನ್ ಆಗ್ತಿಲ್ಲ. ಒಂದ್ ಮನೆ ಅಂದ್ಮೇಲೆ ಸ್ವಲ್ಪ ಭಿನ್ನಾಭಿಪ್ರಾಯ ಇರ್ತವೆ. ಹಾಗಾಗಿ ಏನು ಅಂತದೇನಿಲ್ಲ. ದಯವಿಟ್ಟು ನೀವು 2 ದಿವಸ ಇರ್ತೀರಾ. 2 ದಿವಸದಲ್ಲಿ ಇದ್ದಾಗ ನಾವು ಮಂಜು ಶಂಕಲ್ಗೌಡ್ರು ಅಥವಾ ರಘು ಅವ್ರು ಒಟ್ಟಿಗೆ ಬಂದು ಮೀಟ್ ಮಾಡ್ತೀವಿ, ಅವಕಾಶ ಕೊಟ್ರೆ. ಇಲ್ಲ ನೀವು ಈ ಕಡೆ ನಮ್ಮ ಮನೆ ಕಡೆ ಬಂದು ಆಗುತ್ತೆ. ನೀವ್ ಹೇಳ್ದಾಗೆ ಪ್ರಶಾಂತ್ ಅವರಿಗೆ ನನಗೆ ಭಯ ಆಗುತ್ತೆ. ನಾನು ಹೇಗೆ ನನ್ನನ್ನ ಇವತ್ತಿನ ಮೋಟಿವೇಶನ್ ಸ್ಪೀಕರ್ ಆಗಿ ಕರೆದಿರಂತ ನಿಮ್ಮ ಚರ್ಚೆ ಮಾಡಿದಾಗ ಇವತ್ತು ನಾವು ಅಬ್ಸರ್ವ್ ಮಾಡಿದಂಗೆ ಅವ್ರು ಯಾವುದೇ ಒಂದು ಅಂಜಿಕೆ ಇಲ್ದಲೆ ಹೇಗೆ ಒಂದು ಸುದೀರ್ಘವಾದ ಅನುಭವ ಇರುವ CLAಗಳು ಯಾವ ತರ ಇದು ಆನ್ಸರ್ ಮಾಡ್ತಾರೆ, ಉತ್ತರ ಕೊಡ್ತಾರೆ, ಅದೇ ರೀತಿ ಕಂಟಿನ್ಯೂಸ್ ಆಗಿತ್ತು. ಯಾವುದೇ ಅಂಜಿಕೆ ಇರ್ಲಿಲ್ಲ ಅವ್ರಲ್ಲಿ ನೋಡ್ಲಿಲ್ಲ ನಾನು. ಹೀಗಾಗಿ ಪ್ರಶಾಂತ್ ಅವರೇ, ಈ ತರ ಕಾರ್ಯಕ್ರಮ ಇದ್ರೆ ಯಾವುದೇ ಫೀಲಿಂಗ್ ಇರಲ್ಲ, ಭಯ ಇರಲ್ಲ. ನಾವು CLAಗಳು ನಾವು ಜನಗಳನ್ನ ನಾವ್ ಯಾವತ್ತೂ ಕೂಡ ಎದುರಿಸ್ತಿರುವ ಪ್ರತಿದಿನ ನಾವು ನೋಡ್ತಾ ಇರ್ತೀವಿ ಡಿಫ್ರೆಂಟ್ ವಿಭಿನ್ನವಾದ ವ್ಯಕ್ತಿಗಳನ್ನ. ಹಾಗಾಗಿ ಇವೆಲ್ಲ ನಮಗೆ ಯಾವುದೇ ಕಷ್ಟ ಆಗಲ್ಲ ಇಂಥ ಒಂದು ಮೀಟಿಂಗ್ ಆಗಿರ್ಬೋದು ಮಾತಾಡ್ಲಿಕ್ಕೆ. ಧನ್ಯವಾದಗಳು. ಇವತ್ತಿನ ಸಭೆನ ಮುಗಿಸೋಣ. ಗೌಡ್ರೆ, ಶಂಕರಗೌಡ್ರೆ, ನಮ್ಮ ಪ್ರಶಾಂತ್ ಅವ್ರನ್ನ ನಾವು ಇವತ್ತು ಒಂದು ಆಯ್ಕೆ ಮಾಡಿ ಬಹಳ ಅದ್ಭುತವಾದಂತ ಒಂದು ಕಾನ್ಫಿಡೆನ್ಸ್ ನ ತುಂಬಿದೆ ನಮ್ಮ CLAಗೆ. ಮತ್ತೆ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಆಮೇಲೆ ಅವರ ಒಂದು ಕಾರ್ಯ ಚಟುವಟಿಕೆ ಶಿಸ್ತಿದೆಯಲ್ಲ, ನಮ್ಮ ಎಲ್ಲಾ ಒಂದು CLA ನಮ್ಮ ಈ ಪ್ರೊಫೆಷನ್ ಬಹಳ ಮುಖ್ಯ. ಇದನ್ನ ಒಂದು ನಮ್ಗೆಲ್ಲರೂ ಒಂದು ಮಾದರಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಪ್ರಶಾಂತ್ ಅವ್ರಿಗೆ ಒಳ್ಳೆ ಭವಿಷ್ಯ ಇರಲಿ, ಮತ್ತೆ ಒಳ್ಳೆ ದೇವರ ಆರೋಗ್ಯ ಆಯುಷ್ಯ ಎಲ್ಲ ಹೋಗ್ಕೊಳ್ಳಿ ಅವ್ರ ಕುಟುಂಬದವ್ರಿಗೆ. ಮತ್ತೆ ಒಂದು CLA ಅನ್ನೋ ಇದರಲ್ಲಿ ಅತಿ ಉನ್ನತವಾದ ಒಂದು ಸ್ನಾನಕ್ಕೆ ಅವರು ಬೆಳಿಲಿ ಅಂತ ಹೇಳ್ತಾ ನಮ್ಮ ಮತ್ತೊಮ್ಮೆ ಇವ್ರಿಗೆ ಅಭಿನಂದನೆ ಹೇಳ್ತೀನಿ. ಹಾಗೂ ನಮ್ಮ ಕಡೆಯಿಂದ ಸಂಘಟನೆಯಲ್ಲಿ ಸಹ ಬಹಳ ನಿರಂತರವಾಗಿ ಭಾಗವಹಿಸಿಕೊಂಡು ಎಲ್ಲರ ಒಂದು ಹಿರಿಮೆಯನ್ನ ಪಡೆದಿದ್ರು. ಹೀಗೆ ನಿಮ್ಮ ಒಂದು ದಾರಿ ನಡೀತಾ ಹೆಚ್ಚು ಯಶಸ್ಸಿಗೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಮುಂದಿನ ಒಂದನೇ ಕೊಟ್ಟಿದ್ರಿ ಸರ್, ನಾನು ಧನ್ಯವಾದ ಹೇಳ್ಬೋದಾ ಸರ್? ಒಂದ್ ನಿಮಿಷ, ನೀವು ಧನ್ಯವಾದ ಹೇಳ್ತೀರಾ, ಆಮೇಲೆ ಒಂದನೇ ಆಯ್ತು ಹೇಳಿ ಸರ್. ಅದಕ್ಕಿಂತ ಮುಂಚೆ ಪ್ರಶಾಂತ್ ಅವರು, ಈಗ ನಮ್ಗೆ ಶಿವಮೊಗ್ಗ ಹೋಗಿ 1 ದಿನ ಅಲ್ಲಿದ್ದು ಕೂಡ ಪ್ರಶಾಂತ್ ಅವರು ಓಡಾಡ್ತಿದ್ ಬಿಟ್ರೆ ನಾವು ಮುಖಾಮುಖಿ ಅಥವಾ ಪರಿಚಯ ಮಾಡ್ಕೊಳ್ಳೋದಾಗ್ಲಿ ಯಾವ್ದು ಮಾಡ್ಕೊಳ್ಳಲ್ಲ. ಬಟ್ ಇವತ್ತು ಎಲ್ರಿಗೂ ಕೂಡ ಅವರು ಪರಿಚಯ ಅದು. ಥ್ಯಾಂಕ್ ಯು ಪ್ರಶಾಂತ್. ಥ್ಯಾಂಕ್ ಯು ಸರ್. ಧನ್ಯವಾದ ಹೇಳ್ಬೋದು ಸರ್. ಈ ಒಂದು ಸಂಜೆಯ ತುಂಬಾ ನಾನು ನಿಜವಾಗ್ಲೂ ನನ್ನ ಹೆಮ್ಮೆ ಪಡ್ತೀನಿ. ನನ್ನಂತ ಈ ಒಂದು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಒಂದು ಆಶೀರ್ವಾದ ನಿಮ್ಮಂತ CLAs ಸೀನಿಯರ್ಸ್ ಗಳಿಂದ ಸಿಕ್ಕಿರೋದು ನನ್ನ ಭಾಗ್ಯ. ಈ ಒಂದು ಅವಕಾಶ ಕೊಟ್ಟಂತ ಮೊದಲೇ ನನಗೆ ಫೋನ್ ಬಂದಿದ್ದು ನಮ್ಮ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಸರ್ ಅವರು, ಹಾಗೂ ಈ ಒಂದು ಎಜುಕೇಶನ್ ಸೆಮಿನಾರ್ ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ ಸರ್ ಅವರಿಗೆ ಈ ಜಾಗದಿಂದನೇ ಅವರಿಗೆ ಅನಂತ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಸರ್. ಅದ್ರ ಜೊತೆಗೆ ಈ ವೈಸ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ
ಶ್ರೀಲಿಂಗೇಗೌಡ ಸಹ ಅವ್ರಿಗೂ ನಾನು ಈ ಮುಖಾಂತರ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೇನೆ ಹಾಗೂ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದೇ ರೀತಿ ಈ ಒಂದು CWO ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ನರಸಿಂಹಯ್ಯ ಸರ್ ಅವರ ಮಾತುಗಳು ಹಳ್ಳಿ ಭಾಷೆಯ ಸೊಗಡಿನ ಮಾತನ್ನ ನಾನು ನಿಜವೂ ಕೇಳಿ ಧನ್ಯ ಸರ್. ಎಂತೆಂತ ಅಫಿಷಿಯಲ್ ಆಗಿ ಬೆಂಗಳೂರಲ್ಲಿ ಇದ್ದು ಈ ಕೆಳಗಿನ ಒಂದು ಗ್ರಾಮೀಣ ಪ್ರತಿನಿಧಿ ಏಜೆಂಟ್ಗಳಿಗೂ ಸಹ ಮನ ಮುಟ್ಟುವಂತ ಮಾತುಗಳು ಅವರಲ್ಲಿ ಕೇಳಿದ್ದೀನಿ. ಅಷ್ಟು ಚೆನ್ನಾಗಿ ಅವರು ಮೋಟಿವೇಟ್ ಮಾಡ್ತಾ ಇರ್ತಾರೆ. ತುಂಬಾ ಪದಗಳು ಅವ್ರಿಗೆ ನನಗೆ ನಿಜವೂ ಅರ್ಥ ಗರ್ಭಿತವಾಗಿರ್ತಾವ. ಅಂತ ವ್ಯಕ್ತಿ ನಮ್ಮ ಅಧ್ಯಕ್ಷರಾಗಿ ನಮಗೂ ಮೋಟಿವೇಟರ್ ಆಗಿ ಸಪೋರ್ಟ್ ಮಾಡಿದ್ದಾರೆ. ಈ ಒಂದು ಮುಖಾಂತರ ಅವ್ರಿಗೂ ಸಹ ಶ್ರೀಯುತ ನರಸಿಂಹ ಸರ್ ಅವ್ರಿಗೂ ಸಹ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಅದರೊಂದಿಗೆ ನಮ್ಮ ವಿರೂಪಾಕ್ಷಪ್ಪ ಸರ್ ಅವರು ಸಹ ಮೊನ್ನೆ ಜ್ಞಾನ ಭಂಡಾರ ಅಂತ ಹೇಳಿದ್ರು. ನಿಜವೂ ನಾವು ಜ್ಞಾನ ಭಂಡಾರ ಅನ್ನೋದು ಏನೋ ಅನ್ಕೊಂಡಿದ್ದೆ, ಬಟ್ ಅವರು ಇಷ್ಟು ಅರ್ಥ ನಮ್ಮ CLA ಅಡ್ವಾನ್ಸ್ ಆಗಿರ್ಬೋದು ಎವ್ರಿ ಒನ್ ನನಗೆ ಪಾಯಿಂಟ್ ಹೇಳಿದ್ರು. ಸರ್ ನಿಮಗೂ ನಾನು ಈ ಒಂದು ಜಾಗದಿಂದಾನೇ ನಿಮಗೆ ಪ್ರಣಾಮಗಳು ಸರ್. ಧನ್ಯವಾದಗಳು. ನಮ್ಮ ಕ್ಯಾಪ್ಟನ್ ಆಗಿರ್ತಕ್ಕಂಥ ಶ್ರೀನಿವಾಸ್ ಪಂಡಿತ್ ಸರ್ ಅವ್ರಿಗೂ ಸಹ ಧನ್ಯವಾದಗಳು ಸರ್. ಅವ್ರು ನೋಡಿರ್ಲಿಲ್ಲ, ಮೊನ್ನೆ ನೋಡಿದೆ ಕಂಟ್ರಿ ಕ್ಲಬ್ ಅಲ್ಲಿ. ತುಂಬಾ ಒಳ್ಳೆ ವ್ಯಕ್ತಿ ಅನಿಸ್ತಾ ಇದೆ ನನಗೆ. ನಿಜವೂ ಅವರಿಂದನೂ ಕಲಿಯೋದು ತುಂಬಾ ಇದೆ. ಅದರೊಟ್ಟಿಗೆ ನಮ್ಮ ಶಶಿಕುಮಾರ್ ಸ್ವಾಮಿ ದಾವಣಗೆರೆ ನನ್ನ ಬ್ರದರ್, ಅವರು ಸಹ ನನಗೆ ಯಾವಾಗಲೂ ಮೀಟ್ ಆಗ್ತಾರೆ, ಮಾತಾಡ್ತಾರೆ, ಅವ್ರಿಗೂ ಸಪೋರ್ಟ್ ಮಾಡ್ತಾರೆ ನನಗೆ. ಅವ್ರಿಗೂ ಸಹ ಧನ್ಯವಾದಗಳು. ನನ್ನ ಹಿರಿಯರು ಗುರುಗಳಾಗಿರ್ತಕ್ಕಂಥ ಅಪ್ಪಾಜಿ ಸ್ಥಾನದಲ್ಲಿ ಇದ್ದೀನಿ. GC ಹಿರೇಮಠ್ ಸರ್ ಗುರುಗಳು, ಅವರು ನನಗೆ ಯಾವಾಗ್ಲೂ ಆಶೀರ್ವಾದ ಮಾಡ್ತಾರೆ. ಅವ್ರಿಗೂ ಸಹ ಧನ್ಯವಾದಗಳು. ಅದೇ ರೀತಿ ಶಿವಮೊಗ್ಗ ವಿಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಸರ್ ಆಗಿರ್ಬೋದು, ನಮ್ಮ ಶ್ರೇವಣ್ ಸಿದ್ದಪ್ಪ ಸರ್ ಆಗಿರ್ಬೋದು, ನಮ್ಮ ದ್ಯಾಮನಗೌಡರು ನನ್ನ ಮೊದಲನೇ ಗುರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ನನ್ನ ಎಲ್ಲಾ ಏಳು ಬೀಳಿನ ಜೊತೆಗೆ ನನಗೆ ಬಹಳ ತುಂಬಾ ಸಾಥ್ ಕೊಟ್ಟಂತ ನನ್ನ ಗುರುಗಳು, ನನ್ನ ದ್ಯಾಮನ್ ಅದರೊಟ್ಟಿಗೆ ನಿರ್ದೇಶಕರಿಗೆ ಈ ಒಂದು ಬಸವರಾಜ್ ಭಜಂತ್ರಿ ಸರ್ ಅವರು ಸಹ ನನ್ನ ಗುರುಗಳು ಅಂತ ಹೇಳಿ ತಪ್ಪಾಗ್ಲಾರ್ದು. ಅವರಲ್ಲಿ ತುಂಬಾ ಕಲಿತಿದ್ದೀನಿ. ನಿಜವೂ ಕಲಿಯೋದು ತುಂಬಾ ಇದೆ ಗುರುಗಳೇ. ನಿಮ್ಮನ್ನ ಇವತ್ತು ಮಾತಾಡಕ್ಕೆ ಕೇಳಬೇಕಿತ್ತು ಅನ್ಸ್ತು, ನೀವು ಯಾಕೋ ಭಾಗವಹಿಸಲ್ಲ ಅನ್ಕೊಂಡಿನಿ. ಮುಂದಿನ ದಿನಗಳಲ್ಲಿ ನಾನು ನಿಮ್ಮನ್ನ ಮತ್ತೆ ಮೀಟ್ ಆಗ್ತೀನಿ ಸರ್. ಹಾಗಾಗಿ ನಿರ್ದೇಶಕರುಗಳಿಗೂ ಈ ಎಲ್ಲಾ ಗ್ರೂಪಿನ CLA ಸದಸ್ಯರಾಗಿರ್ತಕ್ಕಂಥ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ನಿಮ್ಮ ಆಶೀರ್ವಾದ ವಿಶ್ವಾಸ ಹೀಗೆ ಇರ್ಲಿ ಅಂತ ನಾನು ಕೇಳ್ಕೊತೀನಿ. ಓಕೆ, ಧನ್ಯವಾದಗಳು ಸರ್ ಪ್ರಶಾಂತ್ ಕುಮಾರ್. ಮತ್ತೊಮ್ಮೆ ನಿಮ್ಮ ಕರ್ನಾಟಕದ ಪರವಾಗಿ ಧನ್ಯವಾದ ಹೇಳ್ತೀನಿ. ಮುಂದಿನ ಕಾರ್ಯಕ್ರಮ ವಂದನಾರ್ಪಣೆ. ನಮ್ಮ ಬೆಂಗಳೂರು ವಿಭಾಗ 1ರ ಪ್ರಧಾನ ಕಾರ್ಯದರ್ಶಿ ಮೋಹನ್ ಕುಮಾರ್ ಅವರು ವಂದನಾರ್ಪಣೆ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಇಂದಿನ ಕೇಂದ್ರ ಬಿಂದು ಪ್ರಶಾಂತ್ ಕುಮಾರ್ ಅವರು ಸಭೆಯನ್ನು ಉದ್ದೇಶಿಸಿ ಬಹಳ ಅದ್ಭುತವಾಗಿ ಅವರ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಅವ್ರ 0 to ಹೀರೋ ಅಂದ್ರೆ ತಪ್ಪಾಗ್ಲಾರ್ದು. ಚಿಕ್ಕ ವಯಸ್ಸಿನಲ್ಲೇ ಒಂದು ತಂದೆನ ಕಳ್ಕೊಂಡು ಒಂದು ತುಂಬಾ ಅದ್ಭುತವಾಗಿ ಜೀವನವನ್ನು ಕಟ್ಕೊಂಡಿದ್ದಾರೆ. ನಮ್ಮ ಶಂಕರಲಿಂಗೇಗೌಡರು ಹೇಳ್ದಂಗೆ ನಮ್ಮ ಮುಂದೆನೆ ಓಡಾಡ್ತಿದ್ರು ಮನೆ ಶಿವಮೊಗ್ಗಕ್ಕೆ ಹೋದಾಗ. ಬಟ್ ನಮ್ಗೇನು ಪರಿಚಯ ಆಗ್ಲಿಲ್ಲ. ಬೆಟ್ಟಪ್ಪನವ್ರ ಪರಿಚಯ ಆದ್ರು, ಇವ್ರ ಪರಿಚಯ ಆಗ್ಲಿಲ್ಲ. ಬಟ್ ಇವತ್ತು ನೋಡಿದ್ರೆ ನಮ್ಮ ಎಜುಕೇಶನ್ ಕಮಿಟಿ ಬಹಳ ಅದ್ಭುತವಾದಂತ ಪ್ರತಿಭೆನ ಪರಿಚಯಿಸುವ ಮುಖಾಂತರ ಬಹಳ ಅದ್ಭುತವಾದಂತ ಕೆಲಸ ಮಾಡಿದ್ದಾರೆ. ಇವ್ರ ಮಾತುಗಳಿಂದ ನಮ್ಗೆ ಏನ್ ಗೊತ್ತಾಯ್ತು ಅಂದ್ರೆ, ಮನುಷ್ಯ ಏನು ಇಲ್ದಿದ್ರೆ ಎಲ್ಲವೂ ಸಂಪಾದನೆ ಮಾಡ್ಕೊಳ್ತಾನಂತೆ. ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತ ಹೇಳ್ತಾರೆ. ಪ್ರಶಾಂತ್ ಅವ್ರಿಗೆ ಅವಶ್ಯಕತೆ ಇತ್ತು, ಸೊ ಅವ್ರ ಜೀವನ ರೂಪಿಸ್ಕೊಳ್ಳೋದ್ರಲ್ಲಿ ದಾಪುಗಾಲನ್ನ ಇಟ್ರು. ಅದಕ್ಕೆ ಸಂಬಂಧಪಟ್ಟಂಗೆ ಸಣ್ಣ ಪುಟ್ಟ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ, ಪಿಗ್ಮಿ ಕಲೆಕ್ಷನ್ ಮಾಡ್ತಾ, ಏಜೆನ್ಸಿ ತಗೊಂಡು 2007 ಅಲ್ಲಿ ಇವತ್ತು ಅವರೊಂದು ಆಫೀಸ್ ಮಾಡ್ಕೊಳ್ಳೋ ಒಂದು ದಾರಿನಲ್ಲಿ CLA ತಗೊಳ್ಳುವಂತ ಅವಕಾಶ ತಗೊಂಡು ಬಂದು 3 ವರ್ಷದಲ್ಲಿ ಸಿಲ್ವರ್ ಬ್ರಿಗೇಡ್ ಅಚೀವ್ ಮಾಡಿದ್ದಾರೆ. ಅವ್ರಿಗೆ ನಮ್ಮ CWA ಸಂಘಟನೆ ವತಿಯಿಂದ ಧನ್ಯವಾದಗಳು. ಅದೇ ರೀತಿ ನಮ್ಮ CWA ಎಜುಕೇಶನ್ ಕಮಿಟಿ ಚೇರ್ಮನ್ ಆದಂತ ಮಂಜುನಾಥ ಅವರಿಗೂ ಕೂಡ ಧನ್ಯವಾದಗಳು. ವೈಸ್ ಪ್ರೆಸಿಡೆಂಟ್ ಆದಂತ ಶಂಕರಲಿಂಗೇಗೌಡರು ಕೂಡ ಧನ್ಯವಾದಗಳು. ನಮ್ಮ CWA ರಾಜ್ಯ ಸಂಘಟನೆಯ ಅಧ್ಯಕ್ಷರಾದಂತ ನರಸಿಂಹಯ್ಯನವರು ಇವತ್ತಿಲ್ಲ, ಅವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸೋಣ. ಅದೇ ರೀತಿ ನಮ್ಮ ಪ್ರಧಾನ ಕಾರ್ಯದರ್ಶಿ ಆದಂತ ವಿರೂಪಾಕ್ಷಪ್ಪನವ್ರಿಗೆ ಧನ್ಯವಾದಗಳು. ಅದೇ ರೀತಿ ನಮ್ಮ ಶ್ರೀನಿವಾಸ್ ಪಂಡಿತ್ ಅವರು ಟ್ರೆಜರರ್, ಅವ್ರಿಗೂ ಕೂಡ ಧನ್ಯವಾದಗಳು. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲಾ ವಿಭಾಗಗಳ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಖಜಾಂಚಿಗಳು ಎಲ್ರಿಗೂ ಧನ್ಯವಾದಗಳು. ಅದೇ ರೀತಿ ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಇಷ್ಟೊತ್ತು ಆಲ್ಮೋಸ್ಟ್ 1.5 ಗಂಟೆಗಳ ಕಾಲ ನಿಮ್ಮ ಕಾಲವನ್ನು ಕಳೆದು ಈ ಒಂದು ನಮ್ಮ ಪ್ರಶಾಂತ್ ಕುಮಾರ್ ಅವರ ಭಾಷಣ ಮತ್ತೆ ನಮ್ಮ ಇನ್ನಿತರೆ ನಮ್ಮ ರಾಜ್ಯ ನಾಯಕರುಗಳು ಎಲ್ಲರೂ ಮಾತುಗಳನ್ನ ಆಲಿಸಿದಿರಾ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಶುಭರಾತ್ರಿ. ಥ್ಯಾಂಕ್ ಯು. ತಮಗೂ ಕೂಡ ನಿಮಗೂ ಕೂಡ ಧನ್ಯವಾದಗಳು ಸರ್. ನಮ್ಮ ಸ್ಟೇಟ್ ಸೆಕ್ರೆಟರಿ ವಿರೂಪಾಕ್ಷಪ್ಪನವರು ಕೂಡ ಧನ್ಯವಾದಗಳು. ತಮಗೂ ಧನ್ಯವಾದ ಹೇಳಿ, ತಮಗೂ ಕೂಡ ಧನ್ಯವಾದಗಳು ಮೋಹನ್ ಕುಮಾರ್.
ಥ್ಯಾಂಕ್ ಯು ಸರ್. ಮುಗ್ಸೋಣ, ಕ್ಲೋಸ್ ಮಾಡೋಣವಾ ಕೊಟ್ರೆ? ಒಂದ್ ಸರ್ ಎಲ್ಲರಿಗೂ ಮತ್ತೆ ಇಲ್ಲಿ ಯಾರು ಶುಭರಾತ್ರಿ. ಅಲ್ಲ 15ನೇ ನಮ್ಮ 15th ಇಯರ್ ಫೌಂಡೇಶನ್ ಡೇ ಇನ್ನು ಯಾರು ರಿಜಿಸ್ಟರ್ ಮಾಡಿಲ್ಲ, ಇನ್ನೊಂದ್ಸರಿ ಜ್ಞಾಪಿಸ್ಬಿಡಿ. 13th ಕಲ್ಕತ್ತಾದಲ್ಲಿ ಪ್ರೋಗ್ರಾಮ್ ಇರೋದು, ಇನ್ನೊಂದ್ಸರಿ ಜ್ಞಾಪಿಸಿ. ದಯವಿಟ್ಟು ಎಲ್ಲಾ ಇಲ್ಲಿ ಭಾಗವಹಿಸಿರುವ ಎಲ್ಲಾ CLAಗಳಿಗೆ ಕರ್ನಾಟಕದ CW ಪರವಾಗಿ ಮನವಿ ಮಾಡ್ಕೊಳ್ತಿರೋದು, ನಮ್ಮ ಸಂಘಟನೆ ಹುಟ್ಟಿ 15 ವರ್ಷ ಆಗಿದೆ. ಆ 15ನೇ ವರ್ಷ ಸಂಘಟನೆ ಇದನ್ನ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಅನ್ನ ಕಲ್ಕತ್ತಾದಲ್ಲಿ ಆಚರಣೆ ಮಾಡ್ತಿದ್ದೀವಿ ದಿನಾಂಕ 13ನೇ ತಾರೀಕು ಇದೇ ತಿಂಗಳು. ದಯವಿಟ್ಟು ತುಂಬಾ ಸೊಗಸಾದ ಒಂದು ಕಾರ್ಯಕ್ರಮ ಆಗಿರುತ್ತದೆ ಸ್ನೇಹಿತರೆ. ಎಲ್ಲ ದೇಶಾದ್ಯಂತ ಎಲ್ಲ ಟಾಪ್ ಅಚೀವರ್ಸ್, ಟಾಪ್ CLAಗಳು ಅಲ್ಲಿ ಬರ್ತಾರೆ, ನಮ್ಮ MDಗಳು ಬರ್ತಾರೆ, ಈ CLAಗಳು ಬರ್ತಾರೆ. ಪಶ್ಚಿಮ ಬಂಗಾಳ CM ಬರೋ ಚಾನ್ಸ್ ಇದೆ. ಹಾಗಾಗಿ ನಮ್ದೇ ಕಾರ್ಯಕ್ರಮ, ನಮ್ಮ ಸಂಘಟನೆ ಕಾರ್ಯಕ್ರಮ. ದಯವಿಟ್ಟು ಈಗಲೂ ಅವಕಾಶ ಇದೆ. ಯಾರ್ಯಾರು ಇಲ್ಲಿ ಭಾಗವಹಿಸ್ತಿಲ್ವೋ ಅವರೆಲ್ಲರೂ ಇವಾಗಲೇ ನೋಂದಣಿ ಮಾಡ್ಕೊಂಡು ಆ ಒಂದು ಸೆಲೆಬ್ರೇಷನ್ ಅಲ್ಲಿ ನಾವೆಲ್ಲ ಭಾಗಿಯಾಗೋಣ. ಯಾಕಂದ್ರೆ ನಮ್ಮ ಮನೆ ಹುಟ್ಟುಹಬ್ಬ, ನಮ್ಮ ಮನೆಯಲ್ಲಿ ಯಾವುದೇ ಒಂದು ಹುಟ್ಟುಹಬ್ಬ ಆದ್ರೆ ಹೇಗೆ ನಾವು ಸೆಲೆಬ್ರೇಷನ್ ಮಾಡ್ತೀವೋ ಅದೇ ರೀತಿ ನಾವು ಸೆಲೆಬ್ರೇಷನ್ ಮಾಡ್ಬೇಕಾಗಿದೆ. ಎಲ್ಲರೂ ಒಟ್ಟಿಗೆ ಕರ್ನಾಟಕದಿಂದ ಅವ್ರು ನಮಗೆ 200 ಜನದ ಒಂದು ಟಾರ್ಗೆಟ್ ಕೊಟ್ಟಿದ್ರು ಭಾಗವಹಿಸ್ಬೇಕು ಅಂತ. ಈಗ 92 ಜನದ ಆಗಿದೆ, ಇನ್ನೂ ಕೂಡ ಅವಕಾಶ ಇದೆ. ದಯವಿಟ್ಟು ಇಲ್ಲಿ ಯಾರ್ಯಾರು ನೋಂದಣಿ ಮಾಡ್ಕೊಂಡಿಲ್ವೋ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ನೋಂದಣಿ ಮಾಡ್ಕೊಂಡು ಎಲ್ಲರೂ ಭಾಗವಹಿಸ್ಬೇಕು ಅಂತೇಳಿ ಕರ್ನಾಟಕದ CW ಪರವಾಗಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀವಿ ಸ್ನೇಹಿತರೆ. ಎಲ್ಲ ಹೇಳಿದ್ರು, ನಮ್ಮ ಸುಮಾರು ಜನ ಹೇಳಿದ್ರು, ಇಲ್ಲಿ ಸಂಘಟನೆ ಜೊತೆಗೆ ಸಂಘಟನೆ ಬೆಳೆಯುತ್ತೆ, ಸಂಘಟನೆ ಜೊತೆಗೆ ನಮ್ಮ ಸ್ವಂತ ವ್ಯಾಪಾರನೂ ಅಭಿವೃದ್ಧಿ ಆಗತ್ತೆ, ನಾವು ಅಭಿವೃದ್ಧಿ ಆಗ್ತೀವಿ ಅಂತ ಎಲ್ಲ ವಿವಿಧ ರೀತಿಯಲ್ಲಿ ಹೇಳಿದ್ದಾರೆ. ಹಾಗಾಗಿ ಈ ಸಂಘಟನೆಯಲ್ಲಿ ಭಾಗವಹಿಸಿದ್ರೆ ದಯವಿಟ್ಟು ಕೂಡ ತಾವು ಅಲ್ಲಿ ಏನು ನಮ್ಮ ಪ್ರಶಾಂತ್ ಸರ್ ಅವೆಲ್ಲ ಹೇಳಿದ್ರು, ಪ್ರಶಾಂತ್ ಕುಮಾರ್, ನಾವೆಲ್ಲ ನಾನು ಪ್ರತಿಯೊಂದು CLA ಅಟೆಂಡ್ ಮಾಡ್ತೀನಿ ಮೀಟಿಂಗ್ ಅಲ್ಲಿ, ಒಬ್ಬೊಬ್ಬರು ಒಂದೊಂದು ಕಲಿತೀನಿ ಅಂತ ಹೇಳ್ಬಿಟ್ಟು. ಹಾಗಾಗಿ ದೇಶದ ಟಾಪ್ CLAಗಳಲ್ಲಿ ಭಾಗವಹಿಸುತ್ತಿರುವುದರಿಂದ ಅಲ್ಲಿ ಅವರಿಂದ ನಮ್ಗೆ ಏನಾದ್ರು ಇನ್ಪುಟ್ ಸಿಗುತ್ತೆ. ಅಲ್ಲ, ಭಾಗವಹಿಸೋ ಜೊತೆಗೆ ಸರ್ ಸ್ವಾಮೀಜಿ ಅವರೆಲ್ಲ ಮೋಟಿವೇಶನಲ್ ಸ್ಪೀಕರ್, ದೀಪಕ್ ಜೋಶಿ ಅವರು ಸ್ಪೀಚ್ ಮಾಡ್ತಾ ಇದಾರೆ, ಅಮಿತ್ ಶರ್ಮಾ ಅಂತ ಸ್ಪೀಚ್ ಮಾಡ್ತಾವ್ರೆ, ಆಮೇಲೆ ಕಿಶೋರ್ ಸಿಂಗ್ ರಾಜ್ ಪುರೋಹಿತ್ ಅವರು ಸ್ಪೀಚ್ ಮಾಡ್ತಾ ಇದಾರೆ, ಮೋಟಿವೇಟ್ರು. ಅದು ಎಲ್ಲದಕ್ಕಿಂತ ಜೊತೆಗೆ ಭರತ್ ವಿ ಪಾರೇಖ್ ನಂಬರ್ 1 ಏನು ಪ್ರೀಮಿಯಂ ಅಲ್ಲಿ ಇದಾರಲ್ಲ ನಮ್ಮ ಇದರಲ್ಲಿ, ಅವರು ಕೂಡ ಸ್ಪೀಚ್ ಮಾಡ್ತಾ ಇದಾರೆ. ಇಂಥವ್ರೆಲ್ಲ ಬಂದು ನಾವು 3,000 ರೂಪಾಯಿ ಕೊಡೋದು ಯಾವ ಕಡೆಕ್ಕೂ ಇಲ್ಲ ಸರ್. ಇವತ್ತು ಒಂದು ಸ್ಪೀಚಿಗೆ ಅದು 3,000 ರೂಪಾಯಿ ಹೊಟ್ಟೋಗಿರುತ್ತೆ. ಹೌದೌದೌದು. ಜೊತೆಗೆ ಕಾಸಿಂ ರಾಜ್ ಕೂಡ ಇದಾರೆ ಸರ್. ಕಾಸಿಂ ರಾಜು, ಯೋಗೇಂದ್ರ ಮಲ್ಲಿಕ್ ಎಲ್ಲ ಟಾಪರ್ಸ್ ಎಲ್ರು ಕೂಡ ಮಾತಾಡ್ತಾ ಇದಾರೆ. ಅದನ್ನ ನಾನು ಹೇಳಿದೆ, ಟಾಪ್ ಎಲ್ಲಾ ಸೇರಿ ಬರ್ತಿರೋದ್ರಿಂದ ಇದು ಅದಕ್ಕಿಂತ ಹೆಚ್ಚಾಗಿ ನಮ್ದು ಒಂದು ಬರ್ತಡೇ ಅಲ್ವಾ, ನಮ್ದೇ ಸಂಘಟನೆ ಒಂದು ಬರ್ತಡೇ ಅಲ್ವಾ ನೋಡ್ರೆ. ಕಾಸಿಂ ರಾಜ ಇವ್ರೆಲ್ಲ ಒಂದು ಇದಕ್ಕೆ ಕರಿಬೇಕಂದ್ರೆ ಮಿನಿಮಮ್ 50,000 ರೂಪಾಯಿ ಕೊಡ್ಬೇಕು. 50,000ಕ್ಕೆಲ್ಲ ಬರಲ್ಲ ಸರ್. ಅಲ್ಲ, 1 hour ಸ್ಪೀಚ್ ಇಲ್ಲ. ಹೌದು, ನಾವು ಕರ್ದೆ ಅಲ್ಲ, ಭರತ್ ಪರ್ ನಾವು ಪರ್ಸನಲ್ ಮೀಟ್ ಮಾಡಿ ಮಾತಾಡಿದೀವಿ, ಅದು ಇದೆ. ಬಟ್ ವಿತ್ ಇನ್ಕ್ಲೂಡಿಂಗ್ ಫ್ಲೈಟ್ ಅದ್ ಮತ್ತೆ ಅದೆಲ್ಲಾನು ಜಸ್ಟ್ 1 hour ಮಾತಾಡ್ತಾರೆ ಅಷ್ಟೇ ಅವರು. ಹೀಗಾಗಿ ನಮ್ಮ ಕರ್ನಾಟಕದ 8 ವಿಭಾಗದಲ್ಲಿ ಮೈಸೂರು ವಿಭಾಗ ಅತಿ ಹೆಚ್ಚು ನೋಂದಣಿ ಮಾಡ್ಕೊಂಡು ಮೊದಲನೇ ಸ್ಥಾನದಲ್ಲಿದೆ. 2ನೇ ಸ್ಥಾನ ಬೆಂಗಳೂರು 1, 3ನೇ ಸ್ಥಾನ ಬೆಂಗಳೂರು 2, ಆಮೇಲೆ ಉಡುಪಿ ಇದೆ, ಧಾರವಾಡ ಇದೆ, ಬೆಳಗಾವಿ ಇದೆ, ರಾಯಚೂರು ಇದೆ. ದಯವಿಟ್ಟು ಯಾರ್ಯಾರು ಇದ್ರ ದಯವಿಟ್ಟು ಭಾಗವಹಿಸಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಧನ್ಯವಾದ ಎಲ್ರಿಗೂ. Yes sir, thank you very much, thank you very much. Don't miss this Kolkata program, my dear friends. It is a golden opportunity. ಯಾರಾದ್ರೂ ಒಂದು ಮೀಟಿಂಗ್ ಮಿಸ್ ಆದ್ರೆ ಇನ್ನೊಂದು 10 years ಆಫ್ CLI ಇನ್ಕಮ್ ಕಡಿಮೆ ಆಗತ್ತೆ. ಅಲ್ಲಿ ಹೋದ್ರೆ 10 times ಜಾಸ್ತಿ ಸಂಪಾದನೆ ಮಾಡ್ತಾರೆ. ಖಂಡಿತ ಅಷ್ಟು ಲೆವೆಲ್ ನಾವು ಅರ್ಥ ಮಾಡ್ಕೊಬೇಕಾಗತ್ತೆ. ದಯವಿಟ್ಟು ಎಲ್ಲರೂ ರಿಜಿಸ್ಟರ್ ಮಾಡಿ, ಇನ್ನೂ ಅವಕಾಶ ಇದೆ. ಅಟ್ಲೀಸ್ಟ್ ಒಂದೊಂದು ಡಿವಿಷನ್ ಇಂದ ಒಂದು ಎಷ್ಟಾಗತ್ತೋ ಅಷ್ಟು ಎಲ್ಲರೂ ಬನ್ನಿ. ಅದು ಸ್ಪೀಕರ್ಸ್ ಡೀಟೇಲ್ಸ್ ಈಗ ಶಂಕರ್ ಲಿಂಗೇಗೌಡರನ್ನ ಎಕ್ಸ್ಪ್ಲೈನ್ ಮಾಡಿದ್ರು. ತುಂಬಾ ಲೈಕ್ ನಮ್ಮ ಕಂಟ್ರಿದಲ್ಲೇ ಟಾಪ್ ಟ್ರೈನರ್ಸ್ ಅಲ್ಲಿ ಬರ್ತಾ ಇದ್ದಾರೆ. ಚೆನ್ನಾಗಿರುತ್ತೆ. ಲೋಕೇಶ್ ಸರ್ ಏನ್ ಹೇಳ್ತಾ ಇದ್ರಿ? ಬುಕ್ ಮಾಡಿ ರಾಘವೇಂದ್ರ ಅವರು ಮಾತಾಡ್ಬೇಕು ಅಂತ ಕೇಳ್ತಾವ್ರೆ ಲೋಕೇಶ್ ಅಣ್ಣ. ನಮ್ಮ ರಾಘವೇಂದ್ರ ಅವರು ಬೆಂಗಳೂರನ್ನ ನಮ್ಮ ಅಧ್ಯಕ್ಷ.
ನಮಸ್ಕಾರ ಹಾಯ್ ಹಾಯ್ society. ನಮಸ್ಕಾರ. ಸರ್, ಎಲ್ರಿಗೂ ನಮಸ್ಕಾರ. ಅಂತ ಬುದ್ಧಿವಂತರೆಲ್ಲ ಭಾಗವಹಿಸಿದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ. ಹೌದು. ಅವ್ರ ನಾಲೆಡ್ಜ್ ಶೇರ್ ಮಾಡ್ತಾರೆ ನಮ್ಗೆ. ಇಲ್ಲ ಸರ್, ಹಂಗಲ್ಲ. ಏನಂತಂದ್ರೆ ಒಬ್ಬರಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ವಿಶೇಷವಾದಂತ ಒಂದು ಸಾಹೇಬ್ರೆ, ಪ್ರತಿಭೆ ಇರುತ್ತೆ. ರಾಘವೇಂದ್ರ ಒಂದ್ ನಿಮಿಷ ಹಂಗೆ ಪರಿಚಯ ಮಾಡ್ಕೊಬಿಡಿ. ನಮ್ಮ ಹಿರಿಯವರೆಲ್ಲ ಇದಾರೆ, ತುಪ್ಪ ಸಾರು, ಹಿರೇಮಠ್ ಸಾರು, ಲೋಕೇಶ್ ಅವರು ಎಲ್ಲ ಸುಮಾರು ಜನ ಇದಾರೆ. ನಮಗ್ ಗೊತ್ತು, ಸರ್, ನನ್ನ ಹೆಸರು ರಾಘವೇಂದ್ರ. ಲಿಯಾಫಿಂದ ಪರಿಚಯ ಅವರು. ಅಲ್ಲ ನಿಮ್ಗಲ್ಲ ಸರ್, ಬೇರೆಯವ್ರಿಗೆ. ರಾಘವೇಂದ್ರ ಸರ್ ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ ಅಂತ, LIC ಬಸವನಗುಡಿ ಬ್ರಾಂಚ್ ಅಲ್ಲಿ ಇನ್ಶೂರೆನ್ಸ್ ಏಜೆಂಟ್. ಇತ್ತೀಚೆಗೆ CWA ಜೊತೆ ಇರ್ಬೇಕು ಅನ್ನೋ ಕಾರಣಕ್ಕೆ ನಮ್ ಶಂಕರನೇಗೌಡರು, ವಿರೂಪಾಕ್ಷಪ್ಪ ಅವರೆಲ್ಲ ತುಂಬಾ ಪ್ರೆಷರ್ ಹಾಕಿದ್ದಕ್ಕೋಸ್ಕರ CLA ತಗೊಂಡಿದ್ ನಿಜ ಹೇಳ್ತಾ ಇದೀನಿ. ಏನ್ ಒಂದೇ ಒಂದು ಉದ್ದೇಶ ಅಂದ್ರೆ CWA ನಲ್ಲಿ ನಿಮ್ಗಳ ಜೊತೆಲಿ ಇರ್ಬೇಕು ಅನ್ನೋದು ಉದ್ದೇಶ, ಆಮೇಲೆ ಟಾರ್ಗೆಟ್ ಇಲ್ಲ. ಯಾಕೆಂತಂದ್ರೆ ಒಂದು ಉತ್ತಮವಾದ ಒಂದು ಪ್ರತಿನಿಧಿಗಳ ಏಳ್ಗೆಗಾಗಿ ಶ್ರಮಿಸ್ತಾ ಇರುವಂತ ಸಂಸ್ಥೆ. ಅದ್ರ ಜೊತೆಗೆ ನಾವು ಗುರುತಿಸ್ಕೋಬೇಕು. ಆಮೇಲೆ ನಮ್ಗಿರೋ ಚಿಕ್ಕ ಪುಟ್ಟ ನಾಲೆಡ್ಜ್ ಇಂದ ಜನಕ್ಕೂ ಹಂಚ್ಬೋದು. ಆಮೇಲೆ ನಾವು ಕಲಿಬಹುದು. ಮುಖ್ಯವಾಗಿ ಇದು ಕಲಿಕೆ ಅನ್ನೋದು ಹೆಂಗೆ ಅಂತಂದ್ರೆ, ನಾನು ಇನ್ಶೂರೆನ್ಸ್ ಏಜೆಂಟ್ ಆಗಿ ಸಕ್ಸಸ್ ಆಗಿರ್ಬೋದು, CWA ನಲ್ಲಿ ಬರುವಂತ CLAಗಳನ್ನ ನೋಡ್ಬಿಟ್ಟು ಅದ್ರಲ್ಲಿ ಸಕ್ಸಸ್ ನಮ್ಗಿನ್ ಜಾಸ್ತಿ ಆಗಿರೋ ಇರ್ತಾರೆ. ಇದರಲ್ಲಿ ಅತಿ ಹೆಚ್ಚಿನ ವ್ಯಾಪಾರ ಮಾಡುವಂತವ್ರು ಇರ್ತಾರೆ. ಅವ್ರನ್ನೆಲ್ಲ ನೋಡ್ಬಿಟ್ಟು ಕಲಿಕೆ ಅನ್ನೋದೊಂದು ಇಟ್ಸ್ ಎ ಕಂಟಿನ್ಯೂಸ್ ಪ್ರೋಸೆಸ್ ಅಂತ. ಸೊ ಹಂಗಾಗಿ ಅದೊಂದು ಅವಕಾಶಗಳು. ಆಮೇಲೆ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಜಾಸ್ತಿ ಜನದ ಜೊತೆ ಇರ್ಬೋದು ಅಂತ ಒಂದು ಖುಷಿ. ಸಂಪಾದನೆ ಅನ್ನೋದು ಒಂದು ಸ್ಟೇಜ್ ಅಲ್ಲಿ ನಮ್ಗೆಲ್ಲ ಏನ್ ತುಂಬಾ ಜಾಸ್ತಿ ಮಾಡಿಲ್ಲದೆ ಇದ್ರು ಅಯ್ಯೋ ಇಲ್ಲೇ ಮಾಡ್ಬೋದಲ್ವಾ, ಅಲ್ಲೇ ಮಾಡ್ಬೋದಲ್ವಾ ಅಂತ ಯೋಚನೆ ಇರುತ್ತೆ. ಇವತ್ತು ನಮ್ ಸ್ಪೀಕರ್ ನೋಡಿ, ಪಿಗ್ಮಿ ಕಲೆಕ್ಷನ್ ಅಲ್ಲೇನೆ ತುಂಬಾ ಚೆನ್ನಾಗಿ ಸಂಪಾದನೆ ಮಾಡ್ಬೋದು. ಆದ್ರೆ ಅವ್ರು ಅದನ್ನ ಇನ್ಶೂರೆನ್ಸ್ ಏಜೆನ್ಸಿ ಕನ್ವರ್ಟ್ ಮಾಡಿದ್ರು, ಆಮೇಲೆ CLA ಆಗಿದ್ರು. ಇವಾಗ ಎಷ್ಟೊಂದು 10 ಜನಕ್ಕೆ ಅವ್ರು ಇವತ್ತೊಂದು ಜೀವನಾಂಶ ತೋರಿಸ್ಕೊಡ್ತಾ ಇದ್ದಾರೆ. ಸೊ ಇದು ಯಾವ್ದೋ ಒಂದು ಗ್ರಾಮಾಂತರ ಪ್ರದೇಶದಲ್ಲಿದ್ದೆ, ನಂಗೆ ಭಾಷೆ ಬರಲ್ಲ, ಇವಾಗ ಈವನ್ ಆಫ್ಟರ್ 28 ದಿನ ರೆಕ್ರೂಟ್ ಮಾಡಾದ್ಮೇಲೂ ಟ್ರೈನಿಂಗ್ ಅವ್ರು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ನೋದನ್ನ 1 hour ಮಾತಾಡಿ ತೋರಿಸಿದ್ದಾರೆ. ಸೊ ಹಂಗಾಗಿ ಇಲ್ಲಿರುವಂತವ್ರೆಲ್ಲ ಸಾಧಕರಿದ್ದಾರೆ, ಹಿರಿಯರಿದ್ದಾರೆ. ಸೊ ಎಲ್ಲರ ಮಾರ್ಗದರ್ಶನ ನಾವು ತಗೊಂಡು ವೈಯಕ್ತಿಕವಾಗಿ ಮತ್ತೆ ಸಂಘಟನೆ ಹಿತದೃಷ್ಟಿಯಿಂದ ಎಲ್ಲ ಒಟ್ಟಿಗೆ ಬೆಳೆಯೋಣ. ಸೊ ಹಂಗಾಗಿ ಇಲ್ಲಿ ನಮ್ಮ ಆಲ್ಮೋಸ್ಟ್ ಮೊನ್ನೆ ಶಿವಮೊಗ್ಗಗೆಲ್ಲ ಹೋಗಿ ಬಂದು, ನಾನು ಬೇರೆ ಬೇರೆ ಅವಕಾಶ ಸಿಕ್ಕಿದಾಗೆಲ್ಲ ಭೇಟಿ ಮಾಡಿದೀನಿ. ಇದ್ರಲ್ಲಿ ನೋಡಿದೆ, ನನಗೊಂದು ಅಭ್ಯಾಸ ಇದೆ ಸಾಮಾನ್ಯ. ಇದ್ದಿದ್ದ ಫಸ್ಟ್ 68-80 ಜನದಲ್ಲಿ ಎಷ್ಟು ಜನ ಪರಿಚಯ ಅಂದ್ರೆ, ನನಗೂ ಒಂದು 28-29 ಜನ ಡೈರೆಕ್ಟ್ ಪರಿಚಯ ಇರುವಂತವ್ರೆ ಇದ್ದಾರೆ. ಸೊ ಇನ್ನ ಮಿಕ್ಕಿದವ್ರು 40-50 ಹೊಸ ಮುಖಗಳು. ಆದ್ರೆ ಇವಾಗ ಏನಾಗಿದೆ ಅಂದ್ರೆ, ಈಗಿರೋರು 26 ಜನದಲ್ಲಿ ಆಲ್ಮೋಸ್ಟ್ 18 ಜನ ಪರಿಚಯ ಇರೋರೇ ಇದ್ದೀರಾ, ಇನ್ನೊಂದು 5-6 ಜನಕ್ಕೆ ಹೊಸ ಪರಿಚಯ. ಸೊ ಇದೇ ತರ ಕಾಂಟ್ಯಾಕ್ಟ್ ಅಲ್ಲಿ ಇರೋಣ. ಈ ಭೂಮಿ ಗುಂಡು ಇದೆ, ಆಮೇಲೆ ಚಿಕ್ಕದಾಗಿದೆ. ಮುಂಚೆ ನಮ್ ದೊಡ್ಡಪ್ಪ ಒಂದು ಅಮೆರಿಕಲ್ಲಿ ಇದ್ದಾಗ ಒಂದು ಲೆಟರ್ ಹಾಕ್ಬೇಕಂದ್ರೆ ಒಂದು ಏರ್ ಮೇಲ್ ಅಂತ ಬರೋದು. ಅವಾಗೆಲ್ಲ 50 ಪೈಸಾ ಪೋಸ್ಟಲ್ ಚಾರ್ಜ್ ಇದ್ದಾಗ 8 ರೂಪಾಯಿ ಹಾಕಿದ್ರು 25 ದಿನ ತಗೊಳೋದು ಹೋಗಕ್ಕೆ, ಅಮೆರಿಕಾಗ ಹೋಗಿ ರೀಚ್ ಆಗಕ್ಕೆ. ಸೊ ಆದ್ರೆ ಇವತ್ತಿನ ದಿವಸ ಏನಂತಂದ್ರೆ 8 ನಿಮಿಷದಲ್ಲಿ ನಾವು ಆರಾಮಾಗಿ ಎಲ್ಲ ಮುಖಾಮುಖಿ ಮಾತಾಡುವಂತ ಪರಿಸ್ಥಿತಿ. ಹಂಗಿರುವಾಗ ಅಮೆರಿಕ, ಜರ್ಮನಿನೇ ಹತ್ರ ಇದೆ ಅಂದಾಗ ಇನ್ ಶಿವಮೊಗ್ಗ, ದಾವಣಗೆರೆ ಎಲ್ಲ ನಮ್ದೇ. ಸೊ ಹಂಗಾಗಿ ಎಲ್ಲ ವೈಯಕ್ತಿಕವಾಗಿ ಭೇಟಿ ಆಗೋಣ. ಇವಾಗ ನೋಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡಿ. ಓಕೆ. ಸೊ ಹಂಗಾಗಿ ಇವಾಗ ಹಿರಿಯರೊಬ್ರು ಇಲ್ಲೇ ನಮ್ಮ ಬೆಂಗಳೂರಲ್ಲೇ ಮಗಳ ಮನೇಲಿ ಇರ್ತೀನಿ ಅಂತ ಹೇಳಿದ್ರು. ಸೊ ಅವರು ನಾವು ಒಂದು ಮೀಟ್ ಮಾಡೋಂತ ಅವಕಾಶಗಳು ಎಲ್ಲ ರೆಗ್ಯುಲರ್ ಸಿಗ್ತಾ ಇರುತ್ತೆ. ಏನ್ ಮಾಡೋಣ ಅಂತಂದ್ರೆ ಎಲ್ಲ ಒಟ್ಟಿಗೆ ಬೆಳೆಯೋಣ, ಅದೊಂದ್ ಮಾತ್ರ ಹೇಳ್ಬೋದಷ್ಟೇ. ಆಲ್ಮೋಸ್ಟ್ ಯಾರು ಚೆನ್ನಾಗಿ ಬೆಳೆದ್ಬಿಟ್ಟಿದಾರೆ ಅವ್ರ ಜೊತೆ ಬೆಳೆಯೋರೆಲ್ಲ ಸೇರ್ಕೊಂಡು, ಅಥವಾ ಅವ್ರಿಗಿಂತ ಮೇಲಿರೋ ನೋಡ್ಬಿಟ್ಟು ಒಟ್ಟೊಟ್ಟಿಗೆ ಚೆನ್ನಾಗಿ ಬೆಳೆಯೋಣ. ಎಲ್ರಿಗೂ ಆಲ್ ದಿ ಬೆಸ್ಟ್. ನಮಸ್ಕಾರ. ಅದಕ್ಕೆ ನೀವು ಬೆಳಿಬೇಕು ಅಂದ್ರೆ ನೀವು ನಮ್ ಜೊತೆ ಕಲ್ಕತ್ತಾಗ ಬರ್ಬೇಕು. ಬರ್ತಾರ ಬಿಡಿ ಸರ್, ಅವ್ರು ಅದೇನು ಇಲ್ಲ. ಒಂದಿನ ಬೆಳಿಗ್ಗೆ ಫ್ಲೈಟ್ ಇಟ್ಕೊಂಡು ಸಾಯಂಕಾಲ ಮತ್ತೆ ರಿಟರ್ನ್ ಬರ್ತಾರ ಅವ್ರು. ಅದಕ್ಕೆಲ್ಲ ಏನ್ ಯೋಚನೆ ಮಾಡಲ್ಲ. ಯಂಗೆಸ್ಟ್ ಬ್ಯಾಚುಲರ್. ಸೊ ಹಂಗಾಗಿ ಬೇಗ ಬರ್ಬೋದು ಹರೀಶ್ ಅವ್ರೆ. ಬನ್ನಿ ರಾಘವೇಂದ್ರ, ನಿಮ್ಮಂತರ ಬರ್ಬೇಕು. ಅಲ್ಲಿ ಸುಮಾರು ಕಲ್ತ್ಕೋತೀರಾ ನೀವು. ಯಾಕೆಂದ್ರೆ ಈಗಾಗ್ಲೇ ಸುಮಾರು 100 ಜನಕ್ಕೆ ವಿದ್ಯಾದಾನ ಮಾಡ್ತಾ ಇದೀರಾ. ಮೋಟಿವೇಟರ್ ಟ್ರೈನರ್ ಆಗಿ ಎಲ್ಲ ಹೋಗಿ ಬಂದಿದ್ದೀರಾ. ಸುಮಾರು ಜನ ಗೊತ್ತಿದೆ. ಅಲ್ಲಿಂದ ತಿಳ್ಕೊಳ್ಳೋದು ಇರುತ್ತೆ. ನೀವ್ ಯಾವತ್ತೂ ಕೂಡ ದುಡ್ಡು ಯೋಚನೆ ಮಾಡಲ್ಲ. ಬನ್ನಿ, ಹೋಗ್ಬಿಟ್ಟು ಬರೋಣ. ಕಲಿಸ್ಬೋದು, ಇಲ್ಲ ಕಲ್ತ್ಕೋಬಹುದು, ಎರಡಕ್ಕೂ ಅವಕಾಶ ಇದೆ ಅಲ್ಲಿ. ರಾಘವೇಂದ್ರ ಅವರಿಗೆ ಮೋಸ್ಟ್ ವೆಲ್ಕಮ್. ಬರ್ಲೇಬೇಕು ನಮ್ಮ ಇದಕ್ಕೆ. ನೋಡೋಣ, ಪ್ರಯತ್ನ ಮಾಡ್ತೀನಿ. ನೀನ್ ಶಾರ್ಟ್ ನೋಡಿ ಬರುವೆ, ಬರ್ದಂಗೇನಿದೆ, ಬರೋಣ. ಸರಿ ಸರ್. ಓಕೆ ಸ್ನೇಹಿತರೆ, ಎಲ್ಲರಿಗೂ ಶುಭರಾತ್ರಿ. ಗುಡ್ ನೈಟ್. ತುಪ್ಪ ಸರ್ ಇವತ್ತು ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ತುಪ್ಪ ಸರ್ ಸಿಗೋಣ. ಥ್ಯಾಂಕ್ ಯು ಸರ್. ಇದಾರ ಇನ್ನು ಇದ್ರು? ಇಲ್ಲ ತುಪ್ಪ ಸರ್ ಇಲ್ಲ. ಓಕೆ ತುಪ್ಪ ಸರ್ ಬಾಯ್. ಸರಿ, ಆಮೇಲೆ ಫೋನ್ ಮಾಡ್ತೀನಿ. ಇದೆ ಸರ್. ಥ್ಯಾಂಕ್ ಯು ಸರ್. ಗುಡ್ ನೈಟ್. ನಾಳೆ ಬೆಳಿಗ್ಗೆ ಫೋನ್ ಮಾಡ್ತೀನಿ.
ಹರಿನಾಥ್ Okay, ರೆಡ್ಡಿ thank you. ಭೇಟಿಯಾಗಿದ್ದು ಭೇಟಿಯಾಗಿಲ್ಲ. ಇಲ್ಲೇ ನೋಡಿ ಖುಷಿ ಆಯ್ತು. ಹರಿನಾಥ್ ರೆಡ್ಡಿ ಥ್ಯಾಂಕ್ ಯು ಅವರು ಥ್ಯಾಂಕ್ ಯು ಹಿರೇಮಠ್ ಸರ್. ಕಲ್ಕತ್ತಾದಲ್ಲಿ ಟ್ರಾವೆಲಿಂಗ್ ಅಲ್ಲಿ ಎಲ್ಲ ಫುಲ್ ಎಂಜಾಯ್ ಮಾಡೋಣ. ರೆಡ್ಡಿ ಅವರು CW ಗೆ ಆಸ್ತಿ ಇದ್ದಂಗೆ. ಹರಿನಾಥ್ ರೆಡ್ಡಿ ಇದ್ರೆ ನಮ್ಗೆ ಅವರು ಒಂದು ವಿದ್ಯಾ ಪರ್ವತ ಇದ್ದಂಗೆ. ಹೌದು, ಒಂದೇ ರೂಮ್ನಾಗಿದ್ದು ನಾವು ಅಯೋಧ್ಯಕ್ಕೆ ಹೋದಾಗ. ಬಹಳ ಅಯೋಧ್ಯದಲ್ಲಿ ಎಲ್ಲ ನಾವೇ ರೂಮ್ಮೇಟ್ಸ್. ಖಂಡಿತ ಸರ್, ಇದು ಆಕ್ಚುಲಿ ಇಸ್ ಅ ವೆರಿ ಬಿಗ್ ಎಕ್ಸ್ಪೀರಿಯನ್ಸ್ ಡೆಫಿನೆಟ್ಲಿ. ಹೌದು, ಈ ತರ ನೆಕ್ಸ್ಟ್ ಇನ್ನೊಂದು 10 years ಅಲ್ಲಿ ಬರಲ್ಲ ಮೋಸ್ಟ್ಲಿ. ಸತ್ಯ ಸತ್ಯ. ಅದು ನಿನ್ನೆ ಸ್ಪೀಕರ್ಸ್ ಎಲ್ಲ ಪೋಸ್ಟರ್ ಬಂದ್ಮೇಲೆ ವಾಟ್ ಐ ಆಮ್ ಫೀಲಿಂಗ್, ನಾವು ಇನ್ನೂ ಅರ್ಧ ಜನ ನಾವು ಇಲ್ಲೇ ಮಿಸ್ ಆಗಿ ಹೋಗ್ತಾ ಇದೀವಿ. ಯಾರು ಬರ್ತಾ ಇಲ್ಲ ಅವ್ರು ಮಿಸ್ ಆಗ್ತಾರೆ. ಅದಕ್ಕೆ ನಾವು ಎಲ್ಲರ ಹತ್ರ ಮಾತಾಡಿಸಿ ನಾಳೆ ಒಳಗಡೆ ಇನ್ನು ಅಟ್ಲೀಸ್ಟ್ ಒಂದೊಂದು ಡಿವಿಷನ್ ಇಂದ ಇನ್ನೊಂದು 5-6 ಜನ 10 ಜನ ಎವ್ರಿಬಡಿ ವಿಲ್ ಇದು ಒಂದು. ಹೌದೌದು, ನೀವು ಬೆಂಗಳೂರು ವಿಭಾಗ ಅಧ್ಯಕ್ಷರು ಹರಿನಾಥ್ ರೆಡ್ಡಿ, ನೀವು ಅಧ್ಯಕ್ಷ ಇದ್ರೆ ಬೆಂಗಳೂರು ವಿಭಾಗ ಇನ್ನೊಂದು ಅಟ್ಲೀಸ್ಟ್ ಕಡಿಮೆ ಅಂದ್ರೆ ಒಂದು 2-3 ಜನ ನೀವು ನೋಂದಣಿ ಮಾಡಿ ಎಲ್ಲಾ ವಿಭಾಗದ ಅಟ್ಲೀಸ್ಟ್ ಕೊನೆಗೆ 3 to 4 ಆಗ್ತಾರೆ. ಆಲ್ರೆಡಿ ರೆಡಿ ಇದ್ದಾರೆ. ಪ್ರತಿ ವಿಭಾಗದಿಂದ ಅಟ್ಲೀಸ್ಟ್ ನಮ್ದು 2-2 ನಾವು ನೋಂದಣಿ ಮಾಡಿದ್ರೆ ನಮ್ದು ನಮ್ಮ ಜಂಬೋ. ಆಲ್ ಇಂಡಿಯಾ ಅಧ್ಯಕ್ಷರು ಕೊಟ್ಟಿರೋ ಕರೆ ನಾವು ರೀಚ್ ಮಾಡ್ತೀವಿ, ಆ ಗುರಿ ತಲುಪ್ತೀವಿ. ಓಕೆ ಮಂಜುನಾಥ್ ಸರ್, ನೀವು ನೋಡಿ ಶಿವಮೊಗ್ಗ ವಿಭಾಗದ ಅಧ್ಯಕ್ಷರು ಸ್ವಲ್ಪ ಇನ್ನೊಂದು ನಿಮ್ಮ ವಿಭಾಗದಿಂದ ಸ್ವಲ್ಪ ನೋಂದಣಿ ಬೇಕು. ಓಕೆ ಸರ್. ಓಕೆ, ಗುಡ್ ನೈಟ್, ಎಲ್ಲರಿಗೂ ಶುಭರಾತ್ರಿ. ಗುಡ್ ನೈಟ್ ಸರ್. ಎಸ್ ಸರ್. ಓಕೆ, ಗುಡ್ ನೈಟ್. ಗುಡ್ ನೈಟ್ ಸರ್. ಥ್ಯಾಂಕ್ ಯು. ಗುಡ್ ನೈಟ್, ಶುಭರಾತ್ರಿ ಎಲ್ಲರಿಗೂ. ಪ್ರಶಾಂತ್ ಸರ್